ಸೊ ಫ್ಲೆಕ್ಸಾಲಜಿ ನೋಡ್ತಾ ಇದ್ವಿ. ಲಾಸ್ಟ್ ವೀಕ್ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಆಗಿತ್ತಲ್ವಾ? ಓಕೆ. ಸೊ ಈ ವೀಕು ಇವತ್ತಿನ ದಿನ ಲಂಗ್ಸ್ ಬಗ್ಗೆ ನೋಡೋಣ. ಲಂಗ್ಸ್ ರಿಲೇಟೆಡ್ ಈಚ್ ಅಂಡ್ ಎವರಿ ಇಶ್ಯೂ, ಅಂದ್ರೆ ಎನಿಥಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಸಿಸ್ಟಮ್, ಶ್ವಾಸಕೋಶದ ಸಂಬಂಧಿತ. ಫಸ್ಟು ಕೋಲ್ಡ್ ಅಂಡ್ ಕಾಫ್ ಟೆಂಡೆನ್ಸಿ. ನಿಮಗೆ ಗೊತ್ತಿದ್ದ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳ್ಬಿಟ್ಟು. ಸೊ ಈಚ್ ಅಂಡ್ ಎವರಿ ಸಿಂಪ್ಟಮ್ ಅಥವಾ ಡಿಸೀಸ್ನ ನಾನು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಲ್ಲಿ ಹೇಗೆ ಅದನ್ನ ನೀವು ಕಂಡುಹಿಡಿಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಕೋಲ್ಡ್ ಅಂಡ್ ಕಾಫ್. ಕೋಲ್ಡ್ ಅಂಡ್ ಕಾಫ್ ಆದಾಗ ಫಂಕ್ಷನಲ್ ಇಂಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಫಸ್ಟ್ ಲೆವೆಲ್ 1 ಅಲ್ಲಿ ಮೈಲ್ಡ್ ಆಗಿ ಕಾಫ್ ಇರುತ್ತೆ. ಅಂದ್ರೆ ಯಾವಾಗ್ಲೋ ಒಂದೇ ಸತಿ ಕಾಫ್. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಸೊ ಯಾವಾಗ್ಲಾದ್ರೂ ಒಂದ್ಸತಿ ಕೋಲ್ಡ್ ಆಗೋದು ಅಥವಾ ಒಕೇಶನಲ್ ಕಾಫು. ಕೆಲವು ಸತಿ ಏನಾಗುತ್ತೆ, ಸೀನ್ ಇರುತ್ತೆ, ಓನ್ಲಿ ಬೆಳಗ್ಗೆ ಮಾತ್ರ ಸ್ನೀಸಿಂಗ್ ಇರುತ್ತೆ. ಸೊ ಇಂಥ ಟೈಮ್ನಲ್ಲಿ ಇದು ಲೆವೆಲ್ 1 ಅಲ್ಲಿ ಇರುತ್ತೆ. ಈ ಕೋಲ್ಡ್ ಅಂಡ್ ಕಾಫ್ ಟೆಂಡೆನ್ಸಿ ಬಂದ್ಬಿಟ್ಟು ಲೆವೆಲ್ 1 ಅಲ್ಲಿ ಇರುತ್ತೆ. ಸೊ ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 34. ಒಂದ್ ಸೆಕೆಂಡ್, ಇದು ಗೊತ್ತಿರ್ಬೇಕಲ್ಲ ನಿಮಗೆ. ಎಸ್, ನಿಮಿಷ. ಓಕೆ. ಸೊ ಪಾಯಿಂಟ್ ನಂಬರ್ 34 ಬಂದ್ಬಿಟ್ಟು ಕೋಲ್ಡ್. ಇದು ಕೋಲ್ಡ್ ಅಂತಾನೆ ಇದೆ. ನೀವು ನಿಮ್ಮ ಹತ್ರ ಚಾರ್ಟ್ ಇದೆ ಅಂತಂದ್ರೆ ಅದನ್ನ ರೆಫರೆನ್ಸ್ ಆಗಿ ತಗೋಬಹುದು. ಸೊ ಆ ಫ್ಯಾಲೆಂಜ್ ಇದೆ ನೋಡಿ, 34 ಅನ್ನೋ ಪಾಯಿಂಟ್ ಅಲ್ಲಿ ಆ ಇಡೀ ಫ್ಯಾಲೆಂಜ್ ಏನಿದೆ, ಆ ಇಡೀ ಫ್ಯಾಲೆಂಜ್ ಅಲ್ಲಿ ಮೈಲ್ಡ್ ಆಗಿ ಟೆಂಡರ್ನೆಸ್ ಇರುತ್ತೆ. ಟೆಂಡರ್ನೆಸ್ ಅಂತಂದ್ರೆ ಆ ನೀವು ಕೈ ಅಲ್ಲಾಡಿಸಿದಾಗ ಏನು ಪೇಯ್ನ್ ಇರೋದಿಲ್ಲ, ಬಟ್ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿದಾಗ ಆ ಪೇಯ್ನ್ ಗೊತ್ತಾಗುತ್ತೆ. ಓಕೆ, ಇದು ಲೆವೆಲ್ 1 ಅಲ್ಲಿ. ಅದೇ ಪಾಯಿಂಟ್ ನಂಬರ್ 6 ಥ್ರೋಟ್ ಇದೆ ನೋಡಿ, ಅಲ್ಲಿ ಸ್ಲೈಟ್ ಆಗಿ ಸೆನ್ಸಿಟಿವಿಟಿ ಇರುತ್ತೆ. ಇದು ಸ್ಲೈಟ್ ಸೆನ್ಸಿಟಿವಿಟಿ ನಂಬರ್ 6 ಅಲ್ಲಿ ಇದ್ದು ಇರ್ಬೋದು ಅಥವಾ ಆಬ್ಸೆಂಟ್ ಆಗಿಯೂ ಇರ್ಬೋದು. ಬಟ್ ಪಾಯಿಂಟ್ ನಂಬರ್ 34 ಅಲ್ಲಿ ಮೈಲ್ಡ್ ಟೆಂಡರ್ನೆಸ್ ಅಂತೂ ಇದ್ದೇ ಇರುತ್ತೆ. ಸೊ ಲೆವೆಲ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ, ಲೆವೆಲ್ 1 ಅಲ್ಲಿ ಇದ್ದಾಗ ಇದು 2 ಪಾಯಿಂಟ್ ನಾವು ಡಯಾಗ್ನೋಸಿಸ್ಗೆ ಯೂಸ್ ಮಾಡ್ತೀವಿ. ಹಾಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ಪಾಯಿಂಟ್ ನಂಬರ್ 34 ಪ್ಲಸ್ ಪಾಯಿಂಟ್ ನಂಬರ್ 6. ಪಾಯಿಂಟ್ ನಂಬರ್ 34 ಫಸ್ಟ್, ಅದಾದ್ಮೇಲೆ ಪಾಯಿಂಟ್ ನಂಬರ್ 6. ಅದೇ ಈ ಕೋಲ್ಡ್ ಅಂಡ್ ಕಾಫ್ ಬಂದ್ಬಿಟ್ಟು ಸ್ವಲ್ಪ ಆಕ್ಟಿವ್ ಆಯ್ತು ಅನ್ಕೊಳ್ಳಿ, ಅಂದ್ರೆ ಡಿಸೀಸು ಆಕ್ಟಿವ್ ಆಗಿದೆ ಅಂದ್ರೆ ಲೆವೆಲ್ 2 ಬಂದಿದೆ. ಲೆವೆಲ್ 2 ಬಂದಾಗ ಏನಾಗುತ್ತೆ, ಕಂಟಿನ್ಯೂಸ್ ಕಾಫ್ ಇರುತ್ತೆ. ಒಂದು 2 to 3 minutes ಕಂಟಿನ್ಯೂಸ್ ಕಾಫ್ ಇರುತ್ತೆ, ಅದಾದ್ಮೇಲೆ ನಿಲ್ಲುತ್ತೆ. ಅದು ಒಂದ್ ದಿನದಲ್ಲಿ 5ರಿಂದ 10 ಸತಿನೂ ಆಗ್ಬಹುದು ಕಾಫ್, ಕೆಮ್ಮು. ಓಕೆ. ಆಮೇಲೆ ರನ್ನಿಂಗ್ ನೋಸ್ ಇರುತ್ತೆ, ಮೂಗಲ್ಲಿ ಫ್ಲೆಮ್ಮು ಹೋಗ್ತಾನೆ ಇರುತ್ತೆ. ಪ್ಲಸ್ ಸ್ವಲ್ಪ ಗಂಟ್ಲಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗಿರುತ್ತೆ, ಬಟ್ ಅದು ಸ್ಮಾಲ್ ಲೆವೆಲ್ ಅಲ್ಲಿ ಇರುತ್ತೆ. ಕಾಫ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ, ರನ್ನಿಂಗ್ ನೋಸ್ ಇರುತ್ತೆ. ಅಂತ ಟೈಮ್ನಲ್ಲಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪಾಯಿಂಟ್ ನಂಬರ್ 34 ಅಲ್ಲಿ ನಿಮಗೆ ಶಾರ್ಪ್ ಈ ಚುಚ್ಚದಾಗೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಯಾವಾಗ ಪಾಯಿಂಟ್ ನಂಬರ್ 34 ಅಂದ್ರೆ ಕೋಲ್ಡ್ ಪಾಯಿಂಟ್ ಇದೆ ನೋಡಿ, ಆ ಪಾಯಿಂಟ್ ಅಲ್ಲಿ ನಿಮಗೆ ಶಾರ್ಪ್ ಪಿಂಚ್ ಮಾಡಿದಾಗೆ ಪೇಯ್ನ್ ಇದೆ. ಸೊ ಇಟ್ ಈಸ್ ಕನ್ಫರ್ಮ್ ಅದು ಲೆವೆಲ್ 2 ಅಲ್ಲಿ ಇದೆ ಅಂತ. ಆಮೇಲೆ ಸೇಮ್ ಪೇಯ್ನು ಪಾಯಿಂಟ್ ನಂಬರ್ 6 ಅಲ್ಲೂ ಬಂದಿರುತ್ತೆ. ಬಟ್ ಈ ಆಕ್ಟಿವ್ ಡಿಸೀಸು ಲೆವೆಲ್ 2 ಅಲ್ಲಿ ಬಂದಾಗ, ಅಂದ್ರೆ ಕೋಲ್ಡ್ ಅಂಡ್ ಕಾಫ್ ಲೆವೆಲ್ 2 ಅಲ್ಲಿ ಬಂದಾಗ ಪಾಯಿಂಟ್ ನಂಬರ್ 30 ಇದೆ ನೋಡಿ. ಪಾಯಿಂಟ್ ನಂಬರ್ 30 ಏನು,
ಲಂಗ್ಸ್. ಪಾಯಿಂಟ್ ನಂಬರ್ 30ಯಲ್ಲಿ ನಿಮಗೆ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅದು ಆರ್ಗನ್ ಲೆವೆಲ್ಗೆ ಇನ್ನೇನ್ ಬಂದಿದೆ ಅಂತ ಹೇಳ್ಬಿಟ್ಟು. ಲೆವೆಲ್ 1 ಅಲ್ಲಿ ಸರ್ಫೇಸ್ ಲೆವೆಲ್ ಅಲ್ಲಿ ಇತ್ತು. ಲೆವೆಲ್ 2 ಬಂದಾಗ ಏನಾಗುತ್ತೆ, ಆರ್ಗನ್ ಲೆವೆಲ್ಗೆ ಬಂದಿರುತ್ತೆ. ಸೊ ಪಾಯಿಂಟ್ ನಂಬರ್ 30ಯಲ್ಲಿ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಇದು ರಿಫ್ಲೆಕ್ಸ್ ಫೈಂಡಿಂಗ್ಸ್. ಪಾಯಿಂಟ್ ನಂಬರ್ 34, ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 30. ಕೋಲ್ಡ್ ಪಾಯಿಂಟು, ಥ್ರೋಟು ಮತ್ತೆ ಲಂಗ್ಸ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಬಂದ್ಬಿಟ್ಟು 34, 6, 30. ಫಸ್ಟ್ 34, ಅದಾದ್ಮೇಲೆ 6, ಅದಾದ್ಮೇಲೆ 30. ಇನ್ನು ಫೈನಲ್ ಸ್ಟೇಜ್ ಲೆವೆಲ್ 3 ಕ್ರೋನಿಕ್ ಕಂಡೀಷನ್. ಪದೇ ಪದೇ ಕೋಲ್ಡ್ ಆಗ್ತಾ ಇದೆ. ಪದೇ ಪದೇ ಕೋಲ್ಡ್ ಆಗ್ತಾ ಇದೆ ಅಂತಂದ್ರೆ ಇದಕ್ಕೆ ಇನ್ನೊಂದು ಮೀನಿಂಗು ಇಮ್ಯುನಿಟಿ ವೀಕ್ ಆಗಿದೆ ಅಂತ. ಯಾವಾಗ ಇಮ್ಯುನಿಟಿ ವೀಕ್ ಆಗುತ್ತೆ, ಸೀಸನ್ ಅಂತ ಏನೂ ಇಲ್ಲ. ನೀವು ಸ್ವಲ್ಪ ಕೋಲ್ಡ್ ವಾಟರ್ ತಗೊಂಡಾಗ್ಲೂ ಅಷ್ಟೇ, ಅಥವಾ ಕೋಲ್ಡ್ ಬೆಳಗ್ಗೆ ಎದ್ದು ವಾಕಿಂಗ್ ಹೋದಾಗ ಸ್ವಲ್ಪ ಥಂಡಿ ಇತ್ತು ಅಂದ್ರೂ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಈ ಟೈಪ್ ಎಲ್ಲ ಚಿಕ್ಕ ಪುಟ್ಟ ಚೇಂಜಸ್ಗೆಲ್ಲ ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಆಗ್ತಾ ಇದೆ ಅಂತಂದ್ರೆ ಅದು ಲೆವೆಲ್ 3 ನಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇನ್ ಲೆವೆಲ್ 3 ರಿಫ್ಲೆಕ್ಸ್ ಫೈಂಡಿಂಗ್ಸ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 30ಯಲ್ಲಿ ಡಲ್ ಪೇನ್ ಇರುತ್ತೆ. ಪಾಯಿಂಟ್ ನಂಬರ್ 30 ಲಂಗ್ಸ್. ಬಟ್ ಇಲ್ಲಿ ಏನು ಅಂತಂದ್ರೆ ಈ ಕೋಲ್ಡ್ ಕಾಫ್ ತುಂಬಾ ಕ್ರಾನಿಕ್ ಕಂಡೀಷನಿಗೆ ಬಂದಾಗ ಥೈಮಸ್ ಅಂತ ಒಂದು ಪಾಯಿಂಟ್ ಇದೆ. ಪಾಯಿಂಟ್ ನಂಬರ್ 38. ಪಾಯಿಂಟ್ ನಂಬರ್ 38 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಅಂದ್ರೆ ನೀವು ಲೈಟ್ ಆಗಿ ಪ್ರೆಸ್ ಮಾಡಿದಾಗ ನೋವು ಕಾಣಿಸ್ಕೊಳ್ಳುತ್ತೆ. ಓಕೆ, ಅದಾದ್ಮೇಲೆ ನಿಮಗೆ ಗೊತ್ತಿದ್ದ ಹಾಗೆ ಪಾಯಿಂಟ್ ನಂಬರ್ 34 ಅಲ್ಲಿ ಕ್ರಿಸ್ಟಲ್ ಇರಲೇಬೇಕು. ಅಂದ್ರೆ ಗಟ್ಟಿ ಏನೋ ಒಂದು ಸ್ಟೋನ್ ಇಟ್ಟ ಹಾಗೆ ಫೀಲ್ ಇದ್ದೇ ಇರುತ್ತೆ, ಅಥವಾ ಸ್ಕಿನ್ ದಪ್ಪ ಆಗಿರುತ್ತೆ ಪಾಯಿಂಟ್ ನಂಬರ್ 34 ಅಲ್ಲಿ. ಇದು ನಿಮಗೆ ಕ್ರೋನಿಕ್ ಕಂಡೀಷನ್ ನ ತೋರಿಸುತ್ತೆ. ಸೊ ರಿಫ್ಲೆಕ್ಸ್ ಫೈಂಡಿಂಗ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 30, 38, 34. ಇದಕ್ಕೆ ನಾವು ಟ್ರೀಟ್ಮೆಂಟ್ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಪಾಯಿಂಟ್ ನಂಬರ್ 34, ಅದಾದ್ಮೇಲೆ ಪಾಯಿಂಟ್ ನಂಬರ್ 30, ಆಮೇಲೆ ಪಾಯಿಂಟ್ ನಂಬರ್ 38. ಓಕೆ, ಇಲ್ಲಿ ಇಷ್ಟ ಆದ್ಮೇಲೆ ಆ ಮ್ಯೂಕಸ್ ಅಥವಾ ಆ ಕಫ ಏನು ಆಗಿರುತ್ತೆ ನೋಡಿ, ಅದನ್ನ ದೇಹದಿಂದ ಈಚೆ ಹಾಕ್ಬೇಕಲ್ವಾ. ಸೊ ಅವಾಗ ಪಾಯಿಂಟ್ ನಂಬರ್ 16 ನ ಯೂಸ್ ಮಾಡ್ತೀವಿ. ಪಾಯಿಂಟ್ ನಂಬರ್ 16 ಏನು, ಲಿಂಪ್ ಗ್ಲ್ಯಾಂಡ್. ಸೊ ಇದಕ್ಕೆ ಲೆವೆಲ್ 3ಗೆ ಬಂದಾಗ ಈ ವಿಷಯಕ್ಕೆ ಕೋಲ್ಡ್ ಅಂಡ್ ಕಾಫ್ಗೆ 34, 30, 38, 16. ಫಸ್ಟ್ 34 ಮಾಡಿ, ಅದಾದ್ಮೇಲೆ 30, ಅದಾದ್ಮೇಲೆ 38, 38, ಅದಾದ್ಮೇಲೆ 16. ಓಕೆ, ನೆಕ್ಸ್ಟ್ ಸೈನಸ್. ಸೈನೋಸೈಟಿಸ್ ಅಂತೀವಿ, ಸಿಂಪಲ್ ಆಗಿ ಸೈನಸ್ ಅಂತೀವಿ. ಸೊ ಸೈನಸ್ ಅಲ್ಲಿ ಸಿಂಪ್ಟಮ್ಸ್ ಬಂದು ಮೂಗಿನ ಸುತ್ತಮುತ್ತಲು ನೋವಾಗೋದು, ಅಥವಾ ತಲೆನೋವು, ಅಥವಾ ಹುಬ್ಬತ್ತ ಐಬ್ರೋಸ್ ಹತ್ರ ನೋವಾಗೋದು, ಇವೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಮೈಲ್ಡ್ ಆಗಿರುತ್ತೆ ಯಾವಾಗ ಲೆವೆಲ್ 1 ಇದ್ದಾಗ. ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಮತ್ತೆ ಪಾಯಿಂಟ್ ನಂಬರ್ 5 ಹೆಡ್ ನರ್ವ್ಸ್, ಇದಿಷ್ಟಲ್ಲೂ ಟೆಂಡರ್ನೆಸ್ ನ ನೋಡ್ತೀವಿ. ಇದಿಷ್ಟಲ್ಲೂ ಸಿಗ್ಬೇಕು ಅಂತ ಏನಿಲ್ಲ ನಿಮಗೆ. ಪಾಯಿಂಟ್ ನಂಬರ್ 5 ಒಂದರಲ್ಲೇ ಸಿಗೋ ಚಾನ್ಸಸ್ ಕೂಡ ಇದೆ ಹೆಡ್ ನರ್ವ್ಸ್ ಅಲ್ಲಿ. ಇದು ಲೆವೆಲ್ 1 ಅಲ್ಲಿದ್ದಾಗ ಪಾಯಿಂಟ್ ನಂಬರ್ 1, 2 ಮತ್ತೆ 5 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಅದೇ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 1, 2, 5 ಪ್ಲಸ್ 34 ನ ಯೂಸ್ ಮಾಡ್ತೀವಿ. ಬಿಕಾಸ್ 34 ಬಂದ್ಬಿಟ್ಟು ಕೋಲ್ಡ್ದು ಪಾಯಿಂಟ್. ಈ ಸೈನ್ಯೂಸೈಟಿಸ್ ಬಂದ್ಬಿಟ್ಟು ಕೋಲ್ಡ್ಗೆ ರಿಲೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಲೆವೆಲ್ 1 ಅಲ್ಲೇ ನಾವೇನ್ ಮಾಡ್ತೀವಿ, 1, 2, 5 ಮತ್ತೆ 34 ನ ಯೂಸ್ ಮಾಡ್ತೀವಿ. ಓಕೆ, ಲೆವೆಲ್ 1 ಟೆಂಡರ್ನೆಸ್ ಇರುತ್ತೆ 1, 2 ಮತ್ತೆ 5 ಅಲ್ಲಿ. ಟ್ರೀಟ್ಮೆಂಟ್ ಬಂದ್ಬಿಟ್ಟು 1,
ಅದಾದ್ಮೇಲೆ 2, ಅದಾದ್ಮೇಲೆ 5, ಅದಾದ್ಮೇಲೆ 34, 34. ಅದೇ ಲೆವೆಲ್ 2 ಬಂದ್ವಿ ಅನ್ಕೊಳ್ಳಿ, ಅದು ಸೈನಸೈಟಿಸ್ ಲೆವೆಲ್ 2 ಅಲ್ಲಿ ಬಂತು ಅನ್ಕೊಳ್ಳಿ, ಅವಾಗ ನೋಸ್ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ. ನೋಸ್ ಬ್ಲಾಕ್ ಸ್ಟಾರ್ಟ್ ಆಗುತ್ತೆ, ಮೂಗ್ ಕಟ್ಕೊಳ್ಳೋದು, ಅಥವಾ ಕೆಲವು ಸತಿ ಏನಾಗುತ್ತೆ ಫೇಶಿಯಲ್ ಪೇಯ್ನು ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಂತ ಹೇಳೋದಕ್ಕಾಗಲ್ಲ, ಅಂತ ಮುಖದಲ್ಲಿ ಆ ಪೇಯ್ನ್ ಇರುತ್ತೆ, ಮೈಲ್ಡ್ ಪೇಯ್ನ್ ಸ್ಟಾರ್ಟ್ ಆಗಿರುತ್ತೆ ಬಿಕಾಸ್ ಆಫ್ ಸೈನಸ್. ಆಮೇಲೆ ಆ, ಇದು ಕಫ ಬಂದ್ಬಿಟ್ಟು ಗಟ್ಟಿ ಆಗ್ಬಿಟ್ಟಿರುತ್ತೆ, ಥಿಕ್ ಥಿಕ್ ಮ್ಯೂಕಸ್. ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾವು ಸೇಮ್ ಥಿಂಗ್ 1 to 5ನೇ ನೋಡ್ತೀವಿ. ಬಟ್ ಇಫ್ ಇನ್ ಕೇಸ್ ಲೆವೆಲ್ 2 ಬಂದಿತ್ತು ಅಂದ್ರೆ ಪಾಯಿಂಟ್ ನಂಬರ್ 34 ಇದೆ ನೋಡಿ, ಪಾಯಿಂಟ್ ನಂಬರ್ 34ಅಲ್ಲಿ ನಿಮಗೆ ಚುಚ್ಚದಾಗೆ ಪೇಯ್ನ್ ಸ್ಟಾರ್ಟ್ ಆಗಿರುತ್ತೆ. ಇದು ನಮಗೆ ಲೆವೆಲ್ 2ನ ತೋರಿಸುತ್ತೆ. ಸೊ ಲೆವೆಲ್ 1 ಅಲ್ಲಿ ಇದ್ದಾಗ ನಾವ್ ಏನ್ ಮಾಡಿದ್ವಿ, 1, 2, 5 ಮತ್ತೆ 34ನ ಟ್ರೀಟ್ಮೆಂಟ್ ಕೊಟ್ವಿ. ಬಟ್ ಯಾವಾಗ ಅದು ಲೆವೆಲ್ 2ಗೆ ಜಂಪ್ ಆಗುತ್ತೆ, ಇದರ ಜೊತೆಗೆ ನಾವು ಪಾಯಿಂಟ್ ನಂಬರ್ 6ನ ತಗೋತೀವಿ ಥರ್ಡ್. ಬಟ್ ಸೀಕ್ವೆನ್ಸ್ ಬಂದು 1, 2, 5, 34, ಅದಾದ್ಮೇಲೆ 6. ಲೆವೆಲ್ 2 ಇಂದ ಲೆವೆಲ್ 2ಗೆ ಜಂಪ್ ಆಗಿ, ಲೆವೆಲ್ 1 ಇಂದ ಲೆವೆಲ್ 2ಗೆ ಜಂಪ್ ಆಗಿರುತ್ತೆ. ಅವಾಗ ಈ ಟೆಂಡರ್ನೆಸ್ 34, ಪಾಯಿಂಟ್ ನಂಬರ್ 34 ಅಲ್ಲಿ ಟೆಂಡರ್ನೆಸ್ ಯಾವಾಗ ಕಾಣಿಸ್ಕೊಳ್ತು ನಿಮಗೆ ಅದು ಕನ್ಫರ್ಮ್ ಆಯ್ತು ಲೆವೆಲ್ 2 ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಏನ್ ಮಾಡ್ತೀವಿ, ಪಾಯಿಂಟ್ ನಂಬರ್ 6ನ ಇಲ್ಲಿ ಆಡ್ ಮಾಡ್ತೀವಿ. ಬಟ್ ಸೀಕ್ವೆನ್ಸ್ ಏನಾಗುತ್ತೆ, 1, 2, 5, 34, ಅದಾದ್ಮೇಲೆ 6 ಸೀಕ್ವೆನ್ಸ್. ಓಕೆ. ಇಫ್ ಇನ್ ಕೇಸ್ ಲೆವೆಲ್ 3 ಬಂತು ಅನ್ಕೊಳ್ಳಿ, ಇದು ತುಂಬಾನೇ ಕೋನಿಕ್ ಕಂಡೀಷನ್. ಈ ಕೋನಿಕ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಸೈನಸ್ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಇದನ್ನ ನೀವು ಸಿಂಪ್ಟಮ್ ವೈಸ್ ನೋಡ್ಬೇಕು ಅಂತಂದ್ರೆ ಪದೇ ಪದೇ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ ಇಂಥ ಕೇಸಸ್ ಅಲ್ಲಿ, ಸೈನಸ್ ಅಲ್ಲಿ. ಓಕೆ, ಅದು ಕ್ರೋನಿಕ್ ಸೈನಸ್ ಇನ್ಫೆಕ್ಷನ್ ಆಗಿರುತ್ತೆ, ಫ್ರೀಕ್ವೆಂಟ್ ಹೆಡ್ ಏಕ್ ಇರುತ್ತೆ. ರಿಫ್ಲೆಕ್ಸಾಲಜಿ ಫೈಂಡಿಂಗ್ ಬಂದು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 1 ಅಲ್ಲಿ ಹಾರ್ಡ್ನೆಸ್ ಇರುತ್ತೆ, ಸ್ಕಿನ್ ದಪ್ಪ ಆಗ್ಬಿಟ್ಟಿರ್ಬೋದು, ಅಥವಾ ನೋಡ್ಯೂಲ್ಸ್ ಟೈಪ್ ಏನಾದ್ರು ಕಾಣಿಸ್ತಾ ಇರ್ಬೋದು. ಎಲ್ಲ ಕಾಣಿಸ್ಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ಸ್ಕಿನ್ ಹಾರ್ಡ್ ಆಗಿರ್ಬೋದು, ಅಥವಾ ಇಫ್ ಇನ್ ಕೇಸ್ ಸ್ಕಿನ್ ಹಾರ್ಡ್ ಆಗಿಲ್ಲ ಅಂತಂದ್ರೆ ನಾಡ್ಯೂಲ್ಸ್ ಅದು ಇರ್ಬೋದು. ನೀವು ಕಾಲಲ್ಲೂ ಚೆಕ್ ಮಾಡ್ಬೋದು ಅಥವಾ ಎರಡು ಕೈಯಲ್ಲೂ ಚೆಕ್ ಮಾಡ್ಬೋದು. ಓಕೆ. ಆಮೇಲೆ ಪಾಯಿಂಟ್ ನಂಬರ್ 5 ಇದೆ ನೋಡಿ, ಪಾಯಿಂಟ್ ನಂಬರ್ 5 ಅಲ್ಲಿ ಡಲ್ ಪೇಯ್ನ್ ಇರುತ್ತೆ. ಸೈನಸ್ಸು ಲೆವೆಲ್ 3ಗೆ ಬಂದಾಗ ಪಾಯಿಂಟ್ ನಂಬರ್ 1 ಅಲ್ಲಿ ಹಾರ್ಡ್ನೆಸ್ ಅಂದ್ರೆ ನಾಡ್ಯೂಲ್ಸ್ ಟೈಪ್ ಇರುತ್ತೆ, ಗಟ್ಟಿ ಸ್ಕಿನ್ ಗಟ್ಟಿ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ಪಾಯಿಂಟ್ 5 ಅಲ್ಲಿ 5 ಏನ್ ಹೇಳಿ, ಹೆಡ್ ನರ್ವ್ಸ್. ಪಾಯಿಂಟ್ ನಂಬರ್ 5 ಅಲ್ಲಿ ಡಲ್ ಪೇಯ್ನ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 16, ಪಾಯಿಂಟ್ ನಂಬರ್ 16 ಲಿಂಫ್ ಗ್ಲ್ಯಾಂಡ್ ಅಂತ ಏನಿದೆ, ಪಾಯಿಂಟ್ ನಂಬರ್ 16 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ನೀವು ಹಾಗೆ ನೋವಲ್ಲ, ಅದು ನೀವು ಪ್ರೆಸ್ ಮಾಡಿದಾಗ ಮಾತ್ರ ನೋವ್ತಾ ಇರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಬಂದ್ಬಿಟ್ಟು 1, 2, 5, 34, ಅದಾದ್ಮೇಲೆ 16. ಲೆವೆಲ್ 3 ಸೈನಸ್ಸು, ಸೈನುಸೈಟಿಸ್ ಲೆವೆಲ್ 3ಗೆ ಬಂದಾಗ ಟ್ರೀಟ್ಮೆಂಟ್ ಬಂದು 1, 2, 5, 34, ಅದಾದ್ಮೇಲೆ 16. ಓಕೆ. ಸೊ ಅಲರ್ಜಿಕ್ ರೈನಿಟಿಸ್, ಸೆಕೆಂಡ್. ಸೊ
ಅಲರ್ಜಿಕ್ ರೈನಿಟಿಸ್ ಅಂತ ಅಂದ್ರೆ ನಿಮಗೆ ಗೊತ್ತಿರ್ಬೋದು. ಇದೊಂಥ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ಗೂ ಡಿಫ್ರೆನ್ಸ್ ಇದೆ. ಇನ್ಫ್ಲಮೇಷನ್ ಅಂತಂದ್ರೆ ಬಾಡಿ ರಿಯಾಕ್ಷನ್. ಆ ಇನ್ಫೆಕ್ಷನ್ಗೆ ಬಾಡಿ ರಿಯಾಕ್ಟ್ ಮಾಡುತ್ತಲ್ವ, ಅವಾಗ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ನಾವು. ಓಕೆ. ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ ಇಂದ ಆಗೋದು ಇನ್ಫೆಕ್ಷನ್. ಈ ಅಲರ್ಜಿಕ್ ರೈನಿಟೈಸ್ ಅಲ್ಲಿ ಏನಾಗುತ್ತೆ, ಮೇಯ್ನ್ ಆಗಿ ಇಮ್ಯೂನ್ ಸಿಸ್ಟಮು ಪಿಕ್ಚರ್ಗೆ ಬರುತ್ತೆ. ಯಾವಾಗ ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೆ ಅವಾಗ ಅಲರ್ಜಿಕ್ ರೈನಿಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರದ್ದು ಫಸ್ಟ್ ಲೆವೆಲ್ 1 ಅಲ್ಲಿ ಸಿಂಪ್ಟಮ್ ಹೇಗಿರುತ್ತೆ ಅಂದ್ರೆ ಓನ್ಲಿ ಸ್ನೀಸಿಂಗ್. ಪದೇ ಪದೇ ಸ್ನೀಸಿಂಗ್ ಆಗ್ತಾನೆ ಇರುತ್ತೆ. ಅಥವಾ ನೇಸಲ್ ಇರಿಟೇಷನ್, ಮೂಗಲ್ಲಿ ಏನಾದ್ರು ಒಂಥ ಇರಿಟೇಷನ್, ನೋವಲ್ಲ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಅಲರ್ಜಿಕ್ ರೈನಿಟಿಸ್ ಲೆವೆಲ್ 1 ಅಲ್ಲಿ ಇದ್ದಾಗ. ಇದನ್ನ ಹೇಗೆ ತಿಳ್ಕೊಬಹುದು ಅಂತಂದ್ರೆ ಪಾಯಿಂಟ್ ನಂಬರ್ 34 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಹಾಗೆ ಪಾಯಿಂಟ್ ನಂಬರ್ 1 ಅಲ್ಲಿ ಮೈಲ್ಡ್ ಆಗಿ ಪೇಯ್ನ್ ಇರುತ್ತೆ. ಬಿಕಾಸ್ ಇದು ಬಂದು ನಿಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು, ಬಿಕಾಸ್ ಇನ್ವಾಲ್ವ್ಮೆಂಟು ಇಮ್ಯೂನ್ ಸಿಸ್ಟಮ್ ಇದೆ. ಹಾಗಾಗಿ ಸೊ ಲೆವೆಲ್ 1 ಅಲ್ಲಿ ಏನಾಗುತ್ತೆ, ಪಾಯಿಂಟ್ ನಂಬರ್ 34 ಅಲ್ಲಿ ಟೆಂಡರ್ನೆಸ್ ಪ್ಲಸ್ ಪಾಯಿಂಟ್ ನಂಬರ್ 1 ಅಲ್ಲಿ ಮೈಲ್ಡ್ ಆಗಿ ಪೇಯ್ನ್ ಇರುತ್ತೆ. ಟ್ರೀಟ್ಮೆಂಟ್ ಬಂದು ಫಸ್ಟ್ ಪಾಯಿಂಟ್ ನಂಬರ್ 34, ಅದಾದ್ಮೇಲೆ ಪಾಯಿಂಟ್ ನಂಬರ್ 1. ಅದೇ ಲೆವೆಲ್ 2 ಬಂತು ಅನ್ಕೊಳ್ಳಿ, ಲೆವೆಲ್ 2 ಆಲ್ವೇಸ್ ಆರ್ಗನ್ ಲೆವೆಲ್. ಇದೊಂದು ನೆನ್ಪಿಡ್ಕೋಬೇಕು. ರಿಫ್ಲೆಕ್ಸಾಲಜಿಲಿ ರಿಫ್ಲೆಕ್ಸಾಲಜಿ ಅಂತ ಅಲ್ಲ, ಯಾವುದೇ ಒಂದು ಡಿಸೀಸು ಲೆವೆಲ್ 2 ಬಂದಿದೆ ಅಂತ ಅಂದ್ರೆ ಡೆಫಿನೆಟ್ ಆಗಿ ಆರ್ಗನ್ ಲೆವೆಲ್ ಬಂದಿದೆ. ಅಂದ್ರೆ ಅದು ಆ ಇಮ್ಯೂನ್ ಸಿಸ್ಟಮ್ನ ದಾಟ್ಬಿಟ್ಟು ಬಂದಿದೆ. ಆ ಸ್ಕಿನ್ ಮತ್ತೆ ಮಸಲ್ ಇದೆ ನೋಡಿ, ಅದರ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ, ಅದನ್ನ ಕೊಯ್ಲಿ ಸ್ಪೇಸ್ ಅಂತೀವಿ. ಆ ಕೊಯ್ಲಿ ಸ್ಪೇಸ್ ಅಲ್ಲಿ ನಿಮಗೆ ಡಿಫೆನ್ಸಿವ್ ಚಿ ಅಂತ ಒಂದಿರುತ್ತೆ. ಡಿಫೆನ್ಸಿವ್ ಚೀನ ಇಮ್ಯೂನ್ ಸಿಸ್ಟಮ್ದು ಚಿ ಅಂದ್ರೆ ಎನರ್ಜಿ. ಡಿಫೆನ್ಸಿವ್ ಚಿ ಇರುತ್ತೆ. ಆ ಡಿಫೆನ್ಸಿವ್ ಚೀನ ದಾಟ್ಬಿಟ್ಟು ಅಂಗಾಂಗ ಆರ್ಗನ್ ಲೆವೆಲ್ಗೆ ಬಂದಿರುತ್ತೆ. ಯಾವಾಗ ಲೆವೆಲ್ 2 ಬಂದಾಗ. ಓಕೆ. ಸೊ ಲೆವೆಲ್ 2 ಅಲ್ಲಿ ಏನಾಗುತ್ತೆ, ಆ ಸ್ನೀಸಿಂಗ್ ಏನಿತ್ತು ನೋಡಿ ಲೆವೆಲ್ 1 ಅಲ್ಲಿ, ಇದು ರಿಪೀಟೆಡ್ ಸ್ನೀಸಿಂಗ್ ಇರುತ್ತೆ. ಮೂಗು ವಾಟರ್ ನೋಸ್ ಇರುತ್ತೆ, ಹೋಗ್ತಾನೆ ಇರುತ್ತೆ. ಅಥವಾ ಲೆವೆಲ್ 2 ಅಲ್ಲಿ ಏನಾಗುತ್ತೆ, ಕಣ್ಣಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಇದೊಂದು ಬೇಸಿಕ್ ಫೈಂಡಿಂಗ್. ಅಲರ್ಜಿಕ್ ರೈನಿಟಿಸ್ ಇದೆ ನೋಡಿ, ಇದು ಲೆವೆಲ್ 2 ಬಂದಾಗ ಕಣ್ಣಲ್ಲಿ ಲೈಟ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಪರ್ಟಿಕ್ಯುಲರ್ಲಿ ಈ ಕಣ್ಣಲ್ಲಿ ಆ, ಆ, ಕೊನೆ ಭಾಗ, ಲಾಸ್ಟ್ ಈ ಮೂಗಿನ ಹತ್ರ ಬರುತ್ತೆ ನೋಡಿ, ಆ ಪಾಯಿಂಟ್ ಅಲ್ಲಿ ನಿಮಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ಅಂತ ಟೈಪ್ನಲ್ಲಿ ರಿಫ್ಲೆಕ್ಸಾಲಜಿ ಫೈಂಡಿಂಗ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 34 ಅಲ್ಲಿ ಪೇಯ್ನು, ಪಾಯಿಂಟ್ ನಂಬರ್ 1 ಅಲ್ಲಿ ಟೆಂಡರ್ನೆಸ್ಸು, ಪ್ಲಸ್ ಪಾಯಿಂಟ್ ನಂಬರ್ 28 ಗ್ಲ್ಯಾಂಡ್ ಇದೆ ನೋಡಿ, ಅಡರ್ನಲ್ ಗ್ಲ್ಯಾಂಡ್, ಅಲ್ಲಿ ಕೂಡ ಪೇಯ್ನ್ ಇರುತ್ತೆ. ಟೆಂಡರ್ನೆಸ್ ಮುಟ್ಟಿದಾಗ ಏನು ಪೇಯ್ನ್ ಇಲ್ಲ, ಬಟ್ ನೀವು ಲೈಟ್ ಆಗಿ ಸ್ವಲ್ಪ ಪ್ರೆಸ್ ಮಾಡೋದನ್ನು ಪೇಯ್ನ್ ಇರುತ್ತೆ. ಪೇಯ್ನು ಸ್ಟ್ಯಾಬಿಂಗ್ ಪೇಯ್ನ್ ಅಲ್ಲ, ಚುಚ್ಚಿದಾಗ ಅಲ್ಲ, ಒಂದು ಮೈಲ್ಡ್ ಆಗಿ ನೋವಿರುತ್ತೆ. ಅದನ್ನೇ ನಾವು ಟೆಂಡರ್ನೆಸ್ ಅಂತೀವಿ. ಸೊ ಪಾಯಿಂಟ್ ನಂಬರ್ 34 ಅಲ್ಲಿ ಪೇಯ್ನು, ಪಾಯಿಂಟ್ ನಂಬರ್ 1 ಆಮೇಲೆ ಪಾಯಿಂಟ್ ನಂಬರ್ 28 ಅಲ್ಲಿ ಮೈಲ್ಡ್ ಆಗಿ ಟೆಂಡರ್ನೆಸ್ ಇರುತ್ತೆ, ಅಡ್ರಿನಲ್ ಗ್ಲ್ಯಾಂಡ್. ಸೊ ಟೆಂಡರ್ನೆಸ್ ಅಂದ್ರೆ ಮೈಲ್ಡ್ ಪೈನ್ ಅಂತಾನ? ಎಕ್ಸ್ಕ್ಯೂಸ್ ಮಿ, ಟೆಂಡರ್ನೆಸ್ ಅಂತ ಮೈಲ್ಡ್ ಅಂದ್ರೆ, ಪೈನ್ ಅಂತಾನೆ? ಟೆಂಡರ್ನೆಸ್ ಅಂತ ಅಂದ್ರೆ ಹೇಗೆ ಗೊತ್ತಾ, ಇವಾಗ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಇದೆ. ನೀವು ಹೀಗೆ ಸುಮ್ಮನೆ ಕೈಯಲ್ಲಾಡಿಸಿದಾಗ ಏನೂ ಇಲ್ಲ, ನಿಮಗೇನು ಫೀಲೇ ಆಗ್ತಾ ಇಲ್ಲ. ಅದೇ ನೀವು ಇಲ್ಲಿ ಸುಮ್ಮನೆ ಲೈಟ್ ಆಗಿ ಪ್ರೆಷರ್ ಕೊಟ್ಟಾಗ ಪೇನ್ ಆಗುತ್ತೆ. ಸ್ವಲ್ಪ ಒತ್ತದ ಕೂಡಲೇ ಪೇನ್ ಆಗುತ್ತೆ, ಅದನ್ನ ಟೆಂಡರ್ನೆಸ್ ಅಂತೀವಿ. ಅಂದ್ರೆ when you press only if you feel pain, then it is called tenderness. ಎಕ್ಸಾಕ್ಟ್ಲಿ, ಅದನ್ನ ಟೆಂಡರ್ನೆಸ್ ಅಂತೀವಿ. ಬಟ್ ಇಲ್ಲೊಂದು ಕ್ಯಾಚ್ ಏನು ಅಂತಂದ್ರೆ, ಆ ಪೇಯ್ನ್ ಏನಿದೆ, ಆ ಪೇಯ್ನು ಡಲ್ ಪೇಯ್ನು, ಚುಚ್ಚದಾಗ ಪೇಯ್ನ್ ಅಲ್ಲ. ನಾನು ಟೈಪ್ಸ್ ಆಫ್ ಪೇಯ್ನ್ ಕೂಡ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ.
ಸೊ Okay. ಇಲ್ಲಿ Last ನೀವು I ಪ್ರೆಸ್ was ಮಾಡಿದಾಗ not considered. ಹಾ ಚುಚ್ಚದಾಗ Okay. ಪೇನ್ ಸಿಗೋದಿಲ್ಲ ನಿಮಗೆ, ಮೈಲ್ಡ್ ಪೇನ್ ಸಿಗುತ್ತೆ ಅಷ್ಟೇ. Okay. ಅದನ್ನ Thank you. ಟೆಂಡರ್ನೆಸ್ ಅಂತೀವಿ. Okay, sir. Thank you. ಓಕೆ, ಸೊ ಲೆವೆಲ್ 2 ಬಂದಾಗ ಪಾಯಿಂಟ್ ನಂಬರ್ 34 ಅಲ್ಲಿ ಪೇಯ್ನು ಮತ್ತೆ ಪಾಯಿಂಟ್ ನಂಬರ್ 1 ಮತ್ತೆ 28 ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಬಂದು ಮತ್ತೆ ಸೇಮ್ ಆಸ್ ಯೂಶುವಲ್, 34 1 28, 34 1 28. ಇನ್ನ ಅದೇ ಅಲರ್ಜಿಕ್ ಅನಿಟೈಸು ಲೆವೆಲ್ 3 ಬಂತು ಅನ್ಕೊಳ್ಳಿ, ತುಂಬಾ ಕ್ರೋನಿಕ್ ಕಂಡೀಷನ್ನು, ಪದೇ ಪದೇ ಸ್ನೀಸಿಂಗ್ ಆಗ್ತಾನೆ ಇರುತ್ತೆ, ಅಲರ್ಜಿ ಆಗುತ್ತೆ. ಚಿಕ್ಕ ಪುಟ್ಟ ವೆದರ್ ಚೇಂಜ್ಗೂ ಅಥವಾ ಹೀಟ್ ವೇವ್ಸ್, ಕೋಲ್ಡ್ ವೇವ್ಸ್ ಅಂತ ಏನ್ ಹೇಳ್ತೀವಿ, ಇದಕ್ಕೆಲ್ಲ ಸಟ್ ಅಂತ ನಿಮ್ಮ ಬಾಡಿಲಿ ಇಂಬ್ಯಾಲೆನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೀಸನಲ್ ಅಟ್ಯಾಕ್ಸ್ ಅಂತೀವಿ ಇದನ್ನ ನಾವು. ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ಅದು ಲೆವೆಲ್ 3 ಬಂದಿದೆ ಅಂತ ಹೇಳ್ಬಿಟ್ಟು. ಲೆವೆಲ್ 3 ನಲ್ಲಿ ಏನಾಗುತ್ತೆ, ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 34 ಅಲ್ಲಿ ಡಲ್ ಪೇನ್ ಸ್ಟಾರ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 34 ಬಂದು ಕೋಲ್ಡ್. ಇನ್ನ ಪಾಯಿಂಟ್ ನಂಬರ್ 28 ಅಲ್ಲಿ 100% ಸ್ಕಿನ್ ದಪ್ಪ ಆಗಿರುತ್ತೆ ಅಥವಾ ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತೆ. ಪಾಯಿಂಟ್ ನಂಬರ್ 28 ಬಂದು ಅಡರ್ನಲ್ ಗ್ಲ್ಯಾಂಡ್. ಮತ್ತೆ ಪಾಯಿಂಟ್ ನಂಬರ್ ಲಾಸ್ಟ್ ಅಲ್ಲಿ ಪಾಯಿಂಟ್ ನಂಬರ್ 38 ಥೈಮಸ್. ಇದರಲ್ಲೂ ಕೂಡ ನಿಮಗೆ ಟೆಂಡರ್ನೆಸ್ ಸಿಗುತ್ತೆ. ಸೊ ಪಾಯಿಂಟ್ ನಂಬರ್ 34 ಅಲ್ಲಿ ಡಲ್ ಪೇನ್, ಪಾಯಿಂಟ್ ನಂಬರ್ 28 ಅಲ್ಲಿ ಕ್ರಿಸ್ಟಲ್ ಫಾರ್ಮ್, ಆಮೇಲೆ ಪಾಯಿಂಟ್ ನಂಬರ್ 38 ಅಲ್ಲಿ ಟೆಂಡರ್ನೆಸ್. ನಾನು ಇದನ್ನ ನಿಧಾನವಾಗಿ ಬಿಡಿಸ್ಬಿಟ್ಟು ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ, ಇದರಲ್ಲಿ ಯಾವುದೇ ಚೇಂಜ್ ಆಗಲ್ಲ. ಆಮೇಲೆ ಇದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ನೀವು ಲೆವೆಲ್ನ ನೋಡ್ಬೇಕು ಅಂದ್ರೆ, ಲೆವೆಲ್ನ ಯಾವಾಗ ನೋಡ್ಬೇಕು ಅಂತ ಅಂದ್ರೆ ಪರ್ಫೆಕ್ಟ್ ಡಯಾಗ್ನೋಸಿಸ್ ಮಾಡಬೇಕು ಅಂದಾಗ ಮಾತ್ರ. ನಡೆಯುತ್ತೆ, ನನಗೆ ಯಾವ ಲೆವೆಲ್ ಅಲ್ಲಿ ಇದ್ರೂ ನಡೆಯುತ್ತೆ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ನೀವು ಇಷ್ಟೆಲ್ಲ ಡೆಪ್ತ್ ಅಲ್ಲಿ ಕಲಿಬೇಕು ಅಂತ ಏನೂ ಇಲ್ಲ. ಬಟ್ ಹೇಗೂ ತಿಳ್ಕೊತಾ ಇದೆಯಾ, ಒಂದ್ 5 ನಿಮಿಷ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಇದು ಡೆಪ್ತ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ವೆನ್ ಇಟ್ ಈಸ್ ಲೆವೆಲ್ 3, 34 ನಲ್ಲಿ ಡಲ್ ಪೇಯ್ನು, 28 ಅಲ್ಲಿ ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತೆ, ಆಮೇಲೆ 38 ಪಾಯಿಂಟ್ ನಂಬರ್ 38 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 34, 28, 38 ಅದಾದ್ಮೇಲೆ 16. ನಾನು ಬೈ ದ ಟೈಮ್ ಸರ್ ಈ ಕಾನ್ಸೆಪ್ಟ್ ಹೇಳಿ. ಸರ್, ಈಗ ನೀವ್ ಹೇಳ್ತಾ ಇದ್ರಲ್ಲ ಲೆವೆಲ್ 1 2 3 ಅಂತ, ಯಾವುದೇ ಲೆವೆಲ್ ಅಲ್ಲಿ ಇದ್ರು ಇದೇ ಸೀಕ್ವೆನ್ಸ್ ನಾವು ಯೂಸ್ ಮಾಡ್ಬೇಕಾ? ಯಾವುದೇ ಲೆವೆಲ್ ಅಲ್ಲ, ಯಾವ Points. ಲೆವೆಲ್ ಅಲ್ಲಿ ಇರುತ್ತೋ ಆ ಸೀಕ್ವೆನ್ಸ್ ನ ಯೂಸ್ ಮಾಡಬೇಕು. ಅಂದ್ರೆ ಲೆವೆಲ್ 1 ಗೆ 1 ಸೀಕ್ವೆನ್ಸ್, ಲೆವೆಲ್ 2 ಗೆ 1 ಸೀಕ್ವೆನ್ಸ್ ಆತರ? ಎಕ್ಸಾಕ್ಟ್ಲಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸೊ ಲೆವೆಲ್ 3 ಗೆ ಬಂದಾಗ ಏನಾಗುತ್ತೆ, ಸೀಕ್ವೆನ್ಸ್ ಬಂದು ಪಾಯಿಂಟ್ ನಂಬರ್ 34, ಪಾಯಿಂಟ್ ನಂಬರ್ 28, ಪಾಯಿಂಟ್ ನಂಬರ್ 38 ಅದಾದ್ಮೇಲೆ ಪಾಯಿಂಟ್ ನಂಬರ್ 16. ಇಲ್ಲಿ ನೀವು ಒಂದ್ಸತಿ ಕುತ್ಕೊಂಡು ಈ ಪಾಯಿಂಟ್ಸ್ ಹೀಗೆ ಏನಕ್ಕೆ ಬಂದಿದೆ, ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ತನಕ ಇವಾಗ ರೈನಿಟೈಟಿಸ್ ಅಲ್ಲಿ ಪಾಯಿಂಟ್ ನಂಬರ್ 16 ನಿಮಗೆ ಬಂದೇ ಇರ್ಲಿಲ್ಲ ಅಲ್ವಾ? ಲೆವೆಲ್ 1 ಅಲ್ಲೂ ಇಲ್ಲ, ಲೆವೆಲ್ 2 ನಲ್ಲೂ ಇಲ್ಲ, ಬಟ್ ಲೆವೆಲ್ 3 ನಲ್ಲಿ ಪಾಯಿಂಟ್ ನಂಬರ್ 16 ಇದೆ. ನೀವು ಸ್ವಲ್ಪ ಯೋಚನೆ ಮಾಡೋದನ್ನು ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ಪಾಯಿಂಟ್ ನಂಬರ್ 16 ಅಲ್ಲಿಗೆ ಬಂದಿದೆ. ಅದು ಪಾಯಿಂಟ್ ನಂಬರ್ 16 ಲಾಸ್ಟ್ ಅಲ್ಲಿದೆ. ಇದು ಡೀಪ್ ಅನಾಲಿಸಿಸ್ ಅಲ್ಲಿ ನಿಮಗೆ ಯೂಸ್ ಆಗುತ್ತೆ. ನಾನು ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದ್ರೆ ಅದನ್ನ ಬಿಟ್ಬಿಡ್ಬೋದು, ಯು ಕ್ಯಾನ್ ವಾಮಿಟ್ ಇಟ್. ಓಕೆ, ನೆಕ್ಸ್ಟ್ ಅಸ್ತಮಾ. ಸೊ ಅಸ್ತಮಾದ್ದು ತುಂಬಾ ಜನಕ್ಕೆ ಬೇಕಾಗಿರುತ್ತೆ. ಅಸ್ತಮಾದಲ್ಲಿ ಏನಾಗುತ್ತೆ, ಉಸಿರು ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಬ್ರೀತಿಂಗ್ ಡಿಫಿಕಲ್ಟಿ. ಅದು ಯಾವಾಗ್ಲೋ ಒಂದ್ಸತಿ ಆಗುತ್ತೆ.
ಲೆವೆಲ್ 1 ಅಲ್ಲಿ. ಚೆಸ್ಟ್ ಅಲ್ಲಿ ಅವಾಗವಾಗ ಟೈಟ್ನೆಸ್ ಬಂದಿರ್ಬೋದು, ಅಥವಾ ಎದೆ ಮೇಲೆ ಏನೋ ಒಂದು ದೊಡ್ಡ ಕಲ್ಲಿಟ್ಟಾಗ ಹೇಗಾಗುತ್ತೆ ನೋಡಿ, ಹಾಗೆ ಫೀಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಅದು ಕೆಲವೇ ಸೆಕೆಂಡ್ಗಳಿಗೆ ಮಾತ್ರ, ಆಮೇಲೆ ಇದಾಗ್ಬಿಡುತ್ತೆ. ಇದನ್ನ ತುಂಬಾ ಜನ ಏನ್ ಮಾಡ್ತಾರೆ, ಏನೋ ಗ್ಯಾಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಆಕ್ಚುಲಿ ಗ್ಯಾಸ್ ಆಗಿತ್ತು ಅಂದ್ರೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಬಟ್ ಸ್ಟಿಲ್. ಓಕೆ, ಸೊ ಇಂಥ ಟೈಮ್ನಲ್ಲಿ ಏನಾಗುತ್ತೆ, ಪಾಯಿಂಟ್ ನಂಬರ್ 30 ಅಸ್ತಮ ಬಂದ್ಬಿಟ್ಟು ಲಂಗ್ಸ್ಗೆನೆ ಸಂಬಂಧಪಟ್ಟಿರೋದು. ಸೊ ಫಸ್ಟ್ ಅದು ಸ್ಟಾರ್ಟ್ ಆಗೋದೆ ಪಾಯಿಂಟ್ ನಂಬರ್ 30 ಇಂದ. ಪಾಯಿಂಟ್ ನಂಬರ್ 30 ಟೆಂಡರ್ನೆಸ್, ಅಂದ್ರೆ ಮುಟ್ಟಿದಾಗ ಪೇಯ್ನ್. ಇದಕ್ಕೆ ಅದು ಇಫ್ ಇನ್ ಕೇಸ್ ಲೆವೆಲ್ 1 ಅಲ್ಲಿ ಇತ್ತು ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 30 ಮತ್ತೆ ಪಾಯಿಂಟ್ ನಂಬರ್ 29 ಸಿಂಪಲ್ ಟ್ರೀಟ್ಮೆಂಟ್. 30 ಅದಾದ್ಮೇಲೆ 29 ಸೋಲಾರ್ ಪ್ಲೆಕ್ಸಸ್ ಇಲ್ಲಿಗೆ ಬಂತು ನೋಡಿ. 29 ಬಂದ್ಬಿಟ್ಟು 29 ಬಂದು ಸೋಲಾರ್ ಪ್ಲೆಕ್ಸಸ್. ಪಾಯಿಂಟ್ ನಂಬರ್ 30 ಪ್ಲಸ್ ಪಾಯಿಂಟ್ ನಂಬರ್ 29. ಓಕೆ, ಅಸ್ತಮಾಗೆ ಇನ್ನೊಂದ್ಸತಿ ಹೇಳ್ತೀನಿ. ಅಸ್ತಮ ಲೆವೆಲ್ 1 ಅಲ್ಲಿ ಬಂದಿದೆ. ಲೆವೆಲ್ 1 ಅಲ್ಲಿ ಬಂದಾಗ ಏನಾಗುತ್ತೆ, ಒಕೇಶನಲಿ ಯಾವಾಗ್ಲೋ ಒಂದ್ಸತಿ ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ, ಅಂದ್ರೆ ಉಸಿರು ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದೇ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಆಮೇಲೆ ಅವಾಗ್ಲೇ ಹೇಳಿದ್ನಲ್ಲ, ಚೆಸ್ಟ್ ಮೇಲೆ ಏನೋ ಒಂದು ಟೈಟ್ನೆಸ್ ಇಟ್ಟ ಹಾಗೆ, ಏನೋ ಒಂದು ದೊಡ್ಡ ಕಲ್ಲಿಟ್ಟಾಗ ಹೇಗನ್ಸುತ್ತೆ ನೋಡಿ, ಹಾಗೆ ಅದು ಓನ್ಲಿ ಫಾರ್ ಫ್ಯೂ ಸೆಕೆಂಡ್ಸ್, ಕೆಲವೇ ಸೆಕೆಂಡ್ಗಳಿಗೆ ಮಾತ್ರ. ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 30 ಅಲ್ಲಿ ಡೆಫಿನೆಟ್ ಆಗಿ ಟೆಂಡರ್ನೆಸ್ ಇರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 30 ಪ್ಲಸ್ ಪಾಯಿಂಟ್ ನಂಬರ್ 29 ಲೆವೆಲ್ 1. ಆಯ್ತಾ? ಸೊ ಇಷ್ಟು ಸಿಂಪ್ಟಮ್ಸು, ಇಷ್ಟು ಡಿಸೀಸು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಈ ಅಸ್ತಮ ಲೆವೆಲ್ 2 ಮತ್ತೆ ಲೆವೆಲ್ 3 ಬಂದಾಗ ಯಾವ ಪಾಯಿಂಟ್ ಇನ್ವಾಲ್ವ್ ಆಗ್ಬಹುದು, ಮತ್ತೆ ಟ್ರೀಟ್ಮೆಂಟ್ ಅಲ್ಲಿ ಯಾವ ಪಾಯಿಂಟ್ ಆದ್ಮೇಲೆ ಯಾವ ಪಾಯಿಂಟ್ ಯೂಸ್ ಮಾಡಬೇಕು, ಇದು ನಾಳೆ ಕ್ಲಾಸಲ್ಲಿ ನೀವು ನನಗೆ ಹೇಳ್ಬೇಕು. ಓಕೆ, ಅಸ್ತಮ ಲೆವೆಲ್ 2 ಮತ್ತೆ ಲೆವೆಲ್ 3 ನಿಮಗೆ ಬಿಟ್ಟಿದ್ದೀನಿ. ಇದಕ್ಕೆ ಸಪೋರ್ಟಿವ್ ಆಗಿ ನಾನು ಬ್ರಾಂಕೈಟಿಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಂಗ್ ವೀಕ್ನೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ರಿಕರೆಂಟ್ ಥ್ರೋಟ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಅಂತಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಅಸ್ತಮಾದು ಲೆವೆಲ್ 2 ಮತ್ತೆ ಲೆವೆಲ್ 3 ಅಲ್ಲಿ ಯಾವ ಪಾಯಿಂಟ್ಸ್ ಇನ್ವಾಲ್ವ್ ಆಗುತ್ತೆ, ಆಮೇಲೆ ಸೀಕ್ವೆನ್ಸ್ ಏನಿರಬಹುದು, ಇದನ್ನ ನೀವು ಡೈರೆಕ್ಟ್ ಗ್ರೂಪ್ ಅಲ್ಲೇ ಹಾಕ್ಬಹುದು ವಿತ್ ಯುವರ್ ನೇಮ್, ಸೊ ದಟ್ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಅಥವಾ ನಾನು ಹೇಳ್ಕೊಡ್ತಾ ಇರೋದು ಇಷ್ಟು ಡೆಪ್ತು, ಅಥವಾ ಇನ್ನೂ ಬೇಕಾಗುತ್ತಾ, ನಿಮ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅನ್ನೋದು ಬೇಕು. ಇವಾಗ ನನಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದಕ್ಕಿಂತ ನೀವು ಎಷ್ಟು ತಿಳ್ಕೊತೀಯ ಅನ್ನೋದು ಬೇಕಲ್ವಾ. ನಾನಿಗೇನೋ ಪೂರ್ತಿ ಇಂಗ್ಲಿಷ್ ಗೊತ್ತು ಅಂತ ಹೇಳ್ಬಿಟ್ಟು ನಾನು ಸಿನಾಮಿನನ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ಕೊಡೋದ್ಕಿಂತ ABCD ಹೇಳ್ಕೊಡೋದು ಒಳ್ಳೇದು ಅಲ್ವಾ. ಎಷ್ಟು ಅರ್ಥ ಆಗುತ್ತೋ ಅಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ. ಸೊ ಲೆವೆಲ್ 2 ಮತ್ತೆ ಲೆವೆಲ್ 3 ನೀವು ನಾಳೆ ನನಗೆ ಎಕ್ಸ್ಪ್ಲೇನ್ ಮಾಡಿ, ಅಥವಾ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಏನೇನ್ ಪಾಯಿಂಟ್ಸ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋದು ಸಾಕು. ಸೊ ಸಮ್ಟೈಮ್ ಇದು ಕೋಲ್ಡ್ ಇಂದ ಕಾಫ್ ಆಗಿ ಕೊನೆಗೆ ಸಮ್ಟೈಮ್ ಅಸ್ತಮ ಸ್ಟೇಜಿಗೆ ಬಂದ್ಬಿಟ್ಟು ಆಮೇಲೆ ಕೋಲ್ಡ್ ಕ್ಲಿಯರ್ ಆಗುತ್ತೆ. ಸೊ ಆ ಟೈಮಲ್ಲಿ ಕೋಲ್ಡ್ ಇಂದನೂ ಆಮೇಲೆ ಎಂಡ್ ಆಫ್ ದ ಸ್ಟೇಜ್ ಅಸ್ತಮ ತರ ಬಂದು ಆಮೇಲೆ ಕ್ಯೂರ್ ಆಗುತ್ತೆ. ಕೆಲವರಿಗೆ ಅಸ್ತಮ ಕಂಡೀಷನ್ ಕಂಟಿನ್ಯೂ ಇರುತ್ತೆ, ಅಂದ್ರೆ ಕ್ರಾನಿಕ್ ಇದ್ದಾಗ ಇದಕ್ಕೆ. ಸೊ ಆವಾಗ ಟ್ರೀಟ್ಮೆಂಟ್ ಓನ್ಲಿ ಅಸ್ತಮ ಪೊಸಿಷನ್ ತಗೊಂಡ್ರೆ, ಅಂದ್ರೆ ಲೆವೆಲ್ 3 ರೀಚ್ ಆಗಿರ್ತಾರೆ ಅಂದ್ಕೊಂಡು ಆ ಲೆವೆಲ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಸಾಕಲ್ಲ. ಎಕ್ಸಾಕ್ಟ್ಲಿ, ಹೌದು. ಕೆಲವರಿಗೆ ಕೋಲ್ಡ್ ಇಂದಾಗಿ ಡ್ರೈನೆಸ್ ಬಂದು, ಕಾಫ್ ಬಂದು, ಆಮೇಲೆ ಫ್ಲೆಮ್ ಆಗಿ ಕೆಲವು ಸತಿ ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ. ಅಸ್ತಮ ಸ್ಟೇಜಿಗೆ ಸಮ್ ಟೈಮ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕ್ಯೂರ್ ಆಗುತ್ತೆ.
ಸೊ ಇದು ಆಲ್ ಕೋಲ್ಡ್ ರಿಲೇಟೆಡ್ ಸಿಂಪ್ಟಮ್ಸ್ ಆಲ್. ಅವಾಗ ಅವಾಗ ನೀವು ಲೆವೆಲ್ 2 ನ ತಗೋಬಹುದು. ಅದನ್ನ ಓಕೆ ಲೆವೆಲ್ 1 ನ ದಾಟ್ಬಿಟ್ಟಿರುತ್ತೆ, ಲೆವೆಲ್ 2 ನ ತಗೋಬಹುದು ಅವಾಗ. ಓಕೆ ಓಕೆ ಓಕೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಬ್ರಾಂಕೈಟಿಸ್ ಅಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ? ಸೊ ಬ್ರಾಂಕೈಟಿಸ್ ಅಂದ್ರೆ ಮೈಲ್ಡ್ ಆಗಿ ಕಾಫ್ ಇರುತ್ತೆ, ಕೆಮ್ಮು, ಚೆಸ್ಟ್ ಅಲ್ಲಿ ಇರಿಟೇಷನ್ ಇರುತ್ತೆ. ದಿಸ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ಅಸ್ತಮಾ, ಬಟ್ ನಾಟ್ ಎಕ್ಸಾಕ್ಟ್ಲಿ ಅಸ್ತಮಾ. ಇಲ್ಲಿ ಏನಾಗುತ್ತೆ, ನಾನು ಈ ನೇಮ್ಸ್ ನ ತಗೊಂಡಿರೋದೇನಕ್ಕೆ ಅಂತಂದ್ರೆ ನಿಮಗೆ ಈ ನೇಮೇ ಸಿಗೋದು. ಅದೇ ನಾನು ಇವಾಗ್ಲೇ ಲಂಗ್ ಡಿಫಿಷಿಯನ್ಸಿ, ಯಾಂಗ್ ಡಿಫಿಷಿಯನ್ಸಿ, ಅದು ಇದು ಅಂತ ತಗೊಂಡೆ ಸ್ವಲ್ಪನೂ ಅರ್ಥ ಆಗಲ್ಲ. ಹಾಗಾಗಿ ಆ ನೇಮ್ನೇ ತಗೊಂಡಿದ್ದೀನಿ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಲ್ಲಿದೆ ನೋಡಿ, ಅಸ್ತಮಾ, ಈ ಲಂಗ್ ವೀಕ್ನೆಸ್, ಬ್ರಾಂಕೈಟಿಸ್ ಇದೆಲ್ಲ ಒಂದೇ ಅಂತ ಮೇಜರ್ ಡಿಫರೆನ್ಸ್ ಅಂತ ಏನೂ ಇಲ್ಲ. ಬಟ್ ಡಯಾಗ್ನೋಸಿಸ್ ಅಲ್ಲಿ ಏನಕ್ಕಾಗಿದೆ, ಯಾವುದರಿಂದ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋದಾಗ ಮೇಜರ್ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಬ್ರಾಂಕೈಟಿಸ್ ಅಲ್ಲಿ ಲೆವೆಲ್ 1 ಅಲ್ಲಿ ಮೈಲ್ಡ್ ಕಾಫ್ ಇರುತ್ತೆ, ಚೆಸ್ಟ್ ಅಲ್ಲಿ ಇರಿಟೇಷನ್ ಇರುತ್ತೆ. ಬಟ್ ನಿಮಗೆ ರಿಫ್ಲೆಕ್ಸ್ ಫೈಂಡಿಂಗ್ ಬಂತು ಅಂತಂದ್ರೆ ಓನ್ಲಿ ಪಾಯಿಂಟ್ ನಂಬರ್ 30 ಅಲ್ಲಿ ಟೆಂಡರ್ನೆಸ್ ಇರುತ್ತೆ, ನೋ ಚೇಂಜ್. ಸೊ ರಿಫ್ಲೆಕ್ಸಾಲಜಿಯಲ್ಲಿ ಅಸ್ತಮಾನು ಒಂದೇ, ಬ್ರಾಂಕೈಟಿಸು ಒಂದೇ. ಅಲ್ಲೂ ಕೂಡ ಲೆವೆಲ್ 1 ಅಲ್ಲಿ ಪಾಯಿಂಟ್ ನಂಬರ್ 30 ಅಲ್ಲಿ ಟೆಂಡರ್ನೆಸ್ ಇತ್ತು. ಇಲ್ಲೂ ಕೂಡ ಲೆವೆಲ್ 1 ಅಲ್ಲಿ ಪಾಯಿಂಟ್ ನಂಬರ್ 30 ಅಲ್ಲಿ ಟೆಂಡರ್ನೆಸ್ ಇದೆ. ಓಕೆ, ಮೈಲ್ಡ್ ಆಗಿ ಹಿಂಟ್ ಕೊಟ್ಟಿದ್ದೀನಿ. ಸೊ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 30 ಪ್ಲಸ್ ಪಾಯಿಂಟ್ ನಂಬರ್ 29. ಫಸ್ಟ್ ಪಾಯಿಂಟ್ ನಂಬರ್ 30, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಅದೇ ಇಫ್ ಇನ್ ಕೇಸ್ ಲೆವೆಲ್ 2 ಬಂತು ಅನ್ಕೊಳ್ಳಿ, ಆ ಕಾಫು ಪ್ರೊಡಕ್ಟಿವ್ ಆಗುತ್ತೆ. ಅಂದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಅಥವಾ ಪೇಯ್ನ್ ಇರುತ್ತೆ ಆ ಕಾಫಲ್ಲಿ. ಆ ಕೆಮ್ಮು, ನಾರ್ಮಲ್ ಕೆಮ್ಮಿಗೂ ಬ್ರಾಂಕೈಟಿಸ್ ಆಗಿ ಕೆಮ್ಮು ಇರುತ್ತೆ ನೋಡಿ, ಅದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಆ ಕೆಮ್ಮು ಏನೋ ಒಳಗಡೆ ಹೊಟ್ಟೆಯಿಂದಾನೇ ಬರ್ತಾ ಇದೆಯೇನೋ ಅಂತ ಅನ್ಸುತ್ತೆ ಲೆವೆಲ್ 2 ಅಲ್ಲಿ. ಓಕೆ. ಚೆಸ್ಟ್ ಅಲ್ಲಿ ಕಂಜೆಷನ್ ಇರುತ್ತೆ ಪದೇ ಪದೇ, ಚೆಸ್ಟ್ ಅಲ್ಲಿ ಟೈಟ್ನೆಸ್ಸು, ಎದೆಯಲ್ಲಿ ಟೈಟ್ನೆಸ್ಸು, ಕಂಜೆಷನ್ ಪದೇ ಪದೇ ಇರುತ್ತೆ. ಸೊ ಇಂಥ ಟೈಮ್ನಲ್ಲಿ ರಿಫ್ಲೆಕ್ಸ್ ಫೈಂಡಿಂಗ್ ಅಂತ ಬಂದಾಗ ಪಾಯಿಂಟ್ ನಂಬರ್ 30 ಅಲ್ಲಿ ಶಾರ್ಪ್ ಪೇನ್ ಕಾಣಿಸ್ಕೊಳ್ಳೋದು. ಅಂದ್ರೆ ನೀವು ಹೀಗೆ ಸ್ವಲ್ಪ ಪ್ರೆಸ್ ಮಾಡೋದು ಏನೋ ಚುಚ್ಚದಾಗೆ ನೋವು, ಪಾಯಿಂಟ್ ನಂಬರ್ 30. ಆಮೇಲೆ ಟೆಂಡರ್ನೆಸ್ ಬಂದು ಪಾಯಿಂಟ್ ನಂಬರ್ 6 ಅಲ್ಲಿ ಇರುತ್ತೆ. ಓಕೆ. ಸೊ ಇದಕ್ಕೆ ಟ್ರೀಟ್ಮೆಂಟು ಪಾಯಿಂಟ್ ನಂಬರ್ 30, ಪಾಯಿಂಟ್ ನಂಬರ್ 6, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಒನ್ ಸೆಕೆಂಡ್ ರಿಪೀಟ್. ಪಾಯಿಂಟ್ ನಂಬರ್ 30, ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 29. 30, 6 ಅದಾದ್ಮೇಲೆ 29. ಕೆಲವರಿಗೆ ಬ್ರಾಂಕೈಟಿಸ್ ಡೇ ಟೈಮ್ ಅಲ್ಲಿ ಏನು ಇರಲ್ಲ, ಓನ್ಲಿ ಮಲ್ಕೊಂಡಾಗ ಮಾತ್ರ ಸೌಂಡ್ ಡಿಫರೆನ್ಸ್ ಆಗಿ ಬರುತ್ತೆ, ಕಾಫ್ ಬರುತ್ತೆ. ದಟ್ ಟೈಪ್ ಆಫ್ ಬ್ರಾಂಕೈಟಿಸ್ ಸೇಮ್ ಟ್ರೀಟ್ಮೆಂಟ್ ಅನ್ನ. ಹೌದು. ಡೇ ಟೈಮ್ ಅಲ್ಲಿ ನೋ ಫೀಲಿಂಗ್ ಅಟ್ ಆಲ್, ಓನ್ಲಿ ಮಲ್ಕೊಂಡಾಗ ರಾತ್ರಿ ಹೊತ್ತು ಸಿಕ್ಕಾಬಟ್ಟೆ ಕಾಫ್, ಡ್ರೈ ಥ್ರಾಟ್ ಅಲ್ಲಿ ಒಂಥರ ಡಿಫ್ರೆಂಟ್ ಒಂದು ಆಕ್ವರ್ಡ್ನೆಸ್ ಸೌಂಡ್ ಬರುತ್ತೆ. ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಸೇಮ್. ಇದರಲ್ಲಿ ರಿಫ್ಲೆಕ್ಸಾಲಜಿಲಿ ಒಂದು ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಯಾವುದೇ ರೀತಿ ಭೇದ ಭಾವ ಇಲ್ಲ, ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಅಷ್ಟೇ. ಬಟ್ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಲ್ಲಿ ನಿಮಗೆ ಯೂಸ್ ಆಗುವಂಥದ್ದು ತುಂಬಾನೇ ವಿಷಯಗಳು ಸಿಗ್ತವೆ. ಇಫ್ ಇನ್ ಕೇಸ್ ಈ ಬ್ರಾಂಕೈಟಿಸ್ ಬಂದ್ಬಿಟ್ಟು ಲೆವೆಲ್ 3 ಬಂತು ಅನ್ಕೊಳ್ಳಿ, ಅದು ಕ್ರೋನಿಕ್ ಕಂಡೀಷನ್. ಸೊ ಅಂತ ಟೈಮ್ನಲ್ಲಿ ಏನಾಗುತ್ತೆ, ಮ್ಯೂಕಸ್ಸು ಹೆವಿ ಮ್ಯೂಕಸ್ ಇರುತ್ತೆ, ಕಫ ತುಂಬಾನೇ ಕಟ್ಕೊಳ್ಳುತ್ತೆ. ಯಾವ ಲೆವೆಲ್ಗೆ ಅಂತಂದ್ರೆ ಕಫ ಗಟ್ಟಿಯಾಗಿ ಆ ಫ್ಲೆಮ್ ಏನಿದೆ, ಆ ಮ್ಯೂಕಸ್ ಏನಿದೆ, ಯಾವಾಗ ಹಾರ್ಡ್ ಆಗುತ್ತೆ ನೋಡಿ, ಅವಾಗ ಬ್ರೀತಿಂಗ್ ಡಿಫಿಕಲ್ಟಿ ಆಗುತ್ತೆ.
ಉಸು ಫುಲ್ ತಗೊಳೋದಕ್ಕೂ ಆಗಲ್ಲ. ಪೂರ್ತಿ ನೀವು ಡೀಪ್ ಬ್ರೀತ್ ಮಾಡೋದಕ್ಕೆ ಹೋದ್ರೆ ಕೆಮ್ಮು ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದೇನ್ ನೋಡ್ಬೋದು ಅಂತಂದ್ರೆ, ನೀವು ಮಲ್ಕೊಂಡಾಗ ಕೆಮ್ಮು ಜಾಸ್ತಿ ಆಗುತ್ತೆ, ಮಲ್ಕೊಂಡ್ ಕೂಡ್ಲೆ ಕಫ ಜಾಸ್ತಿ ಆಗುತ್ತೆ, ನೈಟಲ್ಲೇ ಜಾಸ್ತಿ ಆಗುತ್ತೆ. ಓಕೆ, ಲೆವೆಲ್ 3 ಅಲ್ಲಿ ವಾಂಕೈಟಿಸ್ ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 30 ಹಾರ್ಡ್ನೆಸ್ ಇರುತ್ತೆ. ಅಂದ್ರೆ ಸ್ಕಿನ್ ಹಾರ್ಡ್ ಆಗಿರ್ಬೋದು ಅಥವಾ ಒಂಥರ ಗಂಟ್ ಟೈಪ್ ಇದ್ದಿರೋ ಚಾನ್ಸಸ್ ಇರುತ್ತೆ. ಆಮೇಲೆ ಪಾಯಿಂಟ್ ನಂಬರ್ 16 ಟೆಂಡರ್ನೆಸ್ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟು ಪಾಯಿಂಟ್ ನಂಬರ್ 30, ಪಾಯಿಂಟ್ ನಂಬರ್ 6, ಪಾಯಿಂಟ್ 16, ಅದಾದ್ಮೇಲೆ ಪಾಯಿಂಟ್ 29, 30, 6, 16, 29, 30, 6, 16 ಪ್ಲಸ್ 29. ಲಂಗ್ ವೀಕ್ನೆಸ್ ಅಂತ ಏನು ಅಂತದ್ದೇನು ಮೇಜರ್ ಆಗಿ ಇರೋದಿಲ್ಲ. ಸೊ ಹಾಗಾಗಿ ಅದನ್ನ ಬಿಡ್ತಾ ಇದ್ದೀನಿ. ಬಟ್ ಇದು ರಿಕರೆಂಟ್ ಥ್ರೋಟ್ ಇನ್ಫೆಕ್ಷನ್, ಇದು ತುಂಬಾ ಜನಕ್ಕೆ ಕಾಣಿಸ್ಕೊಳ್ಳುತ್ತೆ. ಪದೇ ಪದೇ ಗಂಟ್ಲಲ್ಲಿ ಏನೋ ಅಂತ ಇರಿಟೇಷನ್, ಸ್ವಲ್ಪ ಟೈಮ್ ಹೋದ್ ಕೂಡಲೇ ಅದಾಗೆ ಕರೆಕ್ಟ್ ಆಗ್ಬಿಡುತ್ತೆ, ಮತ್ತೆ ಆಗುತ್ತೆ. ಸೊ ಇದನ್ನ ಯೂಶಲಿ ಇದು ವಾಟರ್ ಇನ್ಫೆಕ್ಷನ್ಸ್ ಇಂದ ಆಗುತ್ತಲ್ಲ ಸರ್ ಥ್ರಾಟ್? ಇದು ಯೂಶಲಿ ನಾರ್ಮಲಿ ಫಿಲ್ಟರ್ ವಾಟರ್ ಎಲ್ಲ ಹಬ್ಬದಾಗ ಇವನ್ ಹೊರಗಡೆ ಎಲ್ಲಾರು ಕೋಲ್ಡ್ ವಾಟರ್ ಅಥವಾ ಇಮಿಡಿಯೇಟ್ ಆಗಿ ಬೇರೆ ನಿಮಗೆ ವಾಟರ್ ತಗೊಂಡಾಗ ವಾಟರ್ ಇನ್ಫೆಕ್ಷನ್ ಚೇಂಜ್ ಸ್ಟಾರ್ಟ್ ಆಗ್ಬೋದು. ಆದಾಗ್ಲೂ ಆಗ್ಬಹುದು ಅಥವಾ ವೆದರ್ ಚೇಂಜ್ ಆದಾಗ್ಲೂ ಆಗ್ಬಹುದು. ಬೇಸಿಕಲಿ ದಿಸ್ ಇಸ್ ರಿಲೇಟೆಡ್ ಟು ಇಮ್ಯೂನ್ ಅಷ್ಟೇ, ಇನ್ನೇನಿಲ್ಲ. ಸೊ ಫಸ್ಟ್ ಲೆವೆಲ್ 1 ರಿಕರೆಂಟ್ ಥ್ರೋಟ್ ಇನ್ಫೆಕ್ಷನ್ ಅಂತ ಅಂದ್ರೆ ಗಂಟ್ಲಲ್ಲಿ ಏನೋ ಅಂತ ತಗ್ಲಾಕೊಂಡಂಗೆ ಸ್ವಲ್ಪ ಲೈಟ್ ಆಗಿ ಪೇಯ್ನ್ ಇರುತ್ತೆ. ಅಂತ ಟೈಮ್ನಲ್ಲಿ ಎಕ್ಸಾಕ್ಟ್ಲಿ ಪಾಯಿಂಟ್ ನಂಬರ್ 66 ಟೆಂಡರ್ನೆಸ್ ಇರುತ್ತೆ, ಬಿಕಾಸ್ ಥ್ರೋಟ್. ಬಟ್ ನಾವು ಇದಕ್ಕೆ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಅಡ್ವಾನ್ಸ್ ಆಗಿ 6 ಮತ್ತೆ 34, ಪಾಯಿಂಟ್ ನಂಬರ್ 6 ಪ್ಲಸ್ ಪಾಯಿಂಟ್ ನಂಬರ್ 34 ಕೊಡ್ತೀವಿ. ಇಫ್ ಇನ್ ಕೇಸ್ ಇದು ಲೆವೆಲ್ 1 ಇತ್ತು ಅಂದ್ರೆ ಇಷ್ಟಕ್ಕೆ ಗುಣ ಆಗ್ಬಿಡುತ್ತೆ, ಪಾಯಿಂಟ್ ನಂಬರ್ 6 ಮತ್ತೆ ಪಾಯಿಂಟ್ ನಂಬರ್ 34 ಮಾಡ್ತಾ ಇದ್ದಂಗೆ. ಅದೇ ಇಫ್ ಇನ್ ಕೇಸ್ ಈ ಥ್ರೋಟ್ ಇನ್ಫೆಕ್ಷನ್ ಲೆವೆಲ್ 2 ಬಂತು ಅನ್ಕೊಳ್ಳಿ, ಫೀವರ್ ಬಂದ್ಬಿಡುತ್ತೆ. ಗಂಟ್ಲಲ್ಲಿ ಇರಿಟೇಷನ್ ಅಂತೂ ಹಾಗೆ ಇರುತ್ತೆ, ಬಟ್ ಫೀವರ್ ಬಂದ್ಬಿಟ್ಟಿರುತ್ತೆ. ಆಮೇಲೆ ನುಂಗದ್ ಕಷ್ಟ ರೆಡ್ ಆಗಿರುತ್ತೆ ಒಂದ್ ಸೈಡ್ ಅಲ್ಲಿ, ನುಂಗದ್ ಕಷ್ಟ ಆಗುತ್ತೆ. ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ, ನುಂಗದ್ ಕಷ್ಟ, ಒಳಗಡೆ ರೆಡ್ ಆಗಿರುತ್ತೆ. ಸೊ ಯೂಶಲಿ ಹೊರಗಡೆ ಹೋದ್ರೆ ಆಂಟಿಬಯೋಟಿಕ್ ಕೊಟ್ಬಿಡ್ತಾರೆ. ಓಕೆ, ಸೊ ಇದು ಲೆವೆಲ್ 2 ಸೋರ್ ಥ್ರೋಟ್, ಫೀವರ್ ಅಥವಾ ನುಂಗುವಾಗ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್. ಅದೇ ರಿಫ್ಲೆಕ್ಸ್ ಫೈಂಡಿಂಗ್ ಅಂತ ಬಂದಾಗ ಪಾಯಿಂಟ್ ನಂಬರ್ 6 ನಿಮಗೆ ಶಾರ್ಪ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಪಾಯಿಂಟ್ ನಂಬರ್ 34 ಮತ್ತೆ 16, ಪಾಯಿಂಟ್ ನಂಬರ್ 34 ಮತ್ತೆ 16 ಕೋಲ್ಡ್ ಮತ್ತೆ ಲಿಂಪ್ ಗ್ಲ್ಯಾಂಡ್ಸ್, ಇಲ್ಲಿ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಓನ್ಲಿ ಪ್ರೆಸ್ ಮಾಡಿದಾಗ ಮಾತ್ರ ಪೇನ್, ಅದು ಕೂಡ ಡಲ್ ಪೇನ್. ಟ್ರೀಟ್ಮೆಂಟು ಅದೇ ಸೇಮ್ ವೇ ಅಲ್ಲಿ 6 ಪ್ಲಸ್ 34 ಪ್ಲಸ್ 16, 6 ಪ್ಲಸ್ 34 ಪ್ಲಸ್ 16. ಓಕೆ ಓಕೆ, ಇನ್ನ ಇದೇ ಥ್ರೋಟ್ ಇನ್ಫೆಕ್ಷನ್ ನಿಮಗೆ ಪಾಯಿಂಟ್ ನಂಬರ್ ಲೆವೆಲ್ 3 ಬಂತು ಅನ್ಕೊಳ್ಳಿ, ಇದನ್ನೇ ನಾವು ಅಲೋಪತಿಯಲ್ಲಿ ಟಾನ್ಸಿಲೈಟಿಸ್ ಅಂತೀವಿ. ಟಾನ್ಸಿಲೈಟಿಸ್ ಅಲ್ಲಿ ಏನಾಗುತ್ತೆ, ಪದೇ ಪದೇ ಥ್ರೋಟ್ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ, ಬಿಕಾಸ್ ಅದು ಹೈ ಲೆವೆಲ್ ಅಲ್ಲಿ ಬಂದಿದೆ, ಲೆವೆಲ್ 3 ಬಂದಿದೆ, ಕ್ರೋನಿಕ್ ಕಂಡೀಷನ್ ಬಂದಿದೆ. ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 6 ಡಲ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಪಾಯಿಂಟ್ ನಂಬರ್ 38 ಟೆಂಡರ್ನೆಸ್ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 38, ಪಾಯಿಂಟ್ ನಂಬರ್ 16, ಅದಾದ್ಮೇಲೆ ಪಾಯಿಂಟ್ ನಂಬರ್ 34. ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 38, ಪಾಯಿಂಟ್ ನಂಬರ್ 16, ಅದಾದ್ಮೇಲೆ ಪಾಯಿಂಟ್ ನಂಬರ್ 34.
ಲೆವೆಲ್ 3 ನಲ್ಲಿ. ಓಕೆ, ಸೊ ಇದಿಷ್ಟು ಲಂಗ್ಸ್ಗೆ ಸಂಬಂಧಪಟ್ಟಿರೋದು. ಇನ್ನ ನಮ್ಮ ನರ್ವಸ್ ಸಿಸ್ಟಮ್ ಅಂತ ಬಂದಾಗ ಏನೇನು ಇನ್ವಾಲ್ವ್ ಆಗುತ್ತೆ? ಸರ್ ಒಂದು ಡೌಟ್ ಇದೆ ಸರ್. ಹಾ, ಹೇಳಿ. ಸರ್ ಇದು ರೆಕ್ಯುರೆಂಟ್ ಥ್ರೋಟ್ ಇನ್ಫೆಕ್ಷನ್ ಬಂದಾಗ ಲೆವೆಲ್ 3 ನಲ್ಲಿ ಕ್ರಾನಿಕ್ ಕಂಡೀಷನ್ ಅಲ್ಲಿ ಇರುವಾಗ ಫೀವರ್ ಜೊತೆಗೆ ಕೈ ಕಾಲುಗಳ ಜಾಯಿಂಟ್ಸ್ ಪೇನ್ ಅಂತ ಹೇಳ್ತಾರೆ. ಇಟ್ ಈಸ್ ಡ್ಯೂ ಟು ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಇದು ರಿಲೇಟೆಡ್ ಸರ್? ಥ್ರೋಟ್ ಇನ್ಫೆಕ್ಷನ್ ಜಾಯಿಂಟ್ ಪೇನ್ಗಲ್ಲ. ಥ್ರೋಟ್ ಇನ್ಫೆಕ್ಷನ್ ಏನಕ್ಕಾಗಿದೆ ಅಂತಂದ್ರೆ ಫೀವರ್ ಬಂದಿದೆ. ಡ್ಯೂ ಟು ಫೀವರ್ ಅದೇ ವೀಕ್ನೆಸ್. ಟೈಮಲ್ಲಿ ಕೇಳಿಸ್ಲಿಲ್ಲ. ಕಾಲುಗಳು ನೋವು ಬರುತ್ತೆ ಸರ್. ಅದು ನನಗೆ ಆಗಿದೆ ಥ್ರೋಟ್ ಇನ್ಫೆಕ್ಷನ್ ಆದಾಗ. ಹ್ಮ್. ತುಂಬಾ ಮೊಣಕಾಲುಗಳು ನೋವು ಬರುತ್ತೆ. ಡಾಕ್ಟರ್ನ ಕೇಳಿದಾಗ ಅಂತ ಹೇಳಿದ್ದಾರೆ. ಡಾಕ್ಟರ್ನ ಕೇಳಿದಾಗ ಇದು ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಮೊಣಕಾಲುಗಳು ಬಂದಿದೆ ಆ ಟೈಮಲ್ಲಿ ಮಾತ್ರ. ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಕಡಿಮೆ ಆಯ್ತು ಅಂದ್ರೆ ಮೊಣಕಾಲು ನೋವು ಇರೋದಿಲ್ಲ. ಆ ಟೈಮಲ್ಲಿ ತುಂಬಾ ಪೇನ್ಸ್ ಇರುತ್ತೆ ಸರ್. ಇಲ್ಲ, ಇದಕ್ಕೂ ಅದಕ್ಕೂ ನೀವು Due to ಡೈರೆಕ್ಟ್ fever ಇಂದಾನೆ ಕನೆಕ್ಷನ್ ಬರುತ್ತೆ. ಇಡೋದಕ್ಕಾಗಲ್ಲ. ಬಟ್ ಏನು ಅಂತಂದ್ರೆ ಇವಾಗ್ಲೇ ಹೇಳ್ತೀನಿ ನೋಡಿ. ಇನ್ಫೆಕ್ಷನ್ ಆಗುತ್ತೆ ನೋಡಿ, ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ ಇಂದ ಇನ್ಫೆಕ್ಷನ್ ಆಗುತ್ತೆ ನೋಡಿ. ಆ ಇನ್ಫೆಕ್ಷನ್ಗೆ ನೀವು ಆಂಟಿಬಯೋಟಿಕ್ಸ್ ಅಥವಾ ಟ್ಯಾಬ್ಲೆಟ್ಸ್ ತಗೊಂಡಾಗ ಆ ಇನ್ಫೆಕ್ಟ್ ಆಗಿರೋ ಬ್ಯಾಕ್ಟೀರಿಯಾ ಇದೆಯಲ್ಲ, ಅದು ಜಾಯಿಂಟ್ಸ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಕೇಳಿಸ್ತಾ ಇಲ್ವಾ ನಾನು ಹೇಳೋದು? ಡಿಸ್ಟರ್ಬೆನ್ಸ್ ಸರ್ ಇದೆ ಇಲ್ಲ ಸರ್. ಕೇಳಿಸ್ತಿಲ್ಲ. ಇಂಟರ್ನೆಟ್ ಡಿಸ್ಟರ್ಬೆನ್ಸ್ ಇದೆ. ಇಂಟರ್ನೆಟ್ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಇವಾಗ ಕೇಳಿಸ್ತಾ ಇದೆಯಲ್ವಾ ಮಾತಾಡೋದು? ಓಕೆ ಸರ್. ಓಕೆ. ಓಕೆ, ಸಿ ಏನಾಗುತ್ತೆ, ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ ಇಂದ ಇನ್ಫೆಕ್ಷನ್ ಆದಾಗ, ಬಾಡಿಲಿ ಇನ್ಫೆಕ್ಷನ್ ಆದಾಗ, ಇಫ್ ಇನ್ ಕೇಸ್ ಫೀವರ್ ಬಂದು ನೀವು ಅದಕ್ಕೆ ಆಂಟಿಬಯೋಟಿಕ್ಸು ಮತ್ತೆ ನಾರ್ಮಲ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಗುತ್ತೆ, ಆ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಜಾಯಿಂಟ್ಸ್ ಅಲ್ಲಿ ಸೇರ್ಕೊಳ್ಳುತ್ತೆ. ಯಾವಾಗ ಅದು ಜಾಯಿಂಟ್ಸ್ ಅಲ್ಲಿ ಸೇರ್ಕೊಳ್ಳುತ್ತೆ, ಅದು ಅಲ್ಲಿ ಸೇಫ್ ಆಗಿರುತ್ತೆ. ಯಾವಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್ ಮತ್ತೆ ಲೋ ಆಗುತ್ತೆ, ಅದು ಜಾಯಿಂಟ್ಸ್ ಇಂದ ಈಚೆ ಬರುತ್ತೆ. ಎಂತೆಂತ ಇನ್ಫೆಕ್ಷನ್ ನಲ್ಲಿ ನಿಮಗೆ ಮೈಕೈ ನೋವು ಬಂದಿರುತ್ತೆ ನೋಡಿ, ಅಂತ ಇನ್ಫೆಕ್ಷನ್ ನಲ್ಲಿ ಗುಣ ಆದ್ಮೇಲೆ ಪದೇ ಪದೇ ಏನಕ್ಕಾಗುತ್ತೆ ಅಂತಂದ್ರೆ, ಆ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ ಬಂದು ಬಾಡಿಯಿಂದ ಈಚೆ ಹೋಗಿರೋದಿಲ್ಲ, ದೇಹದ ಒಳಗಡೆನೆ ಇರುತ್ತೆ. ಎಲ್ಲಿ ದೇಹದ ಒಳಗಡೆ ಎಲ್ಲಿ ಅಂತಂದ್ರೆ ಜಾಯಿಂಟ್ಸ್ ಅಲ್ಲಿ, ಎಸ್ಪೆಷಲಿ ಎಲ್ಬೋ, ನೀ ಮತ್ತೆ ಆಂಕಲ್ ಅಲ್ಲಿ, ಇಷ್ಟು ಆ ಜಾಗದಲ್ಲಿ. ಟಾಕ್ಸಿನ್ ಹೊರಗೆ ಹಾಕೋ ಮೆಥಡ್ ಸರ್. ಆ ಟೈಪ್ ಆಫ್ ಟಾಕ್ಸಿನ್ಸ್ ಹೊರಗಡೆ ಹಾಕೋ ಮೆಥಡ್. ಅಲ್ಲ, ಇನ್ನೂ ಇದೆ ಕ್ಲಾಸ್, ಇನ್ನೂ ಇದೆ. ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬಿಡಿ. ಓಕೆ, ಸೊ ನರ್ವಸ್ ರಿಲೇಟೆಡ್ ಒಂದು ಕೆಲಸ ಮಾಡಿ, ಇವಾಗಲೇ ಒಂದು 2 ಮಿನಿಟ್ಸ್ ಬ್ರೇಕ್ ತಗೊಂಬಿಡಿ. ಮತ್ತೆ ಮಧ್ಯದಲ್ಲಿ ಕೊಡೋದಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ರೈಟ್. ಇವಾಗ ನರ್ವಸ್ ರಿಲೇಟೆಡ್ ಸಿಸ್ಟಮ್, ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದಂಗೆ ಮೈಗ್ರೇನ್. ಇನ್ನೊಂದೇನು ಅಂತಂದ, ಈ ಹೆಡ್ಡೇಕ್ ಅಂತ ಬಂದಾಗ ರಿಫ್ಲೆಕ್ಸಾಲಜಿಲಿ ಆಲ್ಮೋಸ್ಟ್ ಎಲ್ಲಾ ಹೆಡ್ಡೇಕು ಒಂದೇ ಲೆವೆಲ್ ಅಲ್ಲಿ ತಗೋತೀವಿ. ಬಟ್ ನಾವು TCM ಅಲ್ಲಿ ಬಂದಾಗ ಮಾತ್ರ ಆ ಹೆಡ್ಡೇಕು ಯಾವ ಜಾಗದಲ್ಲಿ ಆಗ್ತಾ ಇದೆ, ಫ್ರಂಟ್ ಅಲ್ಲಿ ಆಗ್ತಾ ಇದೆಯಾ, ಬ್ಯಾಕ್ ಸೈಡ್ ಅಲ್ಲಿ ಅಥವಾ ಸೈಡ್ ಅಲ್ಲಿ ಹೆಡ್ಡೇಕ್ ಇದೆಯಾ
ಅಥವಾ ತಲೆ ಮೇಲ್ಗಡೆ ವರ್ಟೆಕ್ಸ್ ಅಲ್ಲಿ ಹೆಡ್ಡೇಕ್ ಇದೆಯಾ ಅನ್ನೋದ್ರ ಮೇಲೆ ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಬಟ್ ರಿಫ್ಲೆಕ್ಸಾಲಜಿಲಿ ಅದೆಲ್ಲ ಒಂದೇ ಆಗುತ್ತೆ. ಓಕೆ, ಸೊ ಮೈಗ್ರೇನು ಲೆವೆಲ್ 1 ಅಲ್ಲಿ ಇದ್ದಾಗ ಏನಾಗುತ್ತೆ, ಒನ್ ಸೈಡೆಡ್ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ್ಲಾದ್ರೂ ಒಂದ್ಸತಿ ಒಕೇಶನಲಿ ಲೈಟ್ ಆಗಿ ಪೇಯ್ನ್ ಇರುತ್ತೆ, ಬಟ್ ಒಂದೇ ಒಂದ್ ಸೈಡ್. ಆಮೇಲೆ ಏನಾಗುತ್ತೆ, ಕೆಲವು ಲೈಟ್ ನೋಡಿದಾಗ್ಲೂ ಆ ಪೇಯ್ನ್ ಜಾಸ್ತಿ ಆಗುತ್ತೆ. ಸೆನ್ಸಿಟಿವ್ ಲೈಟ್ ನೋಡಿದಾಗ, ಅಥವಾ ಈ ನಾರ್ಮಲ್ ಲೈಟ್ ಅಂತ ಹೇಳ್ತಾ ಇಲ್ಲ, ನೀವು ಬಿಸ್ಲಿಗೆ ಹೋದ ಕೂಡ್ಲೇನೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಲೆವೆಲ್ 1 ಅಲ್ಲಿ. ಮತ್ತೆ ನೀವು ಮನೆ ಒಳಗಡೆ ಬಂದ ಕೂಡಲೇ ಅದು ಕಡಿಮೆ ಆಗ್ಬಿಡುತ್ತೆ. ಅಥವಾ ಸ್ವಲ್ಪ ಏನಾದ್ರು ಮಾನಸಿಕ ಒತ್ತಡ, ಸ್ಟ್ರೆಸ್ ಜಾಸ್ತಿ ಆಯ್ತು ಅಂತ ಅಂದ್ರೆ ಈ ಹೆಡ್ಡೇಕ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಟೈಮ್ನಲ್ಲಿ ಪಾಯಿಂಟ್ 1 ಇದೆ ನೋಡಿ, ಪಾಯಿಂಟ್ 1 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಆಮೇಲೆ ಪಾಯಿಂಟ್ 2 ನಲ್ಲಿ ಮೈಲ್ಡ್ ಆಗಿ ಪೇಯ್ನ್ ಇರುತ್ತೆ. ಬಿಕಾಸ್ ಇನ್ನೂ ಅದು ಲೆವೆಲ್ 1 ಅಲ್ಲೇ ಇದ್ದಿದ್ದರಿಂದ ಬ್ರೈನು ಮತ್ತೆ ಮೆಂಟಲ್ ನರ್ವ್ಸ್ಗೆ ರಿಲೇಟೆಡ್. ಓಕೆ, ಇದನ್ನ ಅರ್ಲಿ ನ್ಯೂರೋಲಾಜಿಕಲ್ ಇರಿಟೇಷನ್ ಅಂತ ಹೇಳ್ತೀವಿ. ಫಸ್ಟ್ ಸ್ಟೇಜ್ ಅಲ್ಲಿ ಲೆವೆಲ್ 1 ಅಲ್ಲಿ. ಇದಕ್ಕೆ ಟ್ರೀಟ್ಮೆಂಟು ಪಾಯಿಂಟ್ 1, 2 ಮತ್ತೆ ಇಲ್ಲಿ ನಾವು ಪಾಯಿಂಟ್ ನಂಬರ್ 29ನ ಇನ್ವಾಲ್ವ್ ಮಾಡ್ತೀವಿ. ಸೋಲಾರ್ ಪ್ಲೆಕ್ಸಸ್ ಬೇಕೇ ಬೇಕು ಲೆವೆಲ್ 1 ಅಲ್ಲಿ ಇದ್ದಾಗ. ಬಿಕಾಸ್ ಲೆವೆಲ್ 1 ಅಂತಂದ್ರೆ ಫಂಕ್ಷನಲ್ ಇಂಬ್ಯಾಲೆನ್ಸ್. ಅದೇ ಇಫ್ ಇನ್ ಕೇಸ್ ಅದು ಲೆವೆಲ್ 2 ಬಂತು ಅನ್ಕೊಳ್ಳಿ, ಈ ಹೆಡ್ಡೇಕ್ ಏನಾಗುತ್ತೆ, ಚುಚ್ಚದಾಗೆ ಪೇಯ್ನ್ ಆಗುತ್ತೆ. ಆಮೇಲೆ ವಾಮಿಟ್ ಆದಂಗ ಆಗೋದು, ನಾಸಿಯಾ. ಈ ಬಿಸ್ಲಿಗೆ ಹೋದ ಕೂಡಲೇ ಪೇಯ್ನ್ ಜಾಸ್ತಿ ಆಗೋದು. ಲೈಟ್ ಸೆನ್ಸಿಟಿವಿಟಿ ತುಂಬಾನೇ ಇರುತ್ತೆ ಲೆವೆಲ್ 2 ನಲ್ಲಿ. ಅವಾಗ ಪಾಯಿಂಟ್ 1 ಅಲ್ಲಿ ಪಾಯಿಂಟ್ ನಂಬರ್ 1 ಇದೆ ನೋಡಿ, ಪಾಯಿಂಟ್ ನಂಬರ್ 1 ಅಲ್ಲಿ ಶಾರ್ಪ್ ಪೇಯ್ನ್ ಇರುತ್ತೆ. ಬಟ್ ಪಾಯಿಂಟ್ ನಂಬರ್ 2 ನಲ್ಲಿ ಟೆಂಡರ್ನೆಸ್ ಇರುತ್ತೆ. ಆ ಮೈಲ್ಡ್ ಪೇಯ್ನ್ ಇತ್ತು ನೋಡಿ ಲೆವೆಲ್ 1 ಅಲ್ಲಿ, ಅದು ಲೆವೆಲ್ 2 ನಲ್ಲೂ ಕಂಟಿನ್ಯೂ ಆಗಿರುತ್ತೆ. ಬಟ್ ಇಲ್ಲಿ ಇನ್ವಾಲ್ವ್ಮೆಂಟ್ ಏನು ಅಂತ ಅಂದ್ರೆ, ಪಾಯಿಂಟ್ ನಂಬರ್ 5 ಹೆಡ್ ನರ್ವ್ಸ್ ಇದೆ ನೋಡಿ, ಅಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಟೆಂಡರ್ನೆಸ್ ಸ್ಟಾರ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 2 ಮತ್ತೆ ಪಾಯಿಂಟ್ ನಂಬರ್ 5 ಅಲ್ಲಿ ಟೆಂಡರ್ನೆಸ್, ಬಟ್ ಪಾಯಿಂಟ್ ನಂಬರ್ 1 ಅಲ್ಲಿ ಶಾರ್ಪ್ ಪೇಯ್ನ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಹೇಗೋ ಲೆವೆಲ್ 1 ಅಲ್ಲಿ 1, 2 ಮತ್ತೆ 29 ತಗೊಂಡಿದ್ವಿ ಅಲ್ವಾ. ಸೊ ಇಲ್ಲಿ 1, 2, 5ನ ಇನ್ಕ್ಲೂಡ್ ಮಾಡ್ತೀವಿ ಪ್ಲಸ್ 29. 1, 2, 5, 29. 1, 2, 5 ಮತ್ತೆ 29. ಅದೇ ಇಫ್ ಇನ್ ಕೇಸ್ ಮೈಗ್ರೇನ್ ಕ್ರೋನಿಕ್ ಕಂಡೀಷನಿಂಗ್ ಬಂತು ಅಂತ ಅನ್ಕೊಳ್ಳಿ, ಇದು ಎಪಿಸೋಡಿಕ್ ಹೆಡ್ಡೇಕ್ ಅಂತೀವಿ ಇದನ್ನ ನಾವು. ಬಂತು ಅಂದ್ರೆ ಒಂದು 2 to 3 days ಇರುತ್ತೆ ಈ ತಲೆನೋವು. ಆಮೇಲೆ ಫೀಮೇಲ್ಸ್ಗಾದ್ರೆ ಈ ಪೀರಿಯಡ್ಸ್ ಟೈಮಲ್ಲೇ ಹೆಚ್ಚಿಗೆ, ಅಥವಾ ಮೇಲ್ಸ್ ಅಲ್ಲಿ ಈ ಹೆಡ್ಡೇಕ್ ಇದೆ ಅಂತಂದ್ರೆ ಸ್ಟ್ರೆಸ್ ಇಂದ ಜಾಸ್ತಿ ಆಗುತ್ತೆ. 2 monthsಗೊಂದ್ಸೋ, 1 ತಿಂಗಳಿಗೆ ಒಂದ್ಸತಿನೋ, ಅಥವಾ 3 monthsಗೆ ಒಂದ್ಸೋ ಈ ಟೈಪ್ ಆಗೋ ಚಾನ್ಸಸ್ ಇರುತ್ತೆ, ಪದೇ ಪದೇ ಆಗೋದು. ಓಕೆ, ಬಟ್ ಒಂದ್ಸತಿ ಆಯ್ತು ಅಂದ್ರೆ ಅಟ್ಲೀಸ್ಟ್ ಒನ್ ಡೇ ಅಥವಾ ಮಿನಿಮಮ್ 2 days ಅಂತೂ ಇದ್ದೇ ಇರುತ್ತೆ ಮೋಸ್ಟ್ಲಿ. ಓಕೆ, ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 1 ಅಲ್ಲಿ ಡಲ್ ಪೇಯ್ನು, ಪಾಯಿಂಟ್ ನಂಬರ್ 2 ಅಲ್ಲಿ ಕ್ರಿಸ್ಟಲ್ ಫಾರ್ಮ್ ಆಗಿರುತ್ತೆ, ನಾಡ್ಯೂಲ್. ಹಾಗೆ ಪಾಯಿಂಟ್ ನಂಬರ್ 28 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಓಕೆ, ಇಲ್ಲಿ ಪಾಯಿಂಟ್ ನಂಬರ್ 28 ಇನ್ವಾಲ್ವ್ ಆಗಿದೆ, ಅಡ್ರಿನಲ್ ಗ್ಲ್ಯಾಂಡ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಬಂದು 1, 2, 5, 28, ಅದಾದ್ಮೇಲೆ 29. ರಿಪೀಟ್ ಮಾಡ್ತೀನಿ ನೋಡಿ, 1, 2, 5, 28, 29. 1, 2, 5, 28, ಅದಾದ್ಮೇಲೆ 29 ಕ್ರೋನಿಕ್ ಕಂಡೀಷನ್. ಇನ್ನ
ಟೆನ್ಷನ್ ಹೆಡ್ಏಕ್. ಟೆನ್ಷನ್ ಹೆಡ್ಏಕ್ ಕೂಡ ಅಷ್ಟೇ, ಯಾವ್ದಾದ್ರು ಒಂದು ಸ್ಟ್ರೆಸ್ ಜಾಸ್ತಿ ಆದಾಗ ಹೆಡ್ಏಕ್ ಆಗೋದು. ಇದಕ್ಕೂ ಮೈಗ್ರೇನ್ಗೂ ಡಿಫ್ರೆನ್ಸ್ ಇದೆ. ಬಟ್ ಏನು ಅಂತಂದ್ರೆ ಮೈಗ್ರೇನ್ ಅಲ್ಲಿ ಟೆನ್ಷನ್ ಇಂದ ಜಾಸ್ತಿ ಆಗುತ್ತೆ. ಟೆನ್ಷನ್ ಇಂದ ಹೆಡ್ಏಕ್ ಆಗಲ್ಲ, ಟೆನ್ಷನ್ ಇಂದ ಆ ಹೆಡ್ಏಕ್ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಇದು ಸ್ಟ್ರೆಸ್ ರಿಲೇಟೆಡ್ ಟೆನ್ಷನ್ ಹೆಡ್ಏಕ್. ಇಲ್ಲಿ ಇದನ್ನ ಹೇಗೆ ಕಂಡುಹಿಡಿಬಹುದು ಅಂತಂದ್ರೆ, ಆಸ್ ಯೂಶುವಲ್ ಹೆಡ್ಏಕ್ ಅಂತೂ ಇದ್ದೇ ಇರುತ್ತೆ, ಬಟ್ ನೆಕ್ ಸ್ಟಿಫ್ ಆಗುತ್ತೆ ಈ ಟೆನ್ಷನ್ ರಿಲೇಟೆಡ್ ಹೆಡ್ಏಕ್ ಬಂದಾಗ. ನೆಕ್ ಸ್ಟಿಫ್ನೆಸ್, ನೆಕ್ಕು ಏನೋ ಅಂತ ಕಟ್ಟದ ಹಾಗೆ, ಅಥವಾ ಟ್ವಿಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ರೊಟೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ಟೈಪ್ ಆಗುತ್ತೆ. ಆವಾಗ ಪಾಯಿಂಟ್ ನಂಬರ್ 2 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಬಂದು 2, 7 ಮತ್ತೆ 29. ನೆಕ್ ಇನ್ವಾಲ್ವ್ಮೆಂಟ್ ಲೆವೆಲ್ 1 ಅಲ್ಲೇ ಬಂದ್ಬಿಟ್ಟಿರುತ್ತೆ ಇದಕ್ಕೆ. ಪಾಯಿಂಟ್ ನಂಬರ್ 2, 7, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಅದೇ ಇದು ಲೆವೆಲ್ 2 ಬಂತು ಅನ್ಕೊಳ್ಳಿ, ಅವಾಗ ನೆಕ್ ಅಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ತಲೆ ಒಂಥರ ಬಿಸಿ ಆದಂಗೆ ಫೀಲ್ ಆಗ್ತಾ ಇರುತ್ತೆ ಲೆವೆಲ್ 2 ನಲ್ಲೇ. ಇಲ್ಲಿ ನಾವೇನ್ ಮಾಡ್ತೀವಿ, ಲೆವೆಲ್ 1ಗೆ ಇದ್ದ ಹಾಗೆ ಲಾಸ್ಟ್ ಅಲ್ಲಿ ಪಾಯಿಂಟ್ ನಂಬರ್ 28 ನ ಇನ್ವಾಲ್ವ್ ಮಾಡ್ತೀವಿ. ಅಂದ್ರೆ 2, 7, 29 ಮತ್ತೆ 28. ಇಲ್ಲಿ ನೀವು ಈ ರಿಫ್ಲೆಕ್ಸಾಲಜಿ ಫೈಂಡಿಂಗ್ ಅಂತ ಬಂದಾಗ ಏನಾಗುತ್ತೆ, ಪಾಯಿಂಟ್ ನಂಬರ್ 7 ಅಲ್ಲಿ ಸ್ವಲ್ಪ ಟೆಂಡರ್ನೆಸ್ ಚಾನ್ಸಸ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 2, 7, 29 ಪ್ಲಸ್ 28. ಓಕೆ. ಸೊ ಇಫ್ ಇನ್ ಕೇಸ್ ಈ ಟೆನ್ಷನ್ ಹೆಡ್ಏಕು ಲೆವೆಲ್ 3 ಬಂತು ಅನ್ಕೊಳ್ಳಿ, ತುಂಬಾ ಕ್ರಾನಿಕ್ ಕಂಡೀಷನ್, ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 2 ಅಲ್ಲಿ ಡಲ್ ಪೇನ್ ಇರುತ್ತೆ, ಬಟ್ ಪಾಯಿಂಟ್ ನಂಬರ್ 7 ಅಲ್ಲಿ ನಿಮಗೆ ಸ್ಕಿನ್ ದಪ್ಪ ಆಗಿರೋದು ಅಥವಾ ಕ್ರಿಸ್ಟಲ್ ಫಾರ್ಮೇಶನ್, ನೋಡ್ಯೂಲ್ಸ್ ಫಾರ್ಮೇಶನ್ ಆಗಿರೋ ಚಾನ್ಸಸ್ ಇರುತ್ತೆ ಪಾಯಿಂಟ್ ನಂಬರ್ 7 ಅಲ್ಲಿ. ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದ್ರೆ, ಇದು ಲೆವೆಲ್ 3 ಬಂದಾಗ ನಾವು ಜಸ್ಟ್ ಈ ಸೀಕ್ವೆನ್ಸ್ ನ ಚೇಂಜ್ ಮಾಡ್ತೀವಿ. ಅಂದ್ರೆ ಲೆವೆಲ್ 2 ಅಲ್ಲಿ 0.2, 7, 29, 28 ಇತ್ತು ನೋಡಿ. ಇಲ್ಲಿ 2 ಲೆವೆಲ್ 3 ಬಂದಾಗ 2, 7, 28, 29, ಅದಾದ್ಮೇಲೆ 26 ನ ಆಡ್ ಮಾಡ್ತೀವಿ. ಕಿಡ್ನಿ ಪಾಯಿಂಟ್ ನಂಬರ್ 26 ಇಸ್ ಕಿಡ್ನಿ. ಯಾಕೆ ಸರ್ ಕಿಡ್ನಿ? ಹೇಳ್ತೀನಿ. ಸರ್, ಲೆವೆಲ್ 2 ಇರೋ ಸಿಂಪ್ಟಮ್ಸ್ ಜೊತೆಗೆ ಅವು ಇನ್ ಟೈಮಿಗೆ ಊಟ ಮಾಡಿಲ್ಲ ಅಂದ್ರೆ ಹೆಡ್ಏಕ್ ಇನ್ನೂ ಜಾಸ್ತಿ ಆಗುತ್ತೆ ಸರ್. 2 to 3 days ವರ್ಗೂ ಇರುತ್ತೆ. ಅದನ್ನ ಅಲ್ಲ, ಹೇಗಿದ್ ಮಾಡೋದು ಅದು ಸರ್? ಇಂತ ಟೆನ್ಷನ್ ಹೆಡ್ಏಕ್ ಬಂದ್ಬಿಟ್ಟು ನಿಮಗೆ ಜಾಸ್ತಿ ದಿನ ಇರೋದಿಲ್ಲ, ಸ್ವಲ್ಪ ಹೊತ್ತು ತನಕ ಇರುತ್ತೆ ಅಷ್ಟೇ. ಬಟ್ ನಿಮಗೆ ಮೈಗ್ರೇನ್ ಅಲ್ಲಿ ಒಂದು 2 to 3 days ಇರುತ್ತೆ. ಇದು ಮೈಗ್ರೇನ್ ಅಲ್ಲ, ಇದು ಅದು ಸರ್, ಓನ್ಲಿ ಟೆನ್ಷನ್ ಹೆಡ್ಏಕ್. ನಿಮಗೆ ಅದೇ ಸರ್, ಸ್ಟ್ರೆಸ್ ಈಗ ಜಾಸ್ತಿ ಆಗಿ ಹೆಡ್ಏಕ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಟೈಮ್ ನಲ್ಲಿ ನೆಕ್ ಸ್ಟಿಫ್ನೆಸ್ ಇರುತ್ತೆ. ನೆಕ್ಸ್ಟ್ ನೆಕ್ ಸ್ಟಿಫ್ನೆಸ್ ಇದೆ ಸರ್. ಮತ್ತೆ ಅದು ಇನ್ ಟೈಮಿಗೆ ಊಟ ಮಾಡಿಲ್ಲ ಅಂದ್ರೆ ಹೆಡ್ಏಕ್ ಸ್ಟಾರ್ಟ್ ಆದ್ರೆ ಸ್ವಲ್ಪ ಒಂದು 2 to 3 days ವರ್ಗೂ ಇರುತ್ತೆ. ಅದನ್ನ ಲೆವೆಲ್ 2ಗೆ ತಗೊಳ್ಳೋದಾ? ಅದನ್ನ ನೀವು ಈ ಮೈಗ್ರೇನ್ ಲೆವೆಲ್ 2 ಅಲ್ಲಿ ತಗೊಳ್ಳೋದು ಒಳ್ಳೇದು. ನೆಕ್ ಸ್ಟಿಫ್ನೆಸ್ ಇದೆ, ದಟ್ ಇಸ್ ಓಕೆ, ಬಟ್ ಮೈಗ್ರೇನ್ ಲೆವೆಲ್ 2 ಅಲ್ಲಿ ತಗೊಂಡಾಗ ಅದು ನಿಮಗೆ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಆಗುತ್ತೆ ಈ ಸ್ಟ್ರೆಸ್ ರಿಲೇಟೆಡ್ ಹೆಡ್ಏಕ್ ಗಿಂತ. ಓಕೆ ಸರ್, ಓಕೆ ಓಕೆ, ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಇಸ್ ಸ್ಟ್ರೆಸ್ ಡಿಸಾರ್ಡರ್ಸ್. ಮಾನಸಿಕ ಒತ್ತಡ ತುಂಬಾ ಜನಕ್ಕೆ ಇರುತ್ತೆ ಇದು.
ಸರ್ ಹಾ. ಕಿಡ್ನಿ ಪಾಯಿಂಟ್ ಏನಕ್ಕೆ ಅಂತ ಹೇಳಿಲ್ಲ. ಆಕ್ಚುಲಿ ಏನು ಅಂತಂದ್ರೆ ನಾವು ಒಂದೊಂದು ರಿಫ್ಲೆಕ್ಸಾಲಜಿ ಟ್ರೀಟ್ಮೆಂಟ್ಗೆ ಒಂದು ಪಾಯಿಂಟ್ಸ್ ಟೈಪ್ ಮಾಡ್ತೀವಿ ನೋಡಿ. ಆ ಪಾಯಿಂಟ್ಸ್ ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಸೋಲಾರ್ ಪ್ಲೆಕ್ಸಸ್ ಇಡ್ತೀವಿ ಅಥವಾ ಲಾಸ್ಟ್ ಅಲ್ಲಿ ಕಿಡ್ನಿನ ಇಡ್ತೀವಿ. ಕಿಡ್ನಿನ ಇಡೋ ಉದ್ದೇಶ ಏನು ಅಂತಂದ್ರೆ ಕಿಡ್ನಿ ಕೆಲಸ ಬಂದು ಟಾಕ್ಸಿನ್ಸ್ ನ ರಿಮೂವ್ ಮಾಡೋದು. ನಾವು ಇಲ್ಲಿ ರಿಫ್ಲೆಕ್ಸಾಲಜಿಯಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಮೂಮೆಂಟ್ ನ ಜಾಸ್ತಿ ಮಾಡ್ತಾ ಇದೀವಿ, ಸರ್ಕ್ಯುಲೇಷನ್ ನ ಜಾಸ್ತಿ ಮಾಡ್ತಾ ಇದೀವಿ. ಅದೆಲ್ಲ ಹೋಗ್ಬಿಟ್ಟು ಎಲ್ಲೂ ಉಳ್ಕೊಳ್ಳುತ್ತೆ, ಕಿಡ್ನಿಲೇ ಉಳ್ಕೊಳ್ಳುತ್ತೆ. ಓಕೆ, ಫಿಲ್ಟ್ರೇಷನ್ ಆಗೋದು ಕಿಡ್ನಿಲಿ. ಕೆಲವು ನಿಮಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲೂ ಇರ್ಬೋದು, ಕೆಲವು ಟ್ರೀಟ್ಮೆಂಟ್ ಆದ್ಮೇಲೆ ನೀವು ವಾಶ್ರೂಮ್ಗೆ ಹೋಗ್ಬಿಟ್ಟು ಬನ್ನಿ ಅಂತ. ಏನಕ್ಕೆ ಅಂತಂದ್ರೆ ದಟ್ ಇಸ್ ರಿಲೇಟೆಡ್ ಟು ಫಿಲ್ಟ್ರೇಷನ್ ಪ್ರೊಸೆಸ್. ಟಾಕ್ಸಿನ್ಸ್ ನ ರಿಮೂವ್ ಮಾಡೋದಕ್ಕೆ ಕಿಡ್ನಿ ಬೇಕೇ ಬೇಕು. ಓಕೆ, ಸೊ ಸ್ಟ್ರೆಸ್ ರಿಲೇಟೆಡ್ ಅಂತ ಬಂದಾಗ ಲೆವೆಲ್ 1 ಅಲ್ಲಿ ಮೈಲ್ಡ್ ಆಗಿ ಇರಿಟಬಿಲಿಟಿ ಇರುತ್ತೆ, ಅಥವಾ ಪ್ಯಾಲ್ಪಿಟೇಷನ್ನು ಒಂದು ಫ್ಯೂ ಸೆಕೆಂಡ್ಸ್ಗೆ ಇರುತ್ತೆ ಅಷ್ಟೇ. ತಲೆ ಒಂಥರ ಬಿಸಿ ಆದಂಗೆ ಆಗೋದು ಕೆಲವೇ ಸೆಕೆಂಡ್ಗಳಿಗೆ. ಇದು ಲೆವೆಲ್ 1. ಲೆವೆಲ್ 1 ಅಲ್ಲಿ ಏನಾಗುತ್ತೆ, ಸ್ಟ್ರೆಸ್ ಡಿಸಾರ್ಡರ್ಸ್ ಇತ್ತು ಅಂತಂದ್ರೆ, ಒತ್ತಡ, ಮಾನಸಿಕ ಒತ್ತಡದಿಂದ ಆಗಿತ್ತು ಅಂತಂದ್ರೆ ಪಾಯಿಂಟ್ ನಂಬರ್ 28 ನಿಮಗೆ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 28 ಪ್ಲಸ್ ಪಾಯಿಂಟ್ ನಂಬರ್ 29. ಅದೇ ಲೆವೆಲ್ 2 ಬಂತು ಅನ್ಕೊಳ್ಳಿ, ಪದೇ ಪದೇ ಸ್ಟ್ರೆಸ್ ಜಾಸ್ತಿ ಆಗೋದು. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಪದೇ ಪದೇ ಸ್ಟ್ರೆಸ್ ಜಾಸ್ತಿ ಆದಾಗ ನಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬಿಡುತ್ತೆ. ಆ ಒಂದು ಪರ್ಟಿಕ್ಯುಲರ್ ವಿಷಯನ ಎಕ್ಸಾಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಅದು ನಿಮಗೆ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಇದೆ ಅಂತ ಆಗೋದಿಲ್ಲ, ಒತ್ತಡ ಜಾಸ್ತಿ ಇದೆ, ಹಾಗಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಆಗುತ್ತೆ. ಕೆಲವು ಥೆರಪಿಲಿ ಏನ್ ಮಾಡ್ತಾರೆ, ಈ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂತಂದ್ರೆ ಈ ಅರ್ತ್ ಎಲಿಮೆಂಟ್ ಭೂತತ್ವನ ಜಾಸ್ತಿ ಮಾಡ್ಬಿಡಿ. ಬಟ್ ಭೂತತ್ವನ ಏನಕ್ಕೆ ಯಾವಾಗ ಜಾಸ್ತಿ ಮಾಡ್ತೀವಿ ಅಂತ ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಎಕ್ಸಾಕ್ಟ್ ಪ್ರಾಬ್ಲಮ್ ಬಂದು ಕಾನ್ಸಂಟ್ರೇಷನ್ದಲ್ಲ, ಒತ್ತಡ, ಸ್ಟ್ರೆಸ್ ಇಂದ ಸರ್ವೈಕಲ್ ಸ್ಪಾಂಡೈಲಿಟಿಸ್ ಆಗುತ್ತೆ. ನೀವು ನೆಕ್ಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಅದಕ್ಕೂ ಗುಣ ಆಗೋದಿಲ್ಲ. ಒತ್ತಡಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ನೀವು, ಅವಾಗ ಗುಣ ಆಗುತ್ತೆ. ಹಾಗೆ ಇಲ್ಲಿ ಪೂರ್ ಕಾನ್ಸಂಟ್ರೇಷನ್ ಆಗ್ತಾ ಇದೆ ಅಂತಂದ್ರೆ ನೀವು ಕಾನ್ಸಂಟ್ರೇಷನ್ಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಯೂಸ್ ಇಲ್ಲ. ಓಕೆ, ಸೊ ಲೆವೆಲ್ 2 ಬಂದಾಗ ಏನಾಗುತ್ತೆ, ಪಾಯಿಂಟ್ ನಂಬರ್ 28 ಅಲ್ಲಿ ಶಾರ್ಪ್ ಪೇನ್ ಕಾಣಿಸ್ಕೊಳ್ಳುತ್ತೆ, ಅಡ್ರಿನಲ್ ಗ್ಲ್ಯಾಂಡ್. ಅದೇ ಪಾಯಿಂಟ್ ನಂಬರ್ 2 ಅಲ್ಲಿ ಟೆಂಡರ್ನೆಸ್. ಟ್ರೀಟ್ಮೆಂಟು ಪಾಯಿಂಟ್ ನಂಬರ್ 28, ಪಾಯಿಂಟ್ ನಂಬರ್ 29, ಅದಾದ್ಮೇಲೆ ಪಾಯಿಂಟ್ ನಂಬರ್ 2. 28, 29, 2. ಅದೇ ಇಫ್ ಇನ್ ಕೇಸ್ ಲೆವೆಲ್ 3 ಬಂತು ಅನ್ಕೊಳ್ಳಿ, ತುಂಬಾನೇ ಕ್ರಾನಿಕ್ ಕಂಡೀಷನ್, ಪದೇ ಪದೇ ಸ್ಟ್ರೆಸ್ ಆಗ್ತಾ ಇದೆ. ಈ ಲೆವೆಲ್ 3 ಬಂದಾಗ ಏನಾಗುತ್ತೆ, ಈಚ್ ಟೈಮ್ ಸ್ಟ್ರೆಸ್ ಆದಾಗ್ಲೂ ಸುಸ್ತಾಗ್ಬಿಡುತ್ತೆ, ಅಂತ ಫೆಟಿಗ್, ಕುತ್ಕೊಳ್ಳೋಣ ಅಥವಾ ಮಲ್ಕೊಂಡೇ ಬಿಡೋಣ ಅಂತ ಅನ್ಸೋದು. ಇದು ಲೆವೆಲ್ 3 ನಲ್ಲಿ. ಇಂಥ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 28 ಡಲ್ ಪೇನ್ ಇರುತ್ತೆ, ಆಮೇಲೆ ಪಾಯಿಂಟ್ ನಂಬರ್ 29 ಅಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ. ಇದು ಪಾಯಿಂಟ್ ನಂಬರ್ 29 ಅಲ್ಲಿ 100% ಕ್ರಿಸ್ಟಲ್ಸ್ಗಿಂತ ನಾಡ್ಯೂಲ್ಸ್ ಇರೋದೇ ಜಾಸ್ತಿ. ಸ್ಕಿನ್ ದಪ್ಪ ಆಗಿರ್ಬೋದು, ಈ ಟೈಪ್ ಆಗಿರೋದೇ ಜಾಸ್ತಿ. ಇದಕ್ಕೆ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 28
ಪಾಯಿಂಟ್ ನಂಬರ್ 29, ಅದಾದ್ಮೇಲೆ ಪಾಯಿಂಟ್ ನಂಬರ್ 1 + 2. ಪಾಯಿಂಟ್ ನಂಬರ್ 28, ಪಾಯಿಂಟ್ ನಂಬರ್ 29, ಅದಾದ್ಮೇಲೆ 1, ಅದಾದ್ಮೇಲೆ 2. ಆಂಗ್ಸೈಟಿ. ಸರ್ ಒಂದ್ ನಿಮಿಷ. ಹ್ಮ್. ಕ್ರಿಸ್ಟಲ್ ಮತ್ತು ನೋಡಲ್ಸ್ಗೆ ಏನ್ ಡಿಫ್ರೆನ್ಸ್ ಇದೆ ಸರ್? ಕ್ರಿಸ್ಟಲ್ ಶಾರ್ಪ್ ಎಡ್ಜಸ್ ಇರುತ್ತೆ, ನಾಡ್ಯೂಲ್ಸ್ಗೆ ಶಾರ್ಪ್ ಎಡ್ಜಸ್ ಇರೋದಿಲ್ಲ. ಸೊ ಏನಾಗುತ್ತೆ, ಆ ಕ್ರಿಸ್ಟಲ್ನ ನೀವು ಹೀಗೆ ಪ್ರೆಸ್ ಮಾಡೋದಕ್ಕೆ ನೋಡಿದಾಗ ನಿಮಗೆ ಪಿನ್ ತಗೊಂಡು ಚುಚ್ಚಿದಾಗೆ ನೋವಾಗುತ್ತೆ. ಅದೇ ನಾಡ್ಯೂಲ್ಸ್ನ ನೀವು ಪ್ರೆಸ್ ಮಾಡಿದಾಗ ಸೇಮ್ ಅಮೌಂಟ್ ಆಫ್ ಪೇಯ್ನ್ ಇರುತ್ತೆ, ಬಟ್ ಆ ಥ್ರೋಬಿಂಗ್ ಚುಚ್ಚಿದ ಅನುಭವ ಸಿಗೋದಿಲ್ಲ ನಿಮಗಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸರ್ ಈಗ ರಾತ್ರಿ ಹೊತ್ತು ಮಲಗಿರ್ಬೇಕಾದ್ರೆ ನಿದ್ದೆನಲ್ಲಿ ತಲೆನೋವು ಸ್ಟಾರ್ಟ್ ಆಗುತ್ತೆ, ಅದು ಪೂರ್ತಿ ದಿನ ಅದು ಹಂಗೆ ಒಂಥರ ಥ್ರೋಬಿಂಗ್ ಪೇನ್ ತರ ಇರುತ್ತೆ ಸರ್. ಅದನ್ನ ನಾವು ಸ್ಟ್ರೆಸ್ ಡಿಸಾರ್ಡರ್ ತಗೋಬೇಕಾ ಸರ್, ಅದು ಇಲ್ಲ ಟೆನ್ಷನ್ ಹೆಡೇಕ್ ತಗೋಬೇಕಾ? ಎರಡೂ ಅಲ್ಲ ಮೇಡಮ್, ಅದು ಇನ್ಡಿಫಿಷಿಯನ್ಸಿ. ಅದು ಓಕೆ, ಇನ್ಡಿಫಿಷಿಯನ್ಸಿ ಹೆಡ್ಡೇಕ್ ಆಗ್ತಾ ಇದೆ ಅಷ್ಟೇ. ಅದಕ್ಕೆ ನಾವು ಹೇಗೆ ಪ್ರೋಟೋಕಾಲ್ ಮಾಡ್ಬೇಕು ಸರ್, ಅದಕ್ಕೆ ಪಾಯಿಂಟ್ಸ್? ಇನ್ಸೋಮ್ನಿಯಾ ಇಲ್ಲಿದೆಯಲ್ಲ, ಓಕೆ, ನೀವು ರಿಲೇಟೆಡ್ ಟು ಸ್ಲೀಪ್. ಅಲ್ಲ, ನೀವು ಇಫ್ ಇನ್ ಕೇಸ್ ನಿದ್ದೆ ಹಾಗೆ ಇತ್ತು ಅಂದ್ರೆ ತಲೆನೋವು ಬರ್ತಾ ಇರ್ಲಿಲ್ಲ ಅಲ್ವಾ? ಎದ್ದಿದ್ದಕ್ಕೆ ತಾನೇ ಇಲ್ಲ ಸರ್, ಇದು ತಲೆನೋವು. ಇಲ್ಲ, ನಿದ್ದೆನಲ್ಲಿ ಇರ್ಬೇಕಾದ್ರೆ ಯಾವಾಗ್ಲೂ ಒಂದ್ಸಲ ಶುರು ಆಗುತ್ತೆ ಸರ್. ಸ್ಲೀಪ್ ಅಲ್ಲಿ ಇರ್ಬೇಕಾದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದು ನಿದ್ದೆ ಡಿಸ್ಟರ್ಬ್ ಆಗೋದು ಆ ತಲೆನೋವು ಸ್ಟಾರ್ಟ್ ಆಯ್ತು ಅನ್ನೋ ಒಂದು ಸೆನ್ಸೇಷನ್ ಇಂದ. ಅದನ್ನ ಅದು ಪೂರ್ತಿ ದಿನ ಇರುತ್ತೆ. ಸೊ ಇದನ್ನ ಹೆಂಗ್ ತಗೊಬೇಕು ಅಂತ. ಆಕ್ಚುಲಿ ಏನು ಗೊತ್ತಾ ಮೇಡಮ್, ಇದು ನೀವು ನೈಟು ಮಲ್ಕೊಂಡಾಗ ಕೆಲವು ಫಂಕ್ಷನ್ಸ್ ಆಗೋದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ನಿಮಗೆ ಯೂರಿನೇಷನ್ಗೆ ಹೋಗ್ಬೇಕು ಅಂತ ಅನ್ಸಲ್ಲ, ನೀವು ಬೆಳಗ್ಗೆ ಎದ್ದ ಮೇಲೆನೆ ಅನ್ಸೋದು. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಇನ್ ಯಾಂಗ್ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ನೀವು ನೈಟ್ ಮಲ್ಕೊಂಡಾಗ ನಿಮಗೆ ಯೂರಿನೇಷನ್ ಫೀಲ್ ಆಗಲ್ಲ. ಇಫ್ ಇನ್ ಕೇಸ್ ಬ್ಲಾಡರ್ ಫುಲ್ ಆಗಿದ್ದಿದ್ದೂನು ನಿಮಗೆ ಬೆಳಗ್ಗೆ ಎದ್ದ ಮೇಲೆ ಅದು ಫೀಲ್ ಆಗೋದು. ಬಟ್ ಮಧ್ಯದಲ್ಲೇ ನಿಮಗೆ ಹೆಚ್ಚ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಇಂಡಿಫಿಷಿಯನ್ಸಿ. ಬಾಡಿಲಿ ಆ ಪೋಷಣೆ ಇಲ್ಲ. ಆ ಪೋಷಣೆ ಇಲ್ಲದೆ ಇರೋದ್ರಿಂದ ಆ ನೋವು ಅಥವಾ ಈ ಯೂರಿನೇಷನ್ ಅರ್ಜೆನ್ಸಿ ಇದು ನಿಮ್ಗೆ ಗೊತ್ತಾಗ್ತಾ ಇದೆ. ತಲೆನೋವು ಬರ್ತಾ ಇದೆ, ಮೈಕೈ ನೋವು ಬರ್ತಾ ಇದೆ, ಅಥವಾ ಯೂರಿನೇಷನ್ ಹೋಗ್ಬೇಕು ಅಂತ ಅರ್ಜೆಂಟ್ ಆಗ್ತಾ ಇದೆ, ದಟ್ ಈಸ್ ಆಲ್ ಓಕೆ. ಬಟ್ ಏನಕ್ಕೆ ಆಗ್ತಾ ಇದೆ, ಅದು ಏನಕ್ಕೆ ಆಗ್ತಾ ಇದೆ ನೋಡಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ. ನೀವು ಆಗಿರೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಪದೇ ಪದೇ ಆಗ್ತಾನೆ ಇರುತ್ತೆ. ಇವಾಗ ನಿಮಗೆ ನಿದ್ದೆ ಅಂತ ಚೆನ್ನಾಗಿದ್ದೆ ಇತ್ತು ಅಂದ್ರೆ ನಾನ್ ಬಂದು ಪಕ್ಕದಲ್ಲಿ ಟಮಟೆ ಹೊಡೆದನು ನೀವು ಎದ್ದೇಳಲ್ಲ. ನಾನ್ ಟಮಟೆ ಹೊಡೆಯೋದ್ರಲ್ಲಿ ನಿಮ್ಗೆ ಒಳಗಡೆಯಿಂದ ಒಂದ್ ಚಿಕ್ಕ ತಲೆನೋವೇ ಎಬ್ಬಿಸ್ತಾ ಇದೆ, ನಿಮ್ಮ ನಿದ್ದೆನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಅಂದ್ರೆ ಆ ನಿದ್ದೆಗೆ ಕ್ವಾಲಿಟಿ ಇಲ್ಲ ಅಂತ. ಲಾಜಿಕಲಿ ಹೌದಲ್ವಾ? ಅರ್ಥ ಆಯ್ತು ಸರ್. ಸೊ ಈಗ ನೀವು ಹೇಳೋ ಪ್ರಕಾರ ನೋಡಕ್ ಹೋದ್ರೆ ಏನು ಇನ್ಡೆಫಿಷಿಯನ್ಸಿ ಇದೆ ಅಂದ್ರೆ, ಲೈಕ್ ಎಕ್ಸಾಂಪಲ್ ಪ್ರೋಸ್ಟೇಟ್ ಇದೆ ಅಂತಂದ್ರೆ ಅವ್ರಿಗೆ ಫ್ರೀಕ್ವೆಂಟ್ ಯೂರಿನೇಷನ್ ಎದೊಳ್ಬೇಕಾಗತ್ತೆ ಓವರ್ ನೈಟ್. ಸೊ ಅವ್ರ ಸ್ಲೀಪ್ ಅಲ್ಲಿ ಡಿಸ್ಟರ್ಬ್ ಆಗಿರುತ್ತಲ್ವಾ? ಹೌದು. ಅವಾಗ ಇದು ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವಾಗ ನಾವು ಅವ್ರಿಗೆ ನಲ್ಲಿ ಇನ್ಡೆಫಿಷಿಯನ್ಸಿ ಇದೆ ಅಂತ ತಗೊಳ್ತೀವಾ, ಇಲ್ಲ ಅದನ್ನ ಹೇಗೆ ಕನ್ಸಿಡರ್ ಮಾಡಿ? ಇವಾಗ ನೋಡಿ, ಪ್ರೋಸ್ಟೇಟ್ ಆಗಿದೆ ಅಂತ ಅಂದ್ರೆ ವಾಟ್ ಈಸ್ ದಟ್? ದಟ್ ಈಸ್ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ. ಓಕೆ, ಕಿಡ್ನಿ ಯಾಂಗ್ ಏನಕ್ಕೆ ಡಿಫಿಷಿಯಂಟ್ ಆಗುತ್ತೆ? ಯಾವಾಗ ಕಿಡ್ನಿ ಯಾಂಗ್ ನ ಪೋಷಣೆ ಮಾಡಲ್ಲ, ಅವಾಗ ಕಿಡ್ನಿ ಯಾಂಗ್ ಡಿಫಿಷಿಯಂಟ್ ಆಗುತ್ತೆ. ಮೂಲ ಕಾರಣ ಬಂದ್ಬಿಟ್ಟು ಕಿಡ್ನಿ ಯಾಂಗ್ ಅಲ್ಲ.
ಓಕೆ ನೀವು ಅದಕ್ಕೆ ಓಕೆ ಓಕೆ ಪೋಸ್ಟೆಡ್ ಗ್ಲ್ಯಾಂಡಿನ್ ಇದು ಆಮೇಲೆ ಅಥವಾ ಯು ಹಾ ಬಿ ಬ್ಲಾಡರ್ ಫುಲ್ ಆಗಿದೆ, ಬ್ಲಾಡರ್ ಎಂಟಿ ಮಾಡಬೇಕು, ಅಥವಾ ಯೂರಿನ್ ಇನ್ಕನ್ಸಿಸ್ಟೆನ್ಸಿ, ಏನೇನೋ ನೇಮ್ ಕೊಡಬಹುದು. ಬಟ್ ಆಲ್ ಓಕೆ ದೋಸ್ ಎಲ್ಲಾ ಬಂದ್ಬಿಟ್ಟು ಬೇಸಿಕಲಿ ಇಟ್ ಈಸ್ ಎ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ. ಓಕೆ ಹೌದು, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ. ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಏನಕ್ಕಾಯ್ತು? ಮೇಜರ್ ಆಗಿ ಬಿಗ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಹೋದಾಗ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿಗೆ ಐದರ್ ಕಿಡ್ನಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಪೋಷಣೆ ಕೊಡ್ತಾ ಇಲ್ಲ, ಅಥವಾ ಸ್ಪ್ಲೀನ್ ಯಾಂಗ್ ಡಿಫಿಷಿಯಂಟ್ ಆಗಿರ್ಬೇಕು. ಸ್ಪ್ಲೀನ್ ಯಾಂಗ್ ಡಿಫಿಷಿಯಂಟ್ ಆಗಿತ್ತು ಅಂದ್ರೆ ಅದು ಟಕ್ ಅಂತ ಕಿಡ್ನಿ ಯಾಂಗ್ ನ ಡಿಫಿಷಿಯಂಟ್ ಮಾಡ್ಬಿಡುತ್ತೆ. ಆಮೇಲೆ ಯಾವ ಲೆವೆಲ್ ಮಾಡುತ್ತೆ ಅಂತ ಅಂದ್ರೆ ಆ ಕಿಡ್ನಿ ಸಪೋರ್ಟ್ ಕೂಡ ಮಾಡಬಾರ್ದು ಅಂತ ಲೆವೆಲ್ಗೆ ಕಿಡ್ನಿ ಯಾಂಗ್ ನ ಡಿಫಿಷಿಯಂಟ್ ಮಾಡುತ್ತೆ. ಯಾವಾಗ ಸ್ಪ್ಲೀನ್ ಯಾಂಗ್ ಇಂದ ಕಿಡ್ನಿ ಯಾಂಗ್ ಡಿಫಿಷಿಯಂಟ್ ಆದಾಗ. ಓಕೆ ಇಲ್ಲ, ಇವೆಲ್ಲ ಇದಾವೆ ಬಿಡಿ. ಸರ್ ಬೇಸಿಕಲಿ ನಾನ್ ಏನ್ ಹೇಳೋದಕ್ಕೆ ಹೊರಟೆ ಅಂತಂದ್ರೆ, ಹಾ ಏನ್ ಆಗಿದೆ ಅಂತ ನೋಡ್ಬೇಡಿ, ಏನಕ್ಕಾಗಿದೆ ಅಂತ ನೋಡಿ ಅಂತ. ಹೀಗೆ ಕರೆಕ್ಟ್ ಕರೆಕ್ಟ್ ಹಾ ರೈಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಸರ್, ಹಾಗಿದ್ರೆ ಈಗ ಇವ್ರು ಹೇಳಿರೋ ಪಾಯಿಂಟ್ ತರ ಆದ್ರೆ ನಮ್ಗೆ ಈ ತರ ಈಗ ಸ್ಟ್ರೆಸ್ ಡಿಸಾರ್ಡರ್ ಅಲ್ಲಿ ಮಧ್ಯ ನಿದ್ರೆಯಿಂದ ಎಚ್ಚರ ಆಗುತ್ತೆ, ತಲೆನೋವಿದೆ ಅಂದ್ರೆ ನಮ್ಗೆ ಡಯಾಗ್ನೈಸ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಇನ್ನು ರಿಫ್ಲೆಕ್ಸಾಲಜಿಯಲ್ಲಿ. ಗೊತ್ತಾಗಲ್ಲ, ಗೊತ್ತಾಗ್ಬೇಕು. ಏನಕ್ಕೆ ಗೊತ್ತಾಗಲ್ಲ? ಅಲ್ಲ ಸರ್, ಈಗ ಹೇಳಿದ್ರಲ್ಲ ಜಸ್ಟ್ ಅದು ಇನ್ಯಾಂಗ್ದು ಡಿಫಿಷಿಯನ್ಸಿ ಎಲ್ಲ ಅಂತ. ಹಂಗ ಅಂದ್ರೆ ನೀವು ಈಗ ಅಷ್ಟು ಡೀಪ್ ಲೆವೆಲ್ ಅಲ್ಲಿ ತಗೊಳೋದಕ್ಕೆ ಹೋಗ್ಬೇಡಿ. ರಿಫ್ಲೆಕ್ಸಾಲಜಿಲಿ ನೀವು ಹಾ ಯಾವುದೇ ಪಾಯಿಂಟ್ ತಗೊಂಡು ಅಲ್ಲಿ ಟೆಂಡರ್ನೆಸ್ ಇದೆ, ಅಥವಾ ಅಲ್ಲಿ ಥ್ರೋಬಿಂಗ್ ಪೇನ್ ಇದೆ, ಅಥವಾ ಅಲ್ಲಿ ಕ್ರಿಸ್ಟಲ್ ಫಾರ್ಮ್ ಆಗಿದೆ, ಅಥವಾ ಅಲ್ಲಿ ನಾಡುಲ್ಸ್ ಫಾರ್ಮ್ ಆಗಿದೆ ಅಂತಂದ್ರೆ ಆ ಪರ್ಟಿಕ್ಯುಲರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಇದ್ದೇ ಇದೆ ಅಂತ. ಹಾ ತುಂಬಾನೇ ಈಸಿ ಡಯಾಗ್ನೋಸಿಸ್ ರಿಫ್ಲೆಕ್ಸಾಲಜಿಲಿ. ಹಂಗಾಗಿ ಅಷ್ಟು ಇವಾಗ ನಾವು ಏನ್ ಪ್ಯಾಟರ್ನ್ ವೈಸ್ ಹೇಳ್ತೀವಿ ನೋಡಿ, ಯಾವ ಯಾಂಗ್ ಲೆವೆಲ್ ಅಲ್ಲಿ ಡಿಫಿಷಿಯನ್ಸಿ, ಇದೆ? ಅದನ್ನೆಲ್ಲ ತಗೊಳೋದಕ್ಕೆ ಹೋಗ್ಬೇಡಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಂಗಾಗಿ TCM ನ ಇಲ್ಲಿ ತಗೋಬಾರ್ದು. ದಿಸ್ ಇಸ್ ಹಾ ಸಪರೇಟ್. ರಿಫ್ಲೆಕ್ಸಾಲಜಿ ಅನ್ನೋದೇ ಸಪರೇಟ್. ಕರೆಕ್ಟ್. ಈ ಸೀಕ್ವೆನ್ಸ್ ನೋಡ್ಕೋಬೇಕಂದ್ರೆ ಯಾವ ಲೆವೆಲ್ ಅಲ್ಲಿ ಇದೆ ನಮ್ಗೆ ಅಂತ ಅದು. ಯಾವ ಲೆವೆಲ್ ಅಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಉತ್ತಮ ಅಂತ. ನೀವು ಲೆವೆಲ್ 3 ಟ್ರೀಟ್ಮೆಂಟ್ ಕೊಟ್ಟನು ಏನ್ ಪ್ರಾಬ್ಲಮ್ ಏನಿಲ್ಲ. ಇವಾಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ರಿಫ್ಲೆಕ್ಸಾಲಜಿ ಲೇಮೆನ್ ರಿಫ್ಲೆಕ್ಸಾಲಜಿ ಅಂತಂದ್ರೆ ಎಲ್ಲಾ ಕಡೆ ಒತ್ಕೊಳ್ಳೋದು ಅಂತ ಹಿಂಗೆಲ್ಲ ಮಾಡ್ತಾರೆ. ಹಿಂಗೆಲ್ಲ ಮಾಡಿದ ಕೂಡ್ಲೆ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ, ತಪ್ಪಾಗೋ ಚಾನ್ಸಸ್ಸೇ ಇಲ್ಲ. ಆದ್ರೆ ಒಳ್ಳೇದಾಗ್ಬೇಕು, ಇಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕು ಅಷ್ಟೇ ಅದು. ಬಟ್ ಇವಾಗ ನಾನು ಏನ್ ಸೀಕ್ವೆನ್ಸ್ ಕೊಟ್ಟಿದ್ದೀನಿ ನೋಡಿ, ಆ ಸೀಕ್ವೆನ್ಸ್ ಅಲ್ಲಿ ಮಾಡಿದಾಗ ನೀವು ಎಕ್ಸಾಕ್ಟ್ ಸಿಂಪ್ಟಮ್ ಅಥವಾ ಎಕ್ಸಾಕ್ಟ್ ಡಿಸೀಸಸ್ ನ ಟಾರ್ಗೆಟ್ ಮಾಡಬಹುದು. ಇದು ಹೆಲ್ಪ್ ಅಷ್ಟೇ. ಸರ್ ಈಗ ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಈಗ ಟ್ರಾವೆಲ್ ಸಿಕ್ನೆಸ್ ಅಲ್ಲೂ ಅಂದ್ರೆ ಆಮೇಲೆ ಕೆಲವು ಹೆಡ್ ಸ್ಟಾರ್ಟ್ ಆಗಿ ವಾಮಿಟ್ ಸ್ಟಾರ್ಟ್ ಆಗುತ್ತೆ, ಅವಾಗ್ಲೂ ಸೇಮ್ ಟ್ರೀಟ್ಮೆಂಟ್ ತಗೋಬೋದಾ? ಟ್ರಾವೆಲ್ ಸಿಕ್ನೆಸ್ ಅಲ್ಲಿ ನಿಮಗೆ ಹೆಡ್ಏಕ್ ಗೆ ತಗೋಬೇಡಿ, ಇದನ್ನ ತಗೊಳೋದಕ್ಕೆ ಹೋಗ್ಬೇಡಿ. ನ್ಯೂರೋಲಾಜಿಕಲ್ ಅಂತ ಹೇಳ್ಬಿಟ್ಟು ತಗೋಬಹುದು ಅದನ್ನ. ಓಕೆ. ಹೆಡ್ಏಕ್ ಅಂತ ತಗೊಳೋದಕ್ಕೆ ಹೋಗ್ಬೇಡಿ. ಓಕೆ. ಯಾಕಂದ್ರೆ ಕೆಲವಿಗೆ ಟ್ರಾವೆಲ್ ಸಿಕ್ನೆಸ್ ಅಲ್ಲಿ ವಾಮಿಟ್ ಕೂಡ ಆಗುತ್ತೆ, ನಾಸಿಯಾ ಇರುತ್ತೆ. ಹೌದು, ಫಸ್ಟ್ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ವಾಮಿಟ್ ಬರುತ್ತೆ. ಅಲ್ಲ, ಹೆಡ್ಏಕ್ ಇರ್ಲೇಬೇಕು ಅಂತ ಏನಿಲ್ಲ, ನಾಸಿಯಾನು ಸ್ಟಾರ್ಟ್ ಆಗುತ್ತೆ ಓಕೆ. ಆಲ್ ಆಫ್ ಎ ಸಡನ್. ಓಕೆ, ಶೇರ್ ಮಾಡಿದ್ನಾ? ಸೊ ಓಕೆ. ಆಂಗ್ಸೈಟಿ. ಓಕೆ. ಸರ್ ಇನ್ಸೋಮಿ ಇಲ್ಲ, ಆಂಗ್ಸೈಟಿ ಮುಗ್ದೇ ಇಲ್ವಲ್ಲ. ನೀವು ನನಗೆ ಮೇ ಬಿ ಆ ಪಾಯಿಂಟ್ ಗೆ ಕನೆಕ್ಟ್ ಮಾಡಕ್ಕೆ ಹೇಳಿದ್ರಿ ಅನ್ಸುತ್ತೆ. ಸಾರಿ. ಆಂಗ್ಸೈಟಿ ಮಾತಾಡ್ಸ್ಕೊಂಡ್ ಬಂದ್ಬೇಡ.
ಓಕೆ. ಸೊ ಆಂಗ್ಸೈಟಿಲಿ ಲೆವೆಲ್ 1 ಅಲ್ಲಿ ನರ್ವಸ್ನೆಸ್, ಅದು ಸ್ಲೈಟ್ ಆಗಿರುತ್ತೆ ನರ್ವಸ್ನೆಸ್. ಅಂತ ಟೈಮ್ ನಲ್ಲಿ ಪಾಯಿಂಟ್ ನಂಬರ್ 2 ಅಲ್ಲಿ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಆಂಗ್ಸೈಟಿ ಬಂದು ಮೆದುಳಿಗೆ ಸಂಬಂಧಪಟ್ಟಿರುವಂಥದ್ದು, ಮೆಂಟಲ್ ನರ್ವ್ಸ್, ಬ್ರೈನ್ ಮತ್ತೆ ಮೆಂಟಲ್ ನರ್ವ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಪಾಯಿಂಟ್ ನಂಬರ್ 2 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 2 ಮತ್ತೆ ಪಾಯಿಂಟ್ ನಂಬರ್ 29 ಸೋಲಾರ್ ಪ್ಲೆಕ್ಸಸ್. ಆಂಗ್ಸೈಟಿ ಲೆವೆಲ್ 2, ಲೆವೆಲ್ 1 ಅಲ್ಲಿ ಆಂಗ್ಸೈಟಿ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಅದು ಆಲ್ಮೋಸ್ಟ್ ಲೆವೆಲ್ 2 ಬಂದ್ಬಿಟ್ಟಿರುತ್ತೆ. ಲೆವೆಲ್ 2 ಬಂದಿದೆ ಅಂದ್ರೆ ಈ ಆಂಗ್ಸೈಟಿಲಿ ಪ್ಯಾಲ್ಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಪ್ಯಾಲ್ಪಿಟೇಷನ್ ಅಂತಂದ್ರೆ ಟ್ಯಾಕಿಕಾರ್ಡಿಯಾ. ಓಕೆ, ಎಕ್ಸೆಸಿವ್ ಹಾರ್ಟ್ ಬೀಟ್, ಪ್ಯಾಲ್ಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸುಮ್ನೆ ಭಯ ಆಗೋದು, ಅಥವಾ ಸುಮ್ನೆ ಚಿಂತೆ ಪಡೋದು, ಅಥವಾ ಹೆಚ್ಚಿಗೆ ಯೋಚನೆ ಮಾಡೋದು. ಇದು ಲೆವೆಲ್ 2, ಆಂಗ್ಸೈಟಿಯ ಲೆವೆಲ್ 2. It is like a fear-like thing, correct? ಹಾ, ಚಿಂತೆ, ಭಯ ಇವೆಲ್ಲ. ಓಕೆ, ಅಂತ ಟೈಮ್ ನಲ್ಲಿ ಪಾಯಿಂಟ್ ನಂಬರ್ 2 ಅಲ್ಲಿ ಪೇಯ್ನು ಮತ್ತೆ ಪಾಯಿಂಟ್ ನಂಬರ್ 28 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 2, ಅದಾದ್ಮೇಲೆ ಪಾಯಿಂಟ್ ನಂಬರ್ 28, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಓಕೆ, ಅದೇ ಇಫ್ ಇನ್ ಕೇಸ್ ಲೆವೆಲ್ 3 ಇದೆ ಅಂತಂದ್ರೆ ತುಂಬಾನೇ ಕ್ರಾನಿಕ್ ಸ್ಟೇಜ್, ಕ್ರಾನಿಕ್ ಆಂಗ್ಸೈಟಿ. ಈ ಮೀಟಿಂಗ್ ರೆಕಾರ್ಡ್ ಆಗ್ತಾ ಇದೆಯಲ್ವಾ, ಈ ಮೀಟಿಂಗ್ ಬಂದ್ಬಿಟ್ಟು ನಿಮಗ್ ಮಾತ್ರ ಇದೆ, ನಾನು ಇದನ್ನ ಎಲ್ಲೂ ಶೇರ್ ಮಾಡಿಲ್ಲ. ಬಟ್ ಈ ಆಂಗ್ಸೈಟಿದು ನಾನು ಏನ್ ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಇದನ್ನ ನೀವು ನಿಮಗೆ ಗೊತ್ತಿದ್ದ ಎಲ್ಲರಿಗೂ ಇದನ್ನ ಶೇರ್ ಮಾಡ್ಬೋದು. ನೀವು ಇದನ್ನ ಮಾಡಿ ನೋಡಿ. ಯಾಕೆ ಅಂತಂದ್ರೆ ನೀವು ಆಲೋಪತಿಗೆ ಹೋದ್ರೆ ನಿಮಗೆ ಮಲಗಿಸೋ ಅಂತ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಸುಮ್ಮನಾಗ್ಬಿಡುತ್ತೆ. ಇದನ್ನ ನೀವು ಡೇ 1 ಇಂದ ಸ್ಟಾರ್ಟ್ ಮಾಡಿದ್ರೆ 15 ಡೇಸ್ ಅಲ್ಲಿ ರಿಸಲ್ಟ್ ಸಿಗುತ್ತೆ. 15 ಡೇಸ್, ಟ್ರಸ್ಟ್ ಮೀ, 15 ಡೇಸ್ ಅಲ್ಲಿ ರಿಸಲ್ಟ್ ಸಿಗುತ್ತೆ. ಒಂದೇ ಒಂದು ಚಿಕ್ಕ ಸೈಡ್ ಎಫೆಕ್ಟ್ ಇಲ್ಲ, ಆಮೇಲೆ 50 ಪೈಸೆನೂ ಖರ್ಚಿಲ್ಲ. ಜಸ್ಟ್ ಪಾಯಿಂಟ್ ನ ಲೊಕೇಟ್ ಮಾಡಿ ಸೀಕ್ವೆನ್ಸ್, ನಾನು ಅದನ್ನೇ ಹೇಳೋದು. ನಾನು ನನ್ನ ಪ್ರೋಟೋಕಾಲ್ಸ್, ನನ್ನ ಕ್ಲಾಸ್, ನಾನು ಏನೇನು ಹೇಳ್ತೀನಿ ನೋಡಿ, ಅದರಲ್ಲಿ ಸೀಕ್ವೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು ಅಂತ ಹೇಳ್ತೀನೋ ಅದನ್ನೇ ಮಾಡ್ಬೇಕು. ಸೀಕ್ವೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸೀಕ್ವೆನ್ಸ್ ನ ಫಾಲೋ ಮಾಡೋದಕ್ಕೆ ಹೇಳಿ ಮ್ಯಾಜಿಕ್ ಆದಂಗೆ ರಿಸಲ್ಟ್ ಸಿಗತ್ತೆ ನಿಮಗೆ. ತುಂಬಾ ಜನಕ್ಕೆ ಬೇಕಾಗಿರುತ್ತೆ ಇದು. ಅದಕ್ಕೆ ಏನೇನೋ ಟ್ಯಾಬ್ಲೆಟ್ ತಗೋತಾ ಇರ್ತಾರೆ. ಆ ಟ್ಯಾಬ್ಲೆಟ್ ಮತ್ತೆ ನೀವು ಅದನ್ನ ನೋಡಿ, ಈ ಕ್ರೋನಿಕ್ ಆಂಗ್ಸೈಟಿಲಿ ಆಲೋಪತಿಲಿ ಆ ಟ್ಯಾಬ್ಲೆಟ್ ಕೊಡ್ತಾ ಅಲ್ವಾ, ಆ ಟ್ಯಾಬ್ಲೆಟ್ ನ ಗೂಗಲ್ ಮಾಡಿ ನೋಡಿ. ಆ ಟ್ಯಾಬ್ಲೆಟ್ ತಗೊಳ್ಳುವಾಗ ಕಂಡೀಷನ್ ಇರುತ್ತೆ, ಆ ಟ್ಯಾಬ್ಲೆಟ್ಸ್ ಇಂದ ಏನಾದ್ರೂ ಆಗ್ಬಹುದು, ಅದಕ್ಕೆ ನೀವೇ ಹೊಣೆ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಸ್ಟ್ರಾಪ್ ಮೇಲೆ ರೆಡ್ ಕಲರ್ಡ್ ಮಾರ್ಕ್ ಇರುತ್ತೆ. ವಿತೌಟ್ ಪ್ರಿಸ್ಕ್ರಿಪ್ಷನ್ ನಿಮ್ಗೆ ಕೊಡೋದೇ ಇಲ್ಲ. ಆಮೇಲೆ ಆ ಟ್ಯಾಬ್ಲೆಟ್ ನ ಒಂದು ಒಳ್ಳೆ ಗುಣ ಏನು ಅಂತ ಅಂದ್ರೆ, ಇವತ್ತು ಒಂದು ತಗೊಂಡ್ರೆ ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಆ 1 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ ಹೊರತು ಹಿಂಗ್ ಕಡಿಮೆ ಏನಾಗಲ್ಲ, ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬೇಸಿಕಲಿ ಏನಕ್ಕೆ ಹೆಚ್ಚಿಗೆ ಆಗುತ್ತೆ ಅಂತಂದ್ರೆ ನಿಮ್ಮ ಬಾಡಿಯ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಂಟಿಬಯೋಟಿಕ್ ಅಂತ ತಗೋತೀವಿ ನೋಡಿ, ಪದೇ ಆಂಟಿಬಯೋಟಿಕ್ ತಗೊಂಡಾಗ ಬಾಡಿನೇ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗ್ಬಿಡುತ್ತೆ. ದೇವರು ಅಷ್ಟು ಚೆನ್ನಾಗಿ ಬಾಡಿನ ಕೊಟ್ಟಿದ್ದಾನೆ. ನಾವು ಹಂತವಾಗಿ ಹಾಳು ಮಾಡ್ಕೊಂತ ಹೋಗ್ತೀವಿ ಅಷ್ಟೆ, ಇನ್ನೇನಿಲ್ಲ.
ಒನ್ ಕೋರ್ಸ್ ಆಫ್ ಆಂಟಿಬಯೋಟಿಕ್ ಬಾಡಿಯಿಂದ ಈಚೆ, ಒನ್ ಕೋರ್ಸ್ ಅಂತಂದ್ರೆ 3 days ಅಥವಾ 5 days, 5 daysದು ಆಂಟಿಬಯೋಟಿಕ್ ಬಾಡಿಯಿಂದ ಈಚೆ ಹೋಗ್ಬೇಕು ಅಂತಂದ್ರೆ ಇಟ್ ನೀಡ್ಸ್ 6 months, 6 months ಬೇಕು ಒನ್ ಕೋರ್ಸ್ ಆಫ್ ಆಂಟಿಬಯೋಟಿಕ್. ನೆನಪಿರಲಿ ತಗೊಳಕ್ಕಿಂತ ಮುಂಚೆ. ಓಕೆ, ಸೊ ಇಲ್ಲಿ ಆಂಗ್ಸೈಟಿ. ಆಂಗ್ಸೈಟಿ ಲೆವೆಲ್ 2 ಅಲ್ಲಿ ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 28 ಮತ್ತೆ ಪಾಯಿಂಟ್ ನಂಬರ್ 29. ಆಂಗ್ಸೈಟಿ ಯಾವ ಲೆವೆಲ್ ಅಲ್ಲಿ ಇದ್ದೋನು ಲೆವೆಲ್ 3 ಟ್ರೀಟ್ಮೆಂಟ್ ಕೊಟ್ಟರೆ ನಡೆಯುತ್ತೆ, ಪ್ರಾಬ್ಲಮ್ ಏನೂ ಇಲ್ಲ. ಓಕೆ, ಇಫ್ ಇನ್ ಕೇಸ್ ಲೆವೆಲ್ 3 ಅಲ್ಲಿ ಆಂಗ್ಸೈಟಿ ಇದೆ ಅಂತಂದ್ರೆ ಪಾಯಿಂಟ್ ನಂಬರ್ 2 ಅಲ್ಲಿ ಡಲ್ ಪೇನ್ ಇರುತ್ತೆ. ಆಮೇಲೆ ಪಾಯಿಂಟ್ ನಂಬರ್ 28 ಅಲ್ಲಿ ಕ್ರಿಸ್ಟಲ್ಸ್ ಫಾರ್ಮ್ ಆಗಿರುತ್ತೆ. ಅದು ಡೈರೆಕ್ಟ್ ಆಗಿ ಅಡ್ರಿನಲ್ ಗ್ಲ್ಯಾಂಡ್ ನೇ ಹ್ಯಾಂಪರ್ ಮಾಡುತ್ತೆ, ಎಂಡೋಕೈನ್ ಗ್ಲ್ಯಾಂಡ್ಸ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 2, ಅದಾದ್ಮೇಲೆ 28, ಅದಾದ್ಮೇಲೆ 29, ಅದಾದ್ಮೇಲೆ 4 ಪೀನಿಯಲ್ ಗ್ಲ್ಯಾಂಡ್. ಸೊ ಈ ಸೀಕ್ವೆನ್ಸು ಆಮೇಲೆ ಈ ಟ್ರೀಟ್ಮೆಂಟ್ ಇದೆ ಅಲ್ವಾ, ಇದು ಯೂನಿವರ್ಸಲ್. ಪಾಯಿಂಟ್ ನಂಬರ್ 2, 28, 29 ಅದಾದ್ಮೇಲೆ 4. ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಶೇರ್ ಮಾಡಿ ತುಂಬಾ ಜನಕ್ಕೆ. ಇಷ್ಟೇ ಪಾಯಿಂಟ್, ಆ ಚಾರ್ಟ್ ಹೇಳೋದ ಸಾಕು. 2, 28, 29 ಅದಾದ್ಮೇಲೆ 4. ಹೇಳಿ. ಇಲ್ಲಿ 26 ಕಿಡ್ನಿನೂ ತಗೊಳ್ಬಹುದಾ ಸರ್? ಅಂದ್ರೆ ನೀವು ಅವಾಗ ಹೇಳಿದ್ರಲ್ಲ ಟಾಕ್ಸಿನ್ಸ್ ಫೈನಲಿ ಇದಾಗುತ್ತೆ ಬೇಡ ಅಂತ, ಅಂದ್ರೆ ಆತರ ಅಷ್ಟು ಹೌದಾ? ನಾ ಆ ಲೆವೆಲ್ ಡೀಪ್. ಈ ಕಿಡ್ನಿ, ಈ ಹಾರ್ಟ್ ಎಲ್ಲ ಹೆಂಗೆ ಅಂತಂದ್ರೆ ಕಿಂಗ್ ಲೆವೆಲ್ ಅಲ್ಲಿ ಇರ್ತಾರೆ. ನೀವು ಸುಮ್ನೆ ಹೋಗಿ ಮಾತಾಡ್ಸೋದಕ್ಕೆ ಹೋಗ್ಬಾರ್ದು. ಓಕೆ, ಸೊ ಪಾಯಿಂಟ್ ನಂಬರ್ 2, 28, 29 ಅದಾದ್ಮೇಲೆ 4 ಆಂಗ್ಸೈಟಿ ಲೆವೆಲ್ 3 ನಲ್ಲಿ ಇದ್ದಾಗ. ಇನ್ನ ಇನ್ಸೋಮ್ನಿಯಾ. ಆಂಗ್ಸೈಟಿ, ಎಕ್ಸ್ಕ್ಯೂಸ್ ಮೈ, ದಿಸ್ ಆಂಗ್ಸೈಟಿ ಡ್ಯೂ ಟು ಎಕ್ಸಾಮ್ ಆಫ್ ಫಿಯರ್ ಆ ತರ ಬರುತ್ತಲ್ಲ, ಅದಕ್ಕೂ ಈ ಟ್ರೀಟ್ಮೆಂಟ್ ಕನ್ಸಿಡರ್ ಮಾಡಬಹುದಾ? ಯಾವುದಕ್ಕಾದ್ರೂ ಆಂಗ್ಸೈಟಿ ಆಗಲಿ, ಓಕೆ, ಎನಿ ಆಂಗ್ಸೈಟಿ, ಬಿಕಾಸ್ ಆಫ್ ಎನಿ ರೀಸನ್ ಆಂಗ್ಸೈಟಿ, ರೀಸನ್ ಇಲ್ಲದೆ ಇದ್ದು ಆಂಗ್ಸೈಟಿ ಆಗ್ತಾ ಇದೆ ಅಂದ್ರೂ ಇದನ್ನೇ ಕೊಡಿ. ಸೊ ನೆಕ್ಸ್ಟ್ ಇನ್ಸೋಮ್ನಿಯಾ. ಇನ್ಸೋಮ್ನಿಯಾ ಲೆವೆಲ್ 1 ಅಲ್ಲಿ ಇದ್ದಾಗ ಪಾಯಿಂಟ್ ನಂಬರ್ 4 ಅಲ್ಲಿ ಪೇನ್ ಇರುತ್ತೆ. ಎಲ್ಲ ಮುಟ್ಕೊಂಡು ನೋಡ್ಕೊಳ್ಳಿ, ಪಾಯಿಂಟ್ ನಂಬರ್ 4 ಅಲ್ಲಿ ಪೇನ್ ಇದೆಯಾ ಅಂತ ಹೇಳ್ಬಿಟ್ಟು. ಪಾಯಿಂಟ್ ನಂಬರ್ 4 ಬಂದ್ಬಿಟ್ಟು ಪೀನಿಯಲ್ ಗ್ಲ್ಯಾಂಡ್. ಇನ್ಸೋಮ್ನಿಯಾ ಫಸ್ಟ್ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿದ್ದೆ ಬೀಳುತ್ತೆ, ಬಟ್ ಸ್ವಲ್ಪ ಕಷ್ಟ, ಲೈಟ್ ಆಗಿ ಲೇಟ್ ಆಗ್ಬಹುದು, ಹಂಗೆ ಹಿಂಗೆ ಹೊಡ್ಚಾಡಿ ಅದಾದ್ಮೇಲೆ ನಿದ್ದೆ ಬರೋದು. ಇದು ಲೆವೆಲ್ 1 ಅಲ್ಲಿ. ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 4 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಪಾಯಿಂಟ್ ನಂಬರ್ 4 ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಓಕೆ, ಸೊ ಲೆವೆಲ್ 2 ಬಂತು ಅನ್ಕೊಳ್ಳಿ. ಅಂತ ಟೈಮ್ನಲ್ಲಿ ಮಧ್ಯೆ ಎಚ್ಚರ ಆಗೋದು, ಫ್ರೀಕ್ವೆಂಟ್ ಆಗಿ ಮಧ್ಯದಲ್ಲಿ ಎಚ್ಚರ ಆಗ್ಬಿಡೋದು, ಡಿಸ್ಟರ್ಬ್ಡ್ ಸ್ಲೀಪ್ ಅಂತೀವಿ ಅದನ್ನ. ಓಕೆ, ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 4 ಅಲ್ಲಿ ಪೇಯ್ನ್ ಇರುತ್ತೆ, ಅದಾದ್ಮೇಲೆ ಪಾಯಿಂಟ್ ನಂಬರ್ 2 ನಲ್ಲಿ ಟೆಂಡರ್ನೆಸ್ ಇರುತ್ತೆ. ಓಕೆ, ಸೊ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ 4, 2 ಅದಾದ್ಮೇಲೆ 29. ನಾಲ್ಕು 2 ಅದಾದ್ಮೇಲೆ 29. ಇನ್ನ ಈ ಇನ್ಸೋಮ್ನಿಯಾ ಪೂರ್ತಿ ಸ್ಟೇಜ್, ಕ್ರೋನಿಕ್ ಸ್ಟೇಜಿಗೆ ಹೋಯ್ತು ಅನ್ಕೊಳ್ಳಿ. ಅಂದ್ರೆ ಲೆವೆಲ್ 3 ಅಲ್ಲಿ ಏನಾಗುತ್ತೆ, ನಿದ್ದೆನೆ ಬೀಳಲ್ಲ. ನೈಟ್ ಅಲ್ಲಿ ನಿದ್ದೆನೆ ಬೀಳಲ್ಲ, ಸ್ವಲ್ಪ ಹೊತ್ತು ಕೂಡ ನಿದ್ದೆ ಬೀಳಲ್ಲ. ಅದು ಲೆವೆಲ್ 3. ಅಂತ ಟೈಮ್ನಲ್ಲಿ
ಪಾಯಿಂಟ್ ನಂಬರ್ 4 4 ನಲ್ಲಿ ಡಲ್ ಪೇನ್ ಇರುತ್ತೆ, ಪೀನಿಯಲ್ ಗ್ಲ್ಯಾಂಡ್. ಆಮೇಲೆ ಪಾಯಿಂಟ್ ನಂಬರ್ 28 ಅಲ್ಲಿ ನಿಮಗೆ ಕ್ರಿಸ್ಟಲ್ಸ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಈ ಇನ್ಸೋಮ್ನಿಯಾ ಅನ್ನೋದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳಿಂದ ಆಗುವಂತ ಒಂದು ಡಿಸ್ಫಂಕ್ಷನ್. ಓಕೆ, ಸೊ ಅಂತ ಟೈಮ್ ನಲ್ಲಿ ಟ್ರೀಟ್ಮೆಂಟ್ ಬಂದು 4 to 28, ಅದಾದ್ಮೇಲೆ 29. 4 to 28, ಅದಾದ್ಮೇಲೆ 29. ಇನ್ನ ನರ್ವ್ ವೀಕ್ನೆಸ್, ನರ್ವ್ಸ್ ಅಲ್ಲಿ ಶಕ್ತಿ ಕಡಿಮೆ ಆಗಿ ಒಂಥರ ಪೇನ್ ಕಾಣಿಸ್ಕೊಳ್ಳೋದು, ಸಂವೇದನೆ. ಓಕೆ, ಇಂಥ ಟೈಮ್ನಲ್ಲಿ ಇದು ಲೆವೆಲ್ 1 ಅಲ್ಲಿ ಇದ್ದಾಗ ಮೈಲ್ಡ್ ಆಗಿ ಸುಸ್ತಿರುತ್ತೆ, ಮೈಲ್ಡ್ ಫೆಟಿಗ್ ಅಂತೀವಿ. ಓಕೆ, ಆಮೇಲೆ ಇದಕ್ಕೆ ಇನ್ನೊಂದು ಮೇನ್ ಸಿಂಪ್ಟಮ್ ಏನು ಅಂತಂದ್ರೆ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಇಂಥ ಜನಕ್ಕೆ, ಇಂಥ ಪೇಷಂಟ್ಗಳಿಗೆ. ಓಕೆ, ಯಾವಾಗ ಲೆವೆಲ್ 1 ಅಲ್ಲಿ ಇದ್ದಾಗ. ಇದನ್ನ ಹೇಗ್ ನೋಡ್ಬೋದು ಅಂತಂದ್ರೆ ಪಾಯಿಂಟ್ ನಂಬರ್ 2 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ತುಂಬಾನೇ ಸಿಂಪಲ್. ಪಾಯಿಂಟ್ ನಂಬರ್ 2 ಅದಾದ್ಮೇಲೆ ಪಾಯಿಂಟ್ ನಂಬರ್ 1. ಅದೇ ಲೆವೆಲ್ 2 ಬಂದಾಗ ಕೆಲವು ಕಡೆ ನರ್ವ್ ಇರಿಟಬಿಲಿಟಿ ಅಂದ್ರೆ ಚುಚ್ಚದಾಗೆ ಪೇನ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಪದೇ ಪದೇ ಸುಸ್ತಾಗೋದು, ಏನು ಮಾಡದೇ ಇದ್ದವನು ಸುಸ್ತಾಗೋದು, ಅದು ಲೆವೆಲ್ 2. ಅಂತ ಟೈಮ್ನಲ್ಲಿ ಪಾಯಿಂಟ್ ನಂಬರ್ 2 ಅಲ್ಲಿ ಪೇನ್ ಇರುತ್ತೆ. ಆಮೇಲೆ ಪಾಯಿಂಟ್ ನಂಬರ್ 28 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಪಾಯಿಂಟ್ ನಂಬರ್ 2 ನ ಸ್ವಲ್ಪ ಮುಟ್ಟೋದನ್ನು ಪೇನ್ ಆಗುತ್ತೆ. ಬಟ್ ಪಾಯಿಂಟ್ ನಂಬರ್ 28 ಅಲ್ಲಿ ನೀವು ಸ್ವಲ್ಪ ಪ್ರೆಸ್ ಮಾಡಬೇಕು, ಒತ್ತಡ, ಅವಾಗ ಪೇನ್ ಆಗುತ್ತೆ, ಟೆಂಡರ್ನೆಸ್. ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 2, 28, ಅದಾದ್ಮೇಲೆ 29. ಇನ್ನ ಅದೇ ಇಫ್ ಇನ್ ಕೇಸ್ ಲೆವೆಲ್ 3 ಬಂತು ಅನ್ಕೊಳ್ಳಿ, ಪಾಯಿಂಟ್ ನಂಬರ್ 2 ಅಲ್ಲಿ ಡಲ್ ಪೇನ್ ಇರುತ್ತೆ, ಅದಾದ್ಮೇಲೆ ಪಾಯಿಂಟ್ ನಂಬರ್ 1 ಅಲ್ಲಿ ಟೆಂಡರ್ನೆಸ್ ಇರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಕ್ರಿಸ್ಟಲ್ ಫಾರ್ಮೇಶನ್ ಅಥವಾ ನಾಡ್ಯೂಲ್ ಫಾರ್ಮೇಶನ್, ಸ್ಕಿನ್ ಥಿಕ್ನಿಂಗು, ದಪ್ಪ ಆಗೋದು ಏನು ಗೊತ್ತಾಗಲ್ಲ. ಓಕೆ, ಸೊ ಟ್ರೀಟ್ಮೆಂಟ್ ಬಂದು ಪಾಯಿಂಟ್ 1, 2, 28, ಅದಾದ್ಮೇಲೆ 29. ಓಕೆ, ಈ ನರ್ವ್ ವೀಕ್ನೆಸ್ ಮತ್ತೆ ನ್ಯೂರಾಲಜಿ ಅಂತ ಏನಿದೆ ಇದೆರಡು ಒಂದೇ, ಅಂದ್ರೆ ಇಲ್ಲಿ ರಿಫ್ಲೆಕ್ಸಾಲಜಿಲಿ ಎರಡು ಒಂದೇ. ಸೇಮ್ ಟ್ರೀಟ್ಮೆಂಟ್, ಸೇಮ್ ಸಿಂಪ್ಟಮ್ಸ್. ಇನ್ನ ವರ್ಟಿಗೋ ತುಂಬಾ ಜನಕ್ಕೆ ಬೇಕಾಗಿರುತ್ತೆ. ಓಕೆ, ವರ್ಟಿಗೋ ಫಸ್ಟ್ ಲೆವೆಲ್ ಅಲ್ಲಿ ಮೈಲ್ಡ್ ಆಗಿ ಡಿಸಿನೆಸ್ ಇರುತ್ತೆ, ಅಂದ್ರೆ ಒಂದ್ 4 ಇಂದ 5 ಸೆಕೆಂಡ್ ಅಷ್ಟೇ. ಲೆವೆಲ್ 1 ಅಲ್ಲಿ ಅಂತ ಟೈಮ್ ನಲ್ಲಿ ಪಾಯಿಂಟ್ ನಂಬರ್ 33, 33 ನಲ್ಲಿ ನಿಮಗೆ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೂ ವರ್ಟಿಗೋಗೂ ಪಾಯಿಂಟ್ ನಂಬರ್ 33ಗೂ ಏನ್ ಸಂಬಂಧ ಅಂತಂದ್ರೆ ಸಂಬಂಧ ಇದೆ. ನೆಕ್ಸ್ಟ್ ಫ್ಯೂಚರ್ ಕ್ಲಾಸಸ್ ಅಲ್ಲಿ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ಪಾಯಿಂಟ್ ನಂಬರ್ 33 ನಲ್ಲಿ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 33 ಪ್ಲಸ್ ಪಾಯಿಂಟ್ ನಂಬರ್ 31. ಅದೇ ವರ್ಟಿಗೋ ಲೆವೆಲ್ 2 ಬಂತು ಅನ್ಕೊಳ್ಳಿ, ಲೆವೆಲ್ 1 ಅಲ್ಲಿ ಡಿಸಿನೆಸ್ ನಿಮಗೆ ಗೊತ್ತಾಗಲ್ಲ. ಏನಕ್ಕೆ ಗೊತ್ತಾಗಲ್ಲ ಅಂತಂದ್ರೆ ನೀವು ಅದನ್ನ ಯಾವ ರೀತಿ ಡಿಸಿನೆಸ್ ಅಂತ
ತಿಳ್ಕೊಳ್ಳೋ ಅಷ್ಟರಲ್ಲಿ ಅದು ಕಡಿಮೆ ಆಗ್ಬಿಟ್ಟಿರುತ್ತೆ. ಅದು ಲೆವೆಲ್ 1. ನಿಮಗೆ ಅದು ಒಂಥರ ಡಿಸ್ಕಂಫರ್ಟ್ ಅಂತ ಅನ್ಸ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಗಾಡಿಲಿ ಹೋಗ್ತಾ ಇರ್ತೀರ, ಓಕೆ, ಗಾಡಿ ನಿಲ್ತು, ನೀವು ಕೆಳಗಡೆ ಇಳಿದ ಕೂಡಲೇ ಸ್ವಲ್ಪ ತಲೆ ಸುತ್ತದಂಗೆ ಆಯ್ತು, ಅಷ್ಟೇ, ಮುಗ್ದೋಯ್ತು. ಆಮೇಲೆ ನೀವು ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ಬಿಟ್ರಿ, ಮುಗ್ದೋಯ್ತಾ ಅಷ್ಟೇ. ಇಟ್ ಇಸ್ ಫಾರ್ ಫ್ಯೂ ಸೆಕೆಂಡ್ಸ್. ಅದು ಎಂತ ಯಾವ ಟೈಪ್ ತಲೆ ಸುತ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ಲೆವೆಲ್ 1 ಅಲ್ಲಿ. ಬಟ್ ಲೆವೆಲ್ 2 ಅಲ್ಲಿ ಏನಾಗುತ್ತೆ, ಸ್ಪಿನ್ನಿಂಗ್ ಫುಲ್ಲು, ನೀವು ಸ್ಟೇಬಲ್ ಆಗಿದೆಯಾ, ನಿಮ್ ಸುತ್ತಲೂ ಹಿಂಗ್ ತಿರುಗ್ತಾ ಇದೆ ಅಂತ ಅನ್ಸುತ್ತೆ ಲೆವೆಲ್ 2 ಅಲ್ಲಿ. ಅದ್ರ ಜೊತೆಗೆ ವಾಮಿಟ್ ಬಂದಂಗ ಆಗೋದು. ವಾಮಿಟ್ ಆಗೋದಿಲ್ಲ, ವಾಮಿಟ್ ಆಗೋಲ್ಲ, ವಾಮಿಟ್ ಆದಂಗ ಆಗೋದು, ನಾಸಿಯಾ. ರಿಫ್ಲೆಕ್ಸ್ ಫೈಂಡಿಂಗ್ ಬಂದು ಪಾಯಿಂಟ್ ನಂಬರ್ 33 ನಲ್ಲಿ ಶಾರ್ಪ್ ಪೇನ್ ಇರುತ್ತೆ. ಅದೇ ಪಾಯಿಂಟ್ ನಂಬರ್ 31 ನಲ್ಲಿ ಟೆಂಡರ್ನೆಸ್ ಇರುತ್ತೆ. ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 33 ಪ್ಲಸ್ ಪಾಯಿಂಟ್ ನಂಬರ್ 31, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಸ್ಪಿನ್ನಿಂಗ್ ಸೆನ್ಸೇಷನ್ ಇರುತ್ತೆ, ನಾಸಿಯಾ, ವಾಮಿಟ್ ಆಗೋಲ್ಲ, ವಾಮಿಟ್ ಆದಂಗ ಆಗುತ್ತೆ ಅಷ್ಟೇ. ಪಾಯಿಂಟ್ ನಂಬರ್ 33 ಅಲ್ಲಿ ಶಾರ್ಪ್ ಪೇನ್ ಇರುತ್ತೆ, ಬಟ್ ಪಾಯಿಂಟ್ ನಂಬರ್ 31 ನಲ್ಲಿ ಟೆಂಡರ್ನೆಸ್ ಕಾಣಿಸ್ಕೊಳ್ಳುತ್ತೆ. ಟ್ರೀಟ್ಮೆಂಟ್ ಬಂದು ಪಾಯಿಂಟ್ ನಂಬರ್ 33 ಪ್ಲಸ್ ಪಾಯಿಂಟ್ ನಂಬರ್ 31 ಪ್ಲಸ್ ಪಾಯಿಂಟ್ ನಂಬರ್ 29. ಇನ್ನ ಅದೇ ಲೆವೆಲ್ 3 ಬಂತು ಅನ್ಕೊಳ್ಳಿ, ಪದೇ ಪದೇ ತಲೆ ಸುತ್ತೋದು. ದಿನದಲ್ಲಿ ಒಂದ್ 4ರಿಂದ 5 ಸತಿ ತಲೆ ಸುತ್ತೋದು. ಆ ಬ್ಯಾಲೆನ್ಸೇ ಹೊರಟೋದಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ಸೋದು. ಓಕೆ, ಓಕೆ. ಸೊ ಲೆವೆಲ್ 3 ಬಂತು ಅನ್ಕೊಳ್ಳಿ, ಪದೇ ಪದೇ ತಲೆ ಸುತ್ತೋದು, ದಿನದಲ್ಲಿ ಒಂದ್ 4ರಿಂದ 5 ಸತಿ. ಅಂತ ಟೈಮ್ನಲ್ಲಿ ಏನಾಗುತ್ತೆ, ಪಾಯಿಂಟ್ ನಂಬರ್ 33 ಅಲ್ಲಿ ಡಲ್ ಪೇನ್ ಇರುತ್ತೆ. ಪ್ಲಸ್ ಪಾಯಿಂಟ್ ನಂಬರ್ 16 ಅಲ್ಲಿ ಟೆಂಡರ್ನೆಸ್. ಟ್ರೀಟ್ಮೆಂಟ್ ಬಂದು 33, 31, 16, ಅದಾದ್ಮೇಲೆ 29. (33, 31, 16, ಅದಾದ್ಮೇಲೆ 29. ಸರ್, ಒಂದು ಕ್ವಶನ್ ಇದೆ. ಹಾ. ನನ್ಗೆ ಹಿಸ್ಟೆಕ್ಟಮಿ ಆಪರೇಷನ್ ಆಯ್ತು, ಒಂದು 5 years ಆಯ್ತು. ಆಪರೇಷನ್ ಆಗಿ ಒಂದು 15. ಹಲೋ ಸರ್. ಹಾ, ಏನಾಗಿದೆ? ಒಂದು 5 ವರ್ಷದ ಕೆಳಗಡೆ ನನ್ಗೆ ಯೂಟ್ರಸ್ ರಿಮೂವಲ್ ಆಪರೇಷನ್ ಆಯ್ತು, ಹಿಸ್ಟೆಕ್ಟಮಿ. ಅದಾಗಿ ಒಂದು 15 days ಅಲ್ಲಿ, ಅಂದ್ರೆ ನಾನು ರೆಸ್ಟ್ ಅಲ್ಲಿ ಇದ್ದೆ. ಆಗ ನನಗೆ ಈ ತರ ವರ್ಟಿಗೋ ತರ ಸ್ಟಾರ್ಟ್ ಆಯ್ತು. ನಂಗೆ ವರ್ಟಿಗೋ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಅವಾಗ ಈ ತರ ಸ್ಟಾರ್ಟ್ ಆಯ್ತು. ನಾವು ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಇದು ವರ್ಟಿಗೋ ಅಂತ ಅಂದ್ಬಿಟ್ಟು ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ರು. ಸೊ ಒಂದ್ಸತಿ ನಂಗೆ ವಾಮಿಟ್ ಆಯ್ತು, ಒಂದ್ಸತಿ ವಾಮಿಟ್ ಆಯ್ತು ಸರ್. ಆಮೇಲೆ ಏನು ವಾಮಿಟ್ ಆಗ್ಲಿಲ್ಲ. ಅಂದ್ರೆ ವರ್ಟಿಗೋ ಸ್ಟಾರ್ಟ್ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ಒಂದ್ಸಲ ವಾಮಿಟ್ ಆಯ್ತು. ಆಮೇಲೆ ನನಗೆ ಮಲ್ಕೊಂಡಲ್ಲೇನೂ ತಲೆ ತಿರುಗ್ತಾ ಇತ್ತು, ಎದ್ದು ಬಿಟ್ರೆ ತಲೆ ತಿರುಗ್ತಾ ಇತ್ತು, ಪೊಸಿಷನ್ ಚೇಂಜ್ ಮಾಡಿದ್ರೇನು ಆಗ್ತಾ ಇತ್ತು. ಸೊ ಒಂದು 15 days ಅಲ್ಲಿ ಅದು ಕ್ಯೂರ್ ಆಯ್ತು. ಆಮೇಲಿಂದ ನಂಗೆ ಯಾವತ್ತು ಟ್ಯಾಬ್ಲೆಟ್ ತಗೊಂಡು, ಅಂದ್ರೆ ನಂಗೆ ಒಂದು 10 tablets ಕೊಟ್ಟಿದ್ರು. ಒಂದು ಫುಲ್ ಕಂಪ್ಲೀಟ್ ಇವನ್ನ ವರ್ಟಿನ್ ಅಂತ ಬರುತ್ತಲ್ಲ, ಅದನ್ನ ಕೊಟ್ಟಿದ್ರು. ಒಂದು ಶೀಟ್ ಟ್ಯಾಬ್ಲೆಟ್ಗೆ ನಂಗೆ ಕಂಪ್ಲೀಟ್ ಅದು ವಾಸಿ ಆಯ್ತು. ಆಮೇಲೆ ನಂಗೆ ಅದು ಯಾವತ್ತೂ ಒಂದು 5 years ಆಯ್ತು ಇವಾಗ, ಯಾವತ್ತೂ ಅದು ಮತ್ತೆ ಬಂದಿಲ್ಲ. ಇದನ್ನ ನಾವು ಹೇಗ್ ತಗೋಬೇಕು? ನಿಮಗೆ ಯೂಟರಸ್ ರಿಮೂವ್ ಆಗಿದೆ ಅಂತ ಹೇಳಿದೆ, ಅದ್ರ ಜೊತೆಗೆ ಏನಾಗಿದೆ ಅಂತ ಡಯಾಗ್ನೈಸ್ ಮಾಡಿದ್ರೆ ನಿಮಗೆ ಆ ತಲೆ ಸುತ್ತೋದು ಏನಕ್ಕಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಡಯಾಗ್ನೈಸ್ ಮಾಡೋದಕ್ಕಾಗಲ್ಲ. ಅಂದ್ರೆ ಅವರು ಡಾಕ್ಟರ್ ಹತ್ರ ಹೋದಾಗ ಕಿವಿಯಲ್ಲಿ ಇದು ಅಂತಾನೆ ಹೇಳಿದ್ರು ಅವರು. ಕಿವಿಯಲ್ಲಿ ಒಂದು ಲಿಕ್ವಿಡ್ ಇರುತ್ತೆ, ಅದರಲ್ಲಿ ಅದದ್ದು
ನೀವು ಇವಾಗ ನಾನು ಕೊಟ್ಟಿರೋ ಪ್ರೋಟೋಕಾಲ್ ಅಲ್ಲಿ ಆ ಪಾಯಿಂಟ್ಸ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ್ಲೇ ನೋಡಿ, ಇನ್ನೂ ಲೈನ್ ಅಲ್ಲಿ ಇರ್ತೀನಿ. 33 ಬಂದ್ಬಿಟ್ಟು ಇಯರ್ ನರ್ವ್ಸ್. 33 ಎಲ್ಲ is ear nerves. ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಅಂದ್ರೆ ನನಗೆ ಮತ್ತೆ ಯಾಕೆ ಅದು ಅಂದ್ರೆ ಮತ್ತೆ ಬರ್ಲಿಲ್ಲ, ಸೊ ಅದು ವಾಟ್ ಕೈಂಡ್ ಆಫ್ ವರ್ಟಿಗೋ ದಟ್ ಈಸ್ ಅಂತ. ಅಲ್ಲ, ನಿಮ್ ಬಾಡಿ ಸ್ಟೇಬಲ್ ಆಗಿರ್ಬೋದು ಮೇಡಮ್, ಹಂಗಾಗಿ ಬಂದಿಲ್ಲ. ಓಕೆ. ಅಥವಾ ಆ ಏನು ಒಂದು ಶೀಟ್ ಟ್ಯಾಬ್ಲೆಟ್ ತಗೊಂಡಿದೆಯಾ ನೋಡಿ, ಆ ಟ್ಯಾಬ್ಲೆಟ್ಸ್ ಹಂಗೆ ಇದೆ ಬಾಡಿಲಿ. ಅಂದ್ರೆ ಇದು ಪದೇ ಪದೇ ಬರುತ್ತೆ ಅಂತ ಕೇಳಿದೀನಿ ವರ್ಟಿಗೋ ಇರೋರ್ಗೆ. ಯೂಶುವಲಿ ಅವಾಗ ಬರ್ತಾ ಇರತ್ತೆ ಅಂತ ಕೇಳಿದೀನಿ. ನಂಗೆ ಅವಾಗ ಭಯ ಆಗೋಗಿತ್ತು ಆಕ್ಚುಲಿ, ಇದ್ ಮತ್ತೆ ಹೊಸದಾಗಿ ಬಂತಲ್ಲಪ್ಪ ಅಂತ. ಬಟ್ ಆಮೇಲೆ ನನ್ಗೆ ಯಾವತ್ತೂ ಬರ್ಲಿಲ್ಲ ಅದು. ಅದೇ ಕಿವಿ ಇನ್ನೊಂದ್ಸತಿ ಬ್ಲಾಕ್ ಆಯ್ತು ಅಂತಂದ್ರೆ ಆಗುತ್ತೆ. ಇದು ಈ ಇಶ್ಯೂ ನೀವು ಯಾವಾಗ ಆಗುತ್ತೆ ಅಂತಂದ್ರೆ, ಒಂದು ಜಾಸ್ತಿ ಮಾತಾಡಬೇಕು. ಇವಾಗ ಈ ಟೀಚರ್ಸು, ಕೋಚ್ ಮಾಡೋರು, ಅಥವಾ ಕಾಮೆಂಟರಿ, ಅಥವಾ ಹಾಡು ಹೇಳೋರು, ವಾಯ್ಸ್ ಹೆಚ್ಚಿಗೆ ಯೂಸ್ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಈ ENT ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ ನೀವು ಬೇಸಿಕಲಿ ವಾಯ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದೆಯಾ, ಅವಾಗ ಇಯರ್ ಬೇಸ್ ಬ್ಲಾಕ್ ಆಗೋದು ಅಥವಾ ಇಯರ್ ಬೇಸ್ ಬ್ಲಾಕ್ ಆಗೋದು ಅದು ಕ್ವೈಟ್ ನಾರ್ಮಲ್. ಅಂದ್ರೆ ಕೋಲ್ಡ್ ರಿಲೇಟೆಡ್ ಆಗು ಬರುತ್ತಾ ಇದು? ಹೌದು, ಅಂದ್ರೆ ನಂಗೆ ಸ್ವಲ್ಪ ಕೋಲ್ಡ್ ಅಲರ್ಜಿ. ಹಾ, ಓಕೆ, ಡೆಫಿನೆಟ್ ಆಗಿ. ಅಂದ್ರೆ ಎಲ್ಲ ಒಂದಕ್ಕೊಂದು ಲಿಂಕು. ಅದಾಯ್ತು ಹಾಗಾಗಿ ಇದಾಯ್ತು ಹಾಗಾಗಿ ಅದಾಗುತ್ತೆ ನೆಕ್ಸ್ಟ್, ಅಷ್ಟೇ. ಓಕೆ, ಥ್ಯಾಂಕ್ ಯು. ಸರ್, ನೀವು ತಲೆ ಸುತ್ತು ಲೆವೆಲ್ 3 ನಲ್ಲಿ ಹೇಳುವಾಗ ಪಾಯಿಂಟ್ ನಂಬರ್ 33 ಡಲ್ ಪೇನ್ ಇರುತ್ತೆ. ಇನ್ನೊಂದು ಪಾಯಿಂಟ್ ಟೆಂಡರ್ನೆಸ್ ಯಾವ ಪಾಯಿಂಟ್ ನಲ್ಲಿ ಇರುತ್ತೆ ಸರ್? 16. ಪಾಯಿಂಟ್ ನಂಬರ್ 16. 16. Okay. 16. limb gland. So treatment to point number 33, point number 31, 16, ಅದಾದ್ಮೇಲೆ ಪಾಯಿಂಟ್ ನಂಬರ್ 29. ಓಕೆ, ನಂಗೂ ಸಿಮಿಲರ್ ಪ್ರಾಬ್ಲಮ್ ಇತ್ತು ವರ್ಟಿಗೋ ಅರೌಂಡ್ 2013 ಟೈಮಲ್ಲಿ. ಅದು ಬಿಕಾಸ್ ನಾನು ಶಿಫ್ಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನನ್ಗೆ ಲೇಟ್ ಆಗಿ ಮಲಗಿ ಲೇಟ್ ಆಗಿ ಎದ್ದೇಳೋ ಅಭ್ಯಾಸ. ಐ ಹ್ಯಾಡ್ ಟು ಸಡನ್ಲಿ ಶಿಫ್ಟ್ ಟು ಅರ್ಲಿ ಮಾರ್ನಿಂಗ್, ಗೆಟಿಂಗ್ ಅಪ್ ಅರ್ಲಿ ಮಾರ್ನಿಂಗ್. ಸೊ ಲ್ಯಾಕ್ ಆಫ್ ಸ್ಲೀಪ್ ಇಂದ ನಂಗೆ ಸ್ಟಾರ್ಟ್ ಆಯ್ತು. ಸೇಮ್ ಥಿಂಗ್, ನಾನು 1 ಮಂತ್ ಟ್ಯಾಬ್ಲೆಟ್ಸ್ ತಗೊಂಡೆ. ಅದಾದ್ಮೇಲೆ ಸರಿ ಹೋಗಿದ್ದು, ಇವತ್ತಿನ ತನಕ ಮತ್ತೆ ಬಂದಿಲ್ಲ. ದೊಡ್ಡ ತಪ್ಪು. ಇವಾಗ ನೀವು ಹೇಳಿದ್ರಿಂದ ನನಗೇನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಪ್ರಾಬ್ಲಮ್ ಏನು ಅಂತ ನಿಮಗೆ ಗೊತ್ತಾಗಿದೆ, ಬಟ್ ನೀವು ಸೊಲ್ಯೂಷನ್ ಯಾವ್ದೋ ಮಾಡಿದೆ. ಇವಾಗ ನಿಮಗೆ ಸಿಟ್ಟು ಬಂದಾಗ ತಲೆ ನೋವ್ತಾ ಇದೆ ಅಂದ್ರೆ, ತಲೆನೋವಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಯೂಸ್ ಇಲ್ಲ. ಸಿಟ್ಟು ಮಾಡ್ಕೋಬಾರ್ದು, ಅದು ಟ್ರೀಟ್ಮೆಂಟ್. ನೀವ್ ಹೇಳಿದ್ರೆ ಶಿಫ್ಟ್ಸ್ ಚೇಂಜ್ ಆಯ್ತು ಹಾಗಾಗಿ ತಲೆ ಸುತ್ತಾ ಇತ್ತು, ಟ್ಯಾಬ್ಲೆಟ್ ತಗೊಂಡೆ ಅಂತ ಹೇಳ್ಬಿಟ್ಟು. ಫಸ್ಟ್ ಹೆಲ್ತ್, ಅದಾದ್ಮೇಲೆ ನೆಕ್ಸ್ಟ್. ಆ ಶಿಫ್ಟ್ ಚೇಂಜ್ ಆಗಿರೋದ್ರಿಂದ ಏನು ಇಂಡಿಫಿಷಿಯನ್ಸಿ ಆಗಿತ್ತು ನೋಡಿ, ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು ನೀವು. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ತುಂಬಾ ಜನ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ನಾನು ಬೆಳಗ್ಗೆ ಬಂದ್ಬಿಟ್ಟು ನಿದ್ದೆ ಮಾಡ್ತೀನಿ, ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಅವೆಲ್ಲ ಸೀನ್ ಇಲ್ಲ. ನಿದ್ದೆ ಯಾವಾಗ ಮಾಡ್ಬೇಕೋ ಅವಾಗ್ಲೇ ಮಾಡ್ಬೇಕು. ಅವಾಗ ಮಾಡಿದಾಗ ಏನು ಪ್ರೋಸೆಸ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ 11 to 1 ಅಲ್ಲಿ 11 to 3 ಆಲ್ಮೋಸ್ಟ್ ಈ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಟೈಮ್ ಅಲ್ಲಿ ಏನ್ ಡಿಟಾಕ್ಸಿಫಿಕೇಶನ್ ಆಗುತ್ತಲ್ವಾ, ನೀವು ಬೆಳಗ್ಗೆ ಹೋಗಿ ಮಲ್ಕೊಂಡ್ ಕೂಡ್ಲೆ ಆ ಡಿಟಾಕ್ಸಿಫಿಕೇಶನ್ ಅವಾಗ ಆಗಲ್ಲ. ಅದೊಂದು ತಲೆಯಲ್ಲಿ ತೆಗೆದಾಕ್ಬಿಡಿ, ನಾನು ನೈಟ್ ಅಲ್ಲಿ ಕೆಲಸ ಮಾಡ್ತೀನಿ, ಬೆಳಗ್ಗೆ ಮಲ್ಕೋತೀನಿ, ಸೊ ನಿದ್ದೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೋಯಿಂಗ್ ಫಾರ್ವರ್ಡ್ ಇನ್ಡಿಫಿಷಿಯನ್ಸಿ ಆಗುತ್ತೆ. ಈ ಮೆಟ್ರೋ ಸಿಟೀಸ್ ಇದೆಯಲ್ಲ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್,
ಈ ಎಲ್ಲಾ ಜನಕ್ಕೂ ಇಂಡಿಫಿಷಿಯನ್ಸಿ ಏನಕ್ಕೆ ಅಂತಂದ್ರೆ ಇವ್ರು ಮಲ್ಕೊಳ್ಳೋದೇ ಅರ್ಲಿ ಮಾರ್ನಿಂಗ್ 2 to 3, ಹಾಗಾಗಿ ಇಂಡಿಫಿಷಿಯನ್ಸಿ ಆಗುತ್ತೆ. ಆಮೇಲೆ ನೀವು ನೈಟ್ ಮಲ್ಕೊಳ್ಳೋದನ್ನ ಬಿಟ್ಟು ಬೆಳಗ್ಗೆ ಮಲ್ಕೊಂಡ್ ಕೂಡ್ಲೆ ಅದು ಸಬ್ಡ್ಯೂ ಆಗುತ್ತೆ ಅಂತ ನಿಮ್ ತಲೆಯಲ್ಲಿದ್ದರೆ ದಯವಿಟ್ಟು ಅದನ್ನ ತೆಗೆದಾಕ್ಬಿಡಿ. ಎರಡೂ ಬ್ಯಾಲೆನ್ಸ್ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಸರಿ, ಮಕ್ಕಳು ಓದೋರು ಹಾಗೆ ಮಾಡ್ತಾರಲ್ಲ, ಅಂದ್ರೆ ಬೆಳಗಿನ ಜಾವ 3 ಗಂಟೆ ತನಕ ಓದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು, ಅದು ಸೇಮ್ ಮಕ್ಕಳಾಗ್ಲಿ ಕೇಸ್. ದೊಡ್ಡವರಾಗ್ಲಿ, ಮನುಷ್ಯ ಅಂದಮೇಲೆ 11 ಗಂಟೆಯಿಂದ 3 ಗಂಟೆ ತನಕ ಮಲ್ಕೋಬೇಕು. ಅದು ಡೀಪ್ ಸ್ಲೀಪ್ ಅಲ್ಲಿ ಇರ್ಬೇಕು. 11 to 3 ಡೀಪ್ ಸ್ಲೀಪ್ ಅಲ್ಲಿ ಇರ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ ನೀವು 10 ಗಂಟೆಗೆ ಬೆಡ್ಗೆ ಹೋಗ್ಬೇಕು. ಹೀಗೆ ಅಲ್ಲ, ನಿಮ್ಗೆ ಓದೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ, ದಟ್ ಈಸ್ ವೆಲ್ ಅಂಡ್ ಗುಡ್, ಫೈನ್. ಇಲ್ಲಿ ಹೆಲ್ತ್ ಹಾಳಾಗೋಗುತ್ತೆ. 4 ಗಂಟೆಗೆ ಎದ್ದು ಓದ್ಕೊಳ್ಳಿ, ಇನ್ನೂ ಒಳ್ಳೇದದು. ಆಕ್ಚುಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ 4 ಆಕ್ಚುಲಿ ಗಂಟೆಗೆ. ನಾನು ಸ್ಟೂಡೆಂಟ್ ಇದ್ದಾಗ ಅದನ್ನ ಟ್ರೈ ಮಾಡಿದ್ದೆ ನಾನು. 4 ಗಂಟೆಗೆ ಎದ್ದೇಳೋದು, ಬೇಗ ಎದ್ದೇಳೋದು ನನ್ ಕೈಲಿ ಆಗೋದೇ ಇಲ್ಲ. ಅವಾಗ ಓದಕ್ಕೆ ಆಗಲ್ಲ, ಅಂದ್ರೆ ನಿದ್ದೆ ಬರುತ್ತೆ, ಏನು ತಲೆಗೆ ಹೋಗಲ್ಲ ಓದಿದ್ದು. ಇವೆಲ್ಲ ಏನ್ ಗೊತ್ತಾ, ಒಂದು ರೀಸನ್ ಅಷ್ಟೇ. ಸೀರಿಯಸ್ಲಿ, ಇದು ನಿಮಗೆ ನಾನು ಹೇಳ್ತಾ ಇರೋದು ಅರಗಂಟ್ ಅಂತ ಅನ್ಸ್ಬೋದು, ನಾನು ಹೇಳ್ದೆ ಹೀಗೆ ಅಂತ ತುಂಬಾ ಜನ ಹೇಳ್ತಾರೆ, ಬಟ್ ಇವೆಲ್ಲ ಒಂದು ಕಾರಣ ಅಷ್ಟೇ. ಅಲ್ಲ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ನಮ್ಮಲ್ಲಿ ಕಳ್ಳೆಗೊಂದು ಪಿಳ್ಳೆನೇಮ ಅಂತೀವಿ, ಆ ಟೈಪ್. ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ನೀವು ವೀಕ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ. ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ 4 ದಿನ ಕಂಟಿನ್ಯೂಸ್ ಆಗಿ ಊಟ ಮಾಡ್ಬೋದು, 4 ದಿನ ಕಂಟಿನ್ಯೂಸ್ ಆಗಿ ಊಟ ಬಿಡ್ಬೋದು. ಎರಡೂ ಕೂಡ ಸಾಧ್ಯ ನಿಮ್ ಕೈಯಲ್ಲಿ. ಟ್ರೈ ಮಾಡಿ ನೋಡಿ. ಈಗ ಕೆಲವು ಫ್ಯಾಕ್ಟ್ರೀಸ್ ಎಲ್ಲ 3 ಶಿಫ್ಟ್ಸ್ ಇರುತ್ತಲ್ಲ ಸರ್, 3 ಶಿಫ್ಟ್ಸ್ ವರ್ಕಿಂಗ್ ಇರುತ್ತೆ ಕೆಲವು ಸರಿ. ಎವ್ರಿ ಮಂತ್ ರೊಟೇಷನ್ ಚೇಂಜ್ ಆಗುತ್ತೆ. ಸೊ ಈವನ್ ಐ ವರ್ಕ್ ಲೈಕ್ ದಟ್. ಮೇಡಮ್, ನಾನು ಇಲ್ಲಿ ಯಾರನ್ನು ಮ್ಯೂಟು ಅನ್ಮ್ಯೂಟು ಮಾಡಲ್ಲ, ನೀವೇ ಮಾತಾಡ್ಬೇಕು. ಸುನೀತಾ. ಗುರುಗಳೇ, ನಂದೊಂದು ಪ್ರಶ್ನೆ ಇತ್ತು. ಈ ಆರ್ಗನ್ ಕ್ಲಾಕ್ ಅನ್ನೋದು ಯಾವ ರೀತಿ ಡಿಸೈನ್ ಆಗಿರುತ್ತೆ? ಅಂದ್ರೆ ನಂದೊಂದು ಪ್ರಶ್ನೆ ಏನು ಅಂದ್ರೆ, ನಾವು ಇಂಡಿಯಾದಲ್ಲಿ ಇದೀವಿ, ಈಗ ಮಾತ್ರ ಈ ಆರ್ಗನ್ ಕ್ಲಾಕ್ ಅಥವಾ USA ಅಥವಾ ಬೇರೆ ದೇಶಕ್ಕೆ ಹೋದಾಗ ಇದು ಅಲ್ಲಿಯ ವಾತಾವರಣಕ್ಕೆ ಚೇಂಜ್ ಆಗುತ್ತಾ, ಅಥವಾ 12 ಗಂಟೆ ಅಂದ್ರೆ 12 ಈಗ 11ರಿಂದ 3 ಅಂದ್ರೆ 11ರಿಂದ 3 ಇರುತ್ತಾ ಅದು ಅಂತ ಒಂದು ಡೌಟ್. ಇದು ಯಾವ ರೀತಿ ಆಗಿರುತ್ತೆ ಅನ್ನೋದು. ಏನು ಅಂತಂದ್ರೆ, ನಿಮಗೆ ಬೆಳಕು, ಸನ್ರೈಸ್ ಮತ್ತೆ ಸನ್ಸೆಟ್ ಅದು ಹೇಗಿದೆ ನೋಡಿ. ದೇಶ ಜಾಗ ಯಾವ್ದಿದನು ಸನ್ರೈಸ್ ಮತ್ತೆ ಸನ್ಸೆಟ್ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ಅದು ಸನ್ಸೆಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಲ್ಲಿ ಸನ್ರೈಸ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಇಲ್ಲಿಂದ ಅಲ್ಲಿಗೆ ಹೋದಾಗ ಜೆಟ್ ಲ್ಯಾಗ್ ಅಂತೂ ಇದ್ದೇ ಇರುತ್ತೆ. ನನಗೆ ಗೊತ್ತಾಗ್ತಿಲ್ಲ. ಈಗ ನೀವು ಹ್ಯಾಂಡ್ ರಿಫ್ಲೆಕ್ಸಾಲಜಿಯಲ್ಲಿ ಪಾಯಿಂಟ್ಸ್ ಹೇಳಿದ್ರಲ್ಲ ಸರ್, ಅದು ಆ ಜಾಗದಲ್ಲಿ ಮುಟ್ಟಿ ನೋಡಿದಾಗ ಆ ನೋವಿದ್ದಾಗ ಮಾತ್ರ ಅಂತನಾ, ಅದ್ರ ಅಕ್ಕಪಕ್ಕದಲ್ಲೂ ಇರ್ಬೋದಾ? ಅಂದ್ರೆ ನನ್ನ ಮುಖ್ಯವಾದ ಪ್ರಶ್ನೆ ಹಂಗಲ್ಲ, ಅದು ಅಕ್ಕಪಕ್ಕದಲ್ಲಿ ಆಗ್ತಾ ಇದೆ ಅಂದ್ರೆ ಆ ಪಾಯಿಂಟ್ಗೆ ರಿಲೇಟೆಡ್ ಅಲ್ಲ. ಅಂದ್ರೆ ಈ ಖಾಲಿ ಜಾಗ ಇದೆ ಅಲ್ಲ, ಅಲ್ಲೇನಾರ ಆಗ್ತಾ ಇದೆ ಅಂದ್ರೆ ಅದು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ. ಎಕ್ಸಾಕ್ಟ್ಲಿ ಆ ಪಾಯಿಂಟ್ಗೆ ಆಗ್ತಾ ಇದೆ ಅಂದಾಗ ಮಾತ್ರ. ಹಾಗಾದ್ರೆ ಅಲ್ಲಿ ಬೇರೆ ಕಡೆ ಆಗ್ತಿರೋ ನೋವನ್ನ ಅಥವಾ ಏನಾದ್ರೂ ತೊಂದರೆಗಳನ್ನ ಯಾವ ರೀತಿ ಅಂತ ನೋಡ್ಬೋದು ನಾವು? ಎಲ್ಲಿ ಬೇರೆ ಕಡೆ ಅಲ್ಲೆಲ್ಲೂ ಜಾಗನೇ ಇಲ್ವಲ್ಲ ಮೇಡಮ್. ಅಂದ್ರೆ ಸರ್, ಈಗ ಒಂದು ಉದಾಹರಣೆ, ನೀವು ಇಲ್ಲಿಂದ ಇಲ್ಲಿ ತನಕ ಥೈರಾಯ್ಡ್ ಅಂತ ಇದೆ, ಬಟ್ ಆದ್ರೆ ಇಲ್ಲಿ ಇಷ್ಟು ಜಾಗ ಖಾಲಿ ಇದೆ, ಆ ಪಿಕ್ಚರ್ ಅಲ್ಲಿ ಅದು ಕವರ್ ಆಗಿಲ್ಲ. ಯಾವ ಜಾಗ ತೋರಿಸಿ? ಥೈರಾಯ್ಡ್ ಇಲ್ಲಿ ತೋರಿಸಿದೀರಾ ನೀವು?
ಇಲ್ಲಿ ನೋವಾಗ್ತಿದೆ ಅಂದಾಗ, ಇಲ್ಲಿ ಮುಟ್ಟಿದಾಗ ನೋವಾಗ್ತಿದೆ, ಇಲ್ಲಿ ಬಿಸಿ ಅನುಭವ ಆಗ್ತಿದೆ, ಇದಿಷ್ಟು ಜಾಗ ಅಂದ್ರೆ ಒಂದೇ ಇಲ್ಲಿಂದ ಇಲ್ಲಿ ತನಕ. ಒಂದ್ ಸೆಕೆಂಡ್ ಮೇಡಮ್, ಅದು ಪೂರ್ತಿ ಆ ಪೋರ್ಷನ್ ಪೂರ್ತಿ ಅದಕ್ಕೆ ಬಂದ್ಬಿಡುತ್ತೆ. ಸರ್ ಪಾಯಿಂಟ್ ನಂಬರ್ 8 ಅಲ್ಲ ಸರ್. ಅಲ್ಲ, ಇದಿಷ್ಟು ಪೋರ್ಷನ್ ಪಾಯಿಂಟ್ ನಂಬರ್ 8ಗೆನೆ ಬಂದ್ಬಿಡುತ್ತೆ. ಈ ಪೋರ್ಷನ್ ಅಂದ್ರೆ ಹಾ, ಈ ಪೋರ್ಷನ್ ಕೆಲವು ಸತಿ ನೆಕ್ಗೆ ಬರುತ್ತೆ. ಈ ಸೈಡ್ ಇದೆ ನೋಡಿ, ಈ ಸೈಡು ಕೆಲವು ಸತಿ ನೆಕ್ಗೆ ಬರುತ್ತಷ್ಟೇ. ಬಟ್ ಇದಿಷ್ಟು ಪೋರ್ಷನ್ ತಗೋಬಹುದು ನೀವು. ಅದು ನನಗೆ ಈ ಜಾಗ ಅಂತ ನಾನು ಅದನ್ನು ಅದಕ್ಕೆ ತಗೊಳ್ಳೋದ ಅಥವಾ ಅದು ಬೇರೆ ಅಂದ್ರೆ, ಆಮೇಲೆ ಇಲ್ಲಿ ಕೆಲವೊಂದು ಗ್ಯಾಪ್ಸ್ ಅಲ್ಲಿ ನೋವು ಬಂದಾಗ ಇಲ್ಲಿ ಕೆಲವೊಂದು ಗ್ಯಾಪ್ಸ್ ಇದೆ ಅಲ್ವಾ, ಲಂಗ್ಸ್ ಮತ್ತೆ ಪ್ಯಾಂಕ್ರಿಯಾಸ್ ಮತ್ತೆ ಇದಕ್ಕೆ ಅಂತ ನೋಡಿದಾಗ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬರುತ್ತೆ. ನೋಡ್ತೀನಿ ನಾನು. ಹಾ, ಯಾವ ಜಾಗ ಹೇಳಿ? ಸರ್ ಈ ಲೈನು ಅಲ್ಲ ಮತ್ತೆ ಪಾಯಿಂಟ್ ಇಲ್ಲಿ ಹೇಳಿ. 0.8 ಅನ್ಕೋತೀನಿ ನಾನು, 8 or 7 ಥೈಮಸ್ ಮತ್ತೆ ಇದ್ರದ್ದು ಥೈರಾಯ್ಡ್. ಹಾ, 0.8 ಬಂದ್ಬಿಟ್ಟು ಥೈರಾಯ್ಡ್ದು. ಓಕೆ, ಈ ಸೈಡ್ ಒಂದ್ ನಿಮಿಷ. ಹಾ, ಯಾವ ಸೈಡು? ಹಾ, ಆ ಸೈಡು. ಇದು ಬರುತ್ತಲ್ಲ. ಅಲ್ಲ, ಏನ್ ಗೊತ್ತಾ ಮೇಡಮ್, ಆಕ್ಚುಲಿ ಇದಿಷ್ಟು ಪೋರ್ಷನ್ ನೀವು ಥೈರಾಯ್ಡ್ ಅಂತ ತಗೋಬಹುದು. ಈ ಪೋರ್ಷನ್ ಇದೆ ನೋಡಿ, ಸೈಡ್ ಇದೆ ನೋಡಿ, ಇದನ್ನ ನೆಕ್ ಅಂತ ತಗೋಬಹುದು. ಸರಿ. ಈ ಸೈಡ್ ಮತ್ತೆ ಇಲ್ಲಿ ಲಂಗ್ಸ್ ಮತ್ತೆ ಇದು ಬರುತ್ತಲ್ಲ ಸರ್, ಇದ್ರ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇದೆ ಅಲ್ಲ, ಇಲ್ಲಿ ಲಂಗ್ಸ್ ಮತ್ತೆ ಇಲ್ಲಿ ಪ್ಯಾಂಕ್ರಿಯಸ್ ಮತ್ತೆ ಇದು ಬರುತ್ತಲ್ಲ, ಇದ್ರ ಮಧ್ಯೆ ಮಧ್ಯೆ ಸ್ವಲ್ಪ ಜಾಗ ಇದೆ ಅಲ್ಲ. ಅಲ್ಲ, ಇಲ್ಲಿ ನೋಡಿ, picture ಇಲ್ಲಿ ನೋಡಿ. ಒಂದ್ ಸೆಕೆಂಡ್. ಹಾ, ಪಿನ್ ಆಗಿದೆ ಅಲ್ಲ. ಈ ಪೋರ್ಷನ್ ಇದೆ ನೋಡಿ, ಇಲ್ಲಿ ಮೇಲ್ಗಡೆ ಈ ಪೋರ್ಷನ್ ನ ಕನ್ಸಿಡರ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಒಂದು ಡೆಪ್ತ್ ಆದ್ಮೇಲೆ ಏನ್ ಪೋರ್ಷನ್ ಬರುತ್ತೆ ನೋಡಿ, ಉಬ್ಬು ಟೈಪ್ ಇದೆ ಅಲ್ವಾ, ಇದನ್ನ ಕನ್ಸಿಡರ್ ಮಾಡಿ. ಇದು ಒಳಗಡೆ ಇದು ಕನ್ಸಿಡರ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಆ ಲಾಸ್ಟ್ ಪೋರ್ಷನ್ ಆಗಿರೋದ್ರಿಂದ ನೀವು ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡೋದನ್ನು ಪೇನ್ ಇದ್ದೇ ಇರುತ್ತೆ ಮಾಮೂಲಾಗಿ. ಸೊ ಹಂಗಾಗಿ ಅದನ್ನ ತಗೊಳೋದಕ್ಕೆ ಹೋಗ್ಬೇಡಿ. ಸರಿ ಸರ್, ಓಕೆ. ಓಕೆ, ಫೈನ್. ನಾಳೆನೆ ಕಂಟಿನ್ಯೂ ಮಾಡ್ತೀನಿ.